A very good evening to all of you. It's indeed a pleasure that we are meeting once again with respect to the mains series of AC SAT exams that we are looked at. So we are honored to have amongst us Nandi sir, who himself is an achiever presently serving with the department. We're also having with us Mr. Praveen. Praveen sir has been a commerce tutor. Along with that, he's been a student who has gone through the entire grind of competitive exams through UPSC, through KPSC, and somebody who's been thoroughly guiding students in multiple numbers. So somebody, we have both individuals who have gone through the entire exams grind, who understand the exams grind. So ಈ ಒಂದು ಎಕ್ಸಾಮಿನ ಡಿಮಾಂಡ್ ಏನು, ಹೇಗಿರುತ್ತೆ, ಎಕ್ಸಾಮ್ ಅಲ್ಲಿ ಏನೆಲ್ಲ ಕೇಳ್ತಾರೆ, ಯಾವ ರೀತಿ ನೀವು ಪ್ರಿಪೇರ್ ಆಗ್ಬೇಕು ಅನ್ನೋದನ್ನ ಸವಿಸ್ತಾರವಾಗಿ ನಿಮಗೆ ತಿಳಿಸುವಂತ ಇಬ್ರು ಟ್ಯೂಟರ್ಸ್ ನಿಮ್ ಜೊತೆಗಿರ್ತಾರೆ. ಅಂಡ್ ಈ ಕೋರ್ಸ್ ನ ಯಾವ ರೀತಿ ಪ್ಲಾನ್ ಮಾಡಿದೀವಿ, ಹೇಗ್ ನಡೆಸ್ಕೊಡ್ತೀವಿ ಅನ್ನೋ ಎಂಟೈರ್ ಐಡಿಯಾ ಇವತ್ತು ನಾವು ನಿಮಗೆ ಡೆಲಿವರ್ ಮಾಡ್ತೀವಿ. ಇವತ್ತು ನಾಳೆ 2 ದಿವಸ ನಿಮಗೆ ಈ ಫ್ರೀ ಓರಿಯಂಟೇಶನ್ ಇಟ್ಟಿರೋ ಉದ್ದೇಶ, ನಿಮಗೆ ಈ ಕೋರ್ಸ್ ಏನೆಲ್ಲ ಸಿಗುತ್ತೆ, ಯಾವ ರೀತಿ ಇರುತ್ತೆ ಅನ್ನೋ ಒಂದು ಐಡಿಯಾ ಸಿಕ್ಲಿ ಅಂತ. ನಂತರ ನಿಮ್ಗೆ ಸ್ಟಾರ್ಟ್ ಡೇಟ್ಸ್ ಅನೌನ್ಸ್ ಮಾಡಿ ಅದ್ರ ಜೊತೆಗೆ ಕ್ಲಾಸಸ್ ಹೇಗ್ ನಡೆಸ್ತೀವಿ, ಟೆಸ್ಟ್ ಹೇಗ್ ನಡೆಸ್ತೀವಿ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀವಿ. ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಸ್ವಾಗತ, ಜೊತೆಲಿರೋ ಅತಿಥಿಗಳು ಕೂಡ ಸ್ವಾಗತ. I will initially request Praveen sir to give a brief introduction, and then Nandi sir will give you an idea about the importance of the exam and how exactly that you need to modify your preparation for mains. ಈಗಷ್ಟೇ ಎಲ್ಲರೂ ಕೂಡ ಪ್ರಿಲಿಮ್ಸ್ ಪ್ರಿಪರೇಷನ್ ಮಾಡಿದ್ದೀರಾ, ಕೆಲವರು KPSC ಪ್ರಿಲಿಮ್ಸ್ ಕೂಡ ಬರ್ದಿರ್ತೀರಾ, ಮತ್ತೆ KPSC ಪ್ರಿಲಿಮ್ಸ್ ಕೂಡ ರೆಡಿ ಆಗೋದ್ರೂ ಇರ್ತೀರಾ. ಬಟ್ ಇದರ ಮೇನ್ಸು ಕೂಡ ಜೊತೆಯಲ್ಲೇ ಪ್ರಿಪೇರ್ ಆಗ್ತಾ ಹೇಗ್ ಟೈಮ್ ಮ್ಯಾನೇಜ್ ಮಾಡ್ಬೋದು, ಈ ಎಲ್ಲ ವಿಷಯಗಳನ್ನು ಕೂಡ ನಿಮ್ಗೆ ಇಬ್ರು ತಿಳಿಸ್ಕೊಡ್ತಾರೆ. ನಂತರ ಲಾಸ್ಟ್ ಅಲ್ಲಿ ಪ್ರವೀಣ್ ಸರ್ ಮತ್ತೆ ಒಂದು ಡೀಟೇಲ್ ಪ್ರೆಸೆಂಟೇಶನ್ ಥ್ರೂ ನಿಮಗೆ ಯಾವ ರೀತಿ ಮೇನ್ಸ್ ಅಲ್ಲಿ ಏನೆಲ್ಲ ಟಾಪಿಕ್ಸ್ ಇವೆ, ಯಾವ ರೀತಿಯಲ್ಲಿ ನೀವು ಟಾಪಿಕ್ಸ್ ಗೆ ಇಂಪಾರ್ಟೆನ್ಸ್ ಕೊಡ್ಬೇಕು, ಥಿಯರಿ ಸಬ್ಜೆಕ್ಟ್ಸ್, ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್, ಜೊತೆಗೆ ನಮ್ ಕಡೆಯಿಂದ ಅಂದ್ರೆ ಇನ್ಸ್ಟಿಟ್ಯೂಷನ್ ಕಡೆಯಿಂದ ನಿಮಗೆ ಜನರಲ್ ಸ್ಟಡೀಸ್ ಪೇಪರ್ಸ್ ಗೆ ಯಾವ ರೀತಿ ಸಪೋರ್ಟ್ ಸಿಗುತ್ತೆ, ಇದೆಲ್ಲವನ್ನು ಕೂಡ ಇನ್ ಡೀಟೇಲ್ ನಿಮಗೆ ತಿಳಿಸ್ಕೊಡ್ತೀವಿ. ಓಕೆ, so to all those who are attending online and those who are here, welcome you all once again, and I hand it over to Pravesh. Very good evening one and all. ಕೇಳಿಸ್ತಾ ಇದೆಯಲ್ವಾ ಆನ್ಲೈನ್? ಫಸ್ಟ್ ಡೌಟ್ ಎಲ್ಲರಿಗೂ ಒಂದೇ ಡೌಟ್ ಇರೋದು. ಫಸ್ಟ್ ಡೌಟ್ ಇಂದಾನೆ ಸ್ಟಾರ್ಟ್ ಮಾಡಿ. ಫಸ್ಟ್ ಡೌಟ್ ಕಟ್ ಆಫ್ ಕರೆಕ್ಟ್ ಅಲ್ವಾ? ಎಕ್ಸಾಕ್ಟ್ಲಿ. ಸೆಕೆಂಡ್ ಡೌಟ್ ಯಾವಾಗ ಬರುತ್ತೆ, ರಿಸಲ್ಟ್ ಯಾವಾಗ ಬಿಡ್ತಾರೆ? ಸೊ ಆಲ್ರೆಡಿ ನೀವು ಪ್ರಿಲಿಮ್ಸ್ಗೆ ಪ್ರಿಪೇರ್ ಆಗಿದ್ದೀರಾ, ಎಕ್ಸಾಮ್ ಬರ್ದಿರಾ, ಆಲ್ಮೋಸ್ಟ್ ಅರೌಂಡ್ 200+ ಬಂದಿರ್ತಿರೋದ್ರಿಂದ ಕಾನ್ಫಿಡೆಂಟ್ ಅಲ್ಲಿ ಇರ್ತೀರಾ. ಮೋರ್ ಆರ್ ಲೆಸ್ ಕ್ಯಾಟಗರಿ, GM ಇದೆಲ್ಲ ಕ್ಯಾಲ್ಕುಲೇಷನ್ಸ್ ನಡೀತಾ ಇರುತ್ತೆ. ಮತ್ತೆ ಬೇರೆ ಬೇರೆ ಗ್ರೂಪ್ ಅಲ್ಲೆಲ್ಲ ಒಂದೊಂದು ಓಡಾಡ್ತಾ ಇರುತ್ತೆ. ಸೊ ಅದ್ರ ಮೇಲೆ ಫೋಕಸ್ ಆಗಿರ್ತೀರಾ, ಅಥವಾ ಅದು ಆಗುತ್ತೋ ಆಗಲ್ವಾ ಅಂತ. ಸೊ ಆ ಮಿಕ್ಸ್ನೆಲ್ಲ ಆಚೆ ಇಟ್ಟು, ಸೊ 200+ ಬಂದಿದ್ರೆ ಎಲಿಜಿಬಿಲಿಟಿ ಅಂತ. ಸೊ ಕಂಪೇರ್ಡ್ ಟು ಲಾಸ್ಟ್ ಇಯರ್, ಸೊ ಬಿಕಾಸ್ ಆಫ್ ಸ್ಟ್ಯಾಂಡರ್ಡ್ ಆಫ್ ದಿ ಪೇಪರ್ ದಿಸ್ ಇಯರ್ ಮಚ್ ಟಫ್, ರೈಟ್? ಸೊ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ಟಫ್ ಇತ್ತು. ಸೊ ಹಂಗಾಗಿ ನಾವು ಕಟ್ ಆಫ್ ನ ಏನ್ ಮಾಡ್ಬೋದು, ಕಡಿಮೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಒಂದು ಪ್ರಿಪರೇಷನ್ ಅಲ್ಲಿ, ಸೊ ನಾವು ಮೇನ್ಸ್ ಪ್ರಿಪರೇಷನ್ ಆಗ್ಬೇಕಾದ್ರೆ ಟೋಟಲ್ 8 ಸಬ್, ಆಮೇಲೆ ಪ್ರೆಸೆಂಟೇಶನ್ ಇನ್ ಡೀಟೇಲ್ ಬರ್ತೀನಿ, ಓಕೆನಾ? ಈಗ ಅಕಾಡೆಮಿಕ್ ವೈಸ್ ಇಂದ ಸೊ ನಾವು ಏನ್ ಕೋರ್ ಪೇಪರ್ಸ್ ಇದೆ ಅಂದ್ರೆ ಕಾಮರ್ಸ್ ಆಸ್ ವೆಲ್ ಆಸ್ GS 6 ಪೇಪರ್ಸ್ಗೆ ಕ್ಲಾಸಸ್ ಇರುತ್ತೆ. ಮೋರ್ ದೆನ್ 200 ಅವರ್ಸ್ ಕ್ಲಾಸ್ ಇರುತ್ತೆ. ಮತ್ತೆ ಎವ್ರಿ ವೀಕ್ ಸೊ ನಾವು ಏನ್ ಟಾಪಿಕ್ ಕವರ್ ಮಾಡಿರ್ತಾರೆ ಅದ್ರ ರಿಲೇಟೆಡ್ ಆಗಿ ಟೆಸ್ಟ್ ಓರಿಯಂಟೇಶನ್ ಇರುತ್ತೆ. ಈಗ ಪ್ರಿಪ್ರೇಷನ್ ಯಾವ ತರ ಮಾಡ್ಬೇಕು, ಮತ್ತೆ ಸ್ಟ್ಯಾಂಡರ್ಡ್ ಬುಕ್ಸ್ ಯಾವುದು, ಆಯ್ತಾ? ಸೊ ಅದನ್ನೆಲ್ಲ ಇನ್ ಡೀಟೇಲ್ ಆಗಿ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ, ಒಂದು ಪ್ರೆಸೆಂಟೇಶನ್ ಮಾಡ್ತೀನಿ, ಓಕೆನಾ? ನಿಮ್ಗೆ ಫರ್ದರ್ ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಅದ್ರ ಬಗ್ಗೆ, ಸೊ ನಂದಿ ಸರ್ ಇದಾರೆ ಅಟ್ ಪ್ರೆಸೆಂಟ್, ಇವಾಗ ಅವರು ಸ್ಯಾಡ್ ಆಫೀಸರ್ ವರ್ಕ್ ಮಾಡ್ತಾ ಇದಾರೆ. ಸೊ ಅವ್ರನ್ನ ನೀವು ಡಿಸ್ಕಸ್ ಮಾಡ್ಬೋದು. ಲೇಟರ್ ಐ ವಿಲ್ ಕಮ್ ಟು ಯು, ಓಕೆನಾ? ಮತ್ತೆ ನಾನು ಬರ್ತೀನಿ ಸರ್. ನನಗೆ ಪೋಡಿಯಂ ಇದ್ರೆ ಸ್ವಲ್ಪ ಇಲ್ಲಿ ತೊಂದರೆ ಇಲ್ಲ. ಓಕೆ, ಇಲ್ಲ ಮತ್ತೆ ಇಲ್ಲ, ಹಂಗೇನಿಲ್ಲ ಸರ್. ಓಕೆ, ಗುಡ್ ಈವ್ನಿಂಗ್. ಬಗ್ಗೆ ಗೊತ್ತಿದೆಯಾ ನಿಮ್ಗೆ? ಗೊತ್ತಿದ್ಯಾ? ಓಕೆ, ಥ್ಯಾಂಕ್ ಯು. ಸೊ ನನ್ನ ಹೆಸರು ನಂದೀಶ ಅಂತ, ಡಾಕ್ಟರ್ ನಂದೀಶ ಅಂತ.
ಬೇಸಿಕಲಿ ನಂದು M.Com MBA ಆಗಿದೆ, PhD ಆಗಿದೆ. ದೆನ್ ಒಂದು 4 ಸಲ ನೆಟ್ಟು ಸೆಟ್ ಆಗೈತೆ, ಆಂಧ್ರ ಸೆಟ್ ಆಗಿದೆ, ಕೇರಳ ಸೆಟ್ ಆಗಿದೆ. ಇದು ಮೈ ಕ್ವಾಲಿಫಿಕೇಶನ್. ಸೊ ನಾನು ಟೀಚರ್ ಆಗಿದ್ದೆ ಲೈಕ್ ಪ್ರವೀಣ್ ಸರ್. ಸೊ ನಾನು 2020 ಎಕ್ಸಾಮ್ ಬರೆದು 2022 ಡಿಸೆಂಬರ್ ಅಲ್ಲಿ ಈ ಜಾಬ್ಗೆ ಜಾಯ್ನ್ ಆಗಿದ್ದೇವೆ. ಸೊ ಈ ಎಕ್ಸಾಮ್ ಬಗ್ಗೆ ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ, ಈ ಎಕ್ಸಾಮು ನಿಮ್ಗೆಲ್ಲ ಗೊತ್ತು. ಈಗ ಇಂಟರ್ವ್ಯೂ ಇಲ್ಲ ಅಲ್ವಾ? ಇಂಟರ್ವ್ಯೂ ಇಲ್ಲ. ಸೊ ನೀವು ಲಕ್ಕಿ ಬ್ಯಾಚ್. ಸೊ ಹಾಗಾಗಿ ನಿಮ್ಮ ಸ್ಕೋರ್ ಮೇಲೆ ನೀವು ಡಿಪೆಂಡ್ ಆಗಿರುತ್ತೆ ಅಲ್ವಾ? ಸೊ ನಾನು ಪ್ರೀವಿಯಸ್ ಅಲ್ಲಿ ಇಲ್ಲಿಗೆ ಒಂದು ಕ್ಲಾಸ್ ತಗೊಂಡಿದ್ದೆ. ಸೊ ನಮ್ಮಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ನೋಡೋಣ ಫಸ್ಟ್, ಆಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಕಟ್ ಆಫ್ ಬಗ್ಗೆ ಸರ್ ಹೇಳಿದ್ದಾರೆ, ಅದ್ರ ಬಗ್ಗೆ ನಾನು ಮಾತಾಡಲ್ಲ, ನನ್ನ ಪರ್ವ್ಯೂ ಅಲ್ಲ. ನೀವು ಇಲ್ಲಿ ಏನ್ ಬಂದಿದ್ದೀನಿ ಓರಿಯಂಟೇಷನ್ಗೆ, ಏನ್ ಮಾತಾಡಬೇಕು ನೀವು ಹೇಳ್ಬೇಕು ನಾನು. ಆನ್ಸರ್ ರೈಟಿಂಗ್ ಹೆಂಗೆ ಅಂತನಾ? ಓಕೆ ಸರಿ. ಆಮೇಲೆ ಯಾವ ರೀತಿ ಓದ್ಬೇಕು ಅಂತನಾ? ಓಕೆ ಡನ್. ಆಮೇಲೆ ಪ್ರೆಸೆಂಟೇಶನ್. ಓಕೆ ಆಮೇಲೆ ಓಕೆ. ಈಗ ನಾನು 54 ಜನದಲ್ಲಿ ನಾನು 10th ಬಂದಿದ್ದೀನಪ್ಪ, 10th ಪ್ಲೇಸ್ ಬಂದಿದ್ದೀನಿ. ಸೊ ಓಕೆ. ಆಮೇಲೆ ನೆಕ್ಸ್ಟ್ ಓಕೆ. ಸೊ ನನಗೆ GK ಮೆಂಟರ್ ಇವರೇ, ಬೇರೆ ಯಾರು ಅಲ್ಲ. ಸೊ ನನ್ನ GKಗೆ ಮೇನ್ ಮೆಂಟರ್ ಸರ್ರೆ, ಬಟ್ ಲಾಸ್ಟ್ ಟೈಮ್ ಜಸ್ಟ್ ಮಿಸ್ ಆಯ್ತು ಅಷ್ಟೇ ಅವ್ರಿಗೆ. ಬಟ್ ನನ್ನ ಮೆಂಟರ್ ಸರ್ರೆ GSಗೆ. ನಾನೇನು GS ಜಾಸ್ತಿ ಓದಿರ್ಲಿಲ್ಲ. ಆ ಟೈಮಲ್ಲಿ ನನಗೆ ಸಹಾಯ ಮಾಡಿದವರು ಪ್ರವೀಣ್ ಸರ್ರೆ. ಜೊತೆಗೆ ನಂದು GKಲಿ ಅಷ್ಟು ಸ್ಕೋರ್ ಆಗಿಲ್ಲ. ಮೀನ್ಸ್ ಈಗ 300ಗೆ ನಂದು ಸ್ಕೋರ್ ಬರೀ 120, 130 ಮಾತ್ರ ಇತ್ತು ಅಷ್ಟೇ. ಬಟ್ ಕಾಮರ್ಸ್ ಅಲ್ಲಿ 200 ಹೋಗಿತ್ತು, 170, 180 ಹೋಗಿತ್ತು ಕಾಮರ್ಸ್ ಅಲ್ಲಿ. ಸೊ ನಾನು ಕಾಮರ್ಸ್ ಅಲ್ಲಿ ನಾನು ಟೀಚರ್ ಆಗಿದ್ನಲ್ಲ, ಸೊ ನನಗೆ ಈ ಪ್ರಾಕ್ಟಿಕಲ್ ಮಾಡಿ ಅನುಭವ ಇತ್ತು. ಅದರಲ್ಲಿ ಸುಮಾರು ನಿಮಗೆ 300 ಮಾರ್ಕ್ಸ್ಗೆ ಪ್ರಾಬ್ಲಮ್ಸ್ ಇರುತ್ತೆ. ನೀವು ಬೇಕಾದ್ರೆ ಕ್ವಶನ್ ಪೇಪರ್ ತೆಗೆದು ನೋಡಿ. ಆಲ್ಮೋಸ್ಟ್ ನೀವು ಸ್ಕೋರ್ ಎಲ್ಲಿ ಮಾಡಬೇಕು ಅಂತಂದ್ರೆ ಪ್ರಾಬ್ಲಮ್ಸ್ ಅಲ್ಲಿ. ಈಗ ನಾವು ಥಿಯರಿ ಎಷ್ಟೇ ಬರೆದ್ರೂ ಅದರಲ್ಲಿ ಮಾರ್ಕ್ಸ್ ಕಟ್ ಮಾಡ್ತಾರೆ. ಬಟ್ ನಮಗೆ ಪ್ರಾಬ್ಲಮ್ಸ್ ನಮ್ಮ ಕೈ ಹಿಡಿತಿದೆ. ಅದಕ್ಕೆ ನನ್ನ ಸಜೆಷನ್ ಏನಪ್ಪಾ ಅಂತಂದ್ರೆ, PU ಇಂದ ಹಿಡಿದು ನೀವು ಏನು ಮಾಸ್ಟರ್ಸ್ ಗಂಟೆ ಓದಿದ್ದೀರಾ ಅದೆಲ್ಲ, ಇಟ್ ಮೇ ಬಿ ಫೈನಾನ್ಷಿಯಲ್ ಅಕೌಂಟಿಂಗು, ಇಟ್ ಮೇ ಬಿ ಕಾಸ್ಟ್ ಅಕೌಂಟಿಂಗು, ಇಟ್ ಮೇ ಬಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗು, ದೆನ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಇದೇನಿದೆಯೋ ಅದನ್ನ ಒಂದ್ಸಲ ನೀವು ಸಿಲೆಬಸ್ ನೋಡ್ಕೊಂಡು ಆ ಟಾಪಿಕ್ನ ನೀವು ವರ್ಕೌಟ್ ಮಾಡಿ ಶುರು ಮಾಡ್ಕೊಳ್ಳಿ. ಯಾಕೆಂದ್ರೆ ನೀವೆಲ್ಲ ಕ್ವಶನ್ ಪೇಪರ್ ಮೊದಲೇ ನೋಡಿರ್ತೀರಾ. 2017 ಫಸ್ಟ್ ಎಕ್ಸಾಮ್ ಆಯ್ತಲ್ವಾ, ಅವಾಗೂ 2020 ಆಗಿದೆ ಎಕ್ಸಾಮ್ಗೂ ಏನ್ ಡಿಫ್ರೆನ್ಸು? ಅಲ್ಲಿ 10 ಕ್ವಶನ್ ಕೊಟ್ಬಿಟ್ಟು ಒಂದು 7 ಕ್ವಶನ್ ಬೈರಿ ಅಂತ ಹೇಳ್ತಿದ್ದ ಅಲ್ವಾ? ಬಟ್ 2020 ಬ್ಯಾಚ್ ಅಲ್ಲಿ ಎಲ್ಲ ಕ್ವಶನ್ ಕಂಪಲ್ಸರಿ ಅಲ್ವಾ? ರೈಟ್. ಸೊ ಇಲ್ಲಿ ಅವಾಗ ಯಾಕೆ ಅಂದ್ರೆ ಹೋದ್ಸಲಿ AO ಮತ್ತೆ AC ಎರಡೂ ಕಾಲ್ ಮಾಡಿದ್ದ. ನಮ್ ಬ್ಯಾಚ್ ಅಲ್ಲಿ ಬರೀ AC ಮಾತ್ರ ಕಾಲ್ ಮಾಡಿದ್ದ. ಈಗ AO ಮತ್ತೆ AC ಕಾಲ್ ಮಾಡಿದ್ದಾನೆ. ಬಟ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗೆ ಬರೋದ ಗೊತ್ತಿಲ್ಲ. ನಾವು ಅನ್ಕೊಂಡ್ವಿ AC ಮಾಡೋದ್ನಲ್ಲ ಆ ರೀತಿ ಚೇಂಜ್ ಮಾಡಿರ್ಬೋದು ಅಂತ. ಬಟ್ ಗೊತ್ತಿಲ್ಲ, ನಿಮ್ಗೆ ಚಾಯ್ಸ್ ಕೊಟ್ರು ಕೊಡ್ಬೋದು.
ಬಟ್ ಕೂಡದೂ ಇರ್ಬೋದು. ಸೊ ನೀವೆಲ್ಲ ಕ್ವಶನ್ ಪೇಪರ್ ನೋಡಿದಿರಲ್ಲಪ್ಪ. ಸೊ ಎಷ್ಟು ಕ್ವಶನ್ ಕೇಳ್ತಾನೆ? 20 ಕ್ವಶನ್ಸ್ ಅಲ್ವಾ? ಇಂಟು 15 ಮಾರ್ಕ್ಸ್ ಎಷ್ಟು? 300 ಮಾರ್ಕ್ಸ್ ಅಲ್ವಾ? ರೈಟ್. ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ, ನಾನ್ ಮಾಡಿ ಸ್ಟ್ರಾಟಜಿ, ನಾನು ಒಂದು ಲೈಬ್ರರಿಲಿ ಓದ್ತಿದ್ದೆ. ಅದೇ ಕೋವಿಡ್ ಟೈಮಲ್ಲಿ ನಾನು ಎಕ್ಸಾಮ್ ಬರ್ದಿದ್ದು. ಲೈಬ್ರರಿಲಿ ಓದ್ಬೇಕಾದ್ರೆ ಒಬ್ರು UPSC ಪ್ರಿಪೇರ್ ಆಗ್ತಿದ್ರು. ಅವ್ರು ಡೈಲಿ ಏನ್ ಮಾಡೋದು ಅಂದ್ರೆ ಒಬ್ಬರೇ ಕೂತ್ಕೊಂಡು ಬರೆಯೋರು, ಒಬ್ಬರೇ ಕೂತ್ಕೊಂಡು ಅಂದ್ರೆ ಡೈಲಿ ನೋಟ್ಸ್ ಮಾಡೋರು. ವೀಕೆಂಡ್ ಶನಿವಾರ ಮತ್ತೆ ಭಾನುವಾರ ಬಂದಾಗ ಅವ್ರು ಏನ್ ಮಾಡೋರು ಅಂದ್ರೆ ಅವರೇ ಕ್ವಶನ್ ಪೇಪರ್ನ ಅವರೇ ಪ್ರಿಪೇರ್ ಮಾಡ್ಕೊಂಡ್ ಬಂದ್ಬಿಡೋರು. ಆನ್ಸರ್ ಬುಕ್ಲೆಟ್ ಅವರೇ ತರೋರು, ಕೂತ್ಕೊಂಡು ಯಾವಾಗ್ಲೂ ಬರೆಯೋರು. ನಾ ಲೈಬ್ರರಿ ಹೋಗ್ತಾ ಇದ್ದೆ, ಯಾಕೆ ಇವರು ಇಂಡಿವಿಜುವಲ್ ಅವ್ರೊಬ್ಬರೇ ಕೂತ್ಕೊಂಡು ಆನ್ಸರ್ ಬರೀತಾರಲ್ಲ ಅಂತ. ಆವಾಗ ನನಗೆ ಅವ್ರು ಒಂದು ಅಡ್ವೈಸ್ ಮಾಡಿದ್ರು, ಕೇಳಿದೆ ನಾವು ಹೋಗ್ಬಿಟ್ಟು, ನೀವ್ ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ ಅಂತ. ಅವ್ರಂದ್ರು, ನಮ್ಮ ಮೇನ್ ಎಕ್ಸಾಮ್ ಅಲ್ಲಿ ಬರ್ದು ಪ್ರಾಕ್ಟೀಸ್ ಮಾಡ್ಬೇಕು, ಇಲ್ಲ ಟೈಮ್ ಸಿಗಲ್ಲ ಅಂತ ನನಗೆ ಅವ್ರು ಅಡ್ವೈಸ್ ಮಾಡಿದ್ರು. ಹೌದಾ, ನಾನು ಬರೀ ಓದ್ತಾ ಇದೀನಲ್ಲ ಅಂತ ಅನ್ಕೊಂಡು ಏನ್ ಮಾಡಿದೆ, ಅವಾಗ ಏನ್ ಮಾಡಿದೆ, ಎಲ್ಲ ಒಂದ್ ಶೀಟ್ ಇದ್ರ ಮೇಲೆ ಏನೋ ಎಷ್ಟೆಷ್ಟಿತ್ತು ಎಲ್ಲ ಶೀಟ್ ಏನ್ ಮಾಡಿದೆ, ಎಲ್ಲ ಸೇರ್ಕೊಂಡು ಒಂದು ಬುಕ್ಲೆಟ್ ತರ ಮಾಡ್ಕೊಂಡ್ಬಿಟ್ಟೆ. ಸೊ ನಾನ್ ಪ್ರಿಪ್ರೇಷನ್ ಹೆಂಗ್ ಮಾಡಿದೆ ಅಂತಂದ್ರೆ, ಮೊದಲು ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದು ಬೈ ಕ್ವಶನ್ ಪೇಪರ್ ತಗೊಂಡೆ ಫಸ್ಟ್. ಯಾವುದು ಅಂದ್ರೆ, ಹಿಂದೆ KS ಅಲ್ಲಿ ಆಪ್ಷನ್ ಇತ್ತು, ಕಾಮರ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಆಪ್ಷನ್ ಇತ್ತು, ಹೌದಾ? ಆ ಕ್ವಶನ್ ಪೇಪರ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡೆ, ಪ್ರಿಂಟ್ಔಟ್ ತರಿಸ್ಕೊಂಡೆ. ಲಾಸ್ಟ್ ನಮ್ಮ ಸೀನಿಯರ್ಸ್ ಬ್ಯಾಚ್ ಸಹ ಪ್ರಿಂಟ್ಔಟ್ ತರಿಸ್ಕೊಂಡೆ. ನಾನು ಒಂದು 15 ದಿನ ಬರೀ ಕ್ವಶನ್ಗಳನ್ನೇ ಓದ್ದೆ. ನಾನು ಫಸ್ಟ್ ಕ್ವಶನ್ ಅರ್ಥ ಆಗ್ಬೇಕು, ಕ್ವಶನ್ ಯಾವ ರೀತಿ ಕೇಳ್ತೇನೆ ಅಂತ ನನಗೇನಾಗಬೇಕು, ಕ್ವಶನ್ಗಳು ನನಗೆ ಅರ್ಥ ಆಗ್ಬೇಕು. ನಾನು ಮೊದಲು ಮಾಡಿದ್ದೀನಪ್ಪ ಅಂದ್ರೆ ಎಲ್ಲ ಪ್ರಿಂಟ್ಔಟ್ ತೆಗೆಸ್ಕೊಂಡು ಬರೀ ಕ್ವಶನ್ ಓದೋದು. ಬೆಳಿಗ್ಗೆ ಎಲ್ಲ ಒಂದು ಸ್ಪೇರ್ ಪೆಂಡಿಂಗ್ ಮಾಡಿಸ್ಕೊಂಡು ಬರೀ ಕ್ವಶನ್ ಓದೋದೆ. ಆಮೇಲೆ ಸಿಲೆಬಸ್ ತಗೊಂಡೆ, ಸಿಲೆಬಸ್ ನ ಓದೋ ಸ್ಟಾರ್ಟ್ ಮಾಡಿದೆ. ನಾ ಹೇಳ್ತೇವೆ ನಾನು ಸ್ಟ್ರಾಟಜಿ, ಐ ಡೋಂಟ್ ನೋ ಅದರ್ಸ್, ನನ್ನ ಅನುಭವ ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ನಾ ಏನ್ ಮಾಡಿದೆ, ಈ ಸಿಲೆಬಸ್ ಅಲ್ಲಿ ಈ ಕ್ವಶನ್ ಅಲ್ಲಿ ಕೇಳಿದ್ದ, ನಾನು ಅಂಡರ್ಲೈನ್ ಮಾಡ್ಕೋತಿದ್ದೆ ಅದನ್ನು. ಸೊ ನಾನು ಫಸ್ಟ್ ಸಿಲೆಬಸ್ ಓದಿಲ್ಲ, ಫಸ್ಟ್ ಕ್ವಶನ್ ಪೇಪರ್ ಓದಿದ್ದು, ನಾನು ಓದಿದ್ದು. ನೆಕ್ಸ್ಟ್ ಸಿಲೆಬಸ್. ಆ ಸಿಲೆಬಸ್ ಪ್ರಕಾರ ನಾವೇನ್ ಮಾಡ್ತಿದ್ವಿ ಅಂತಂದ್ರೆ, ಆ ಕ್ವಶನ್ಗೆ ಆನ್ಸರ್ ರೈಟಿಂಗ್ ಸ್ಟಾರ್ಟ್ ಮಾಡೋದು, ನೋಡ್ಕೊಂಡೆ ಆನ್ಸರ್ ರೈಟಿಂಗ್ ಸ್ಟಾರ್ಟ್ ಮಾಡೋದು ಫಸ್ಟ್. ಆಮೇಲೆ ನೋಡ್ದೇನೆ ಬರೆಯುವಂಥದ್ದು. ಇದನ್ನ ನಾನು ಸ್ಟಾರ್ಟ್ ಮಾಡಿದೆ. ಕಳೆದ ಲಾಸ್ಟ್ 2 months ಇರ್ಬೇಕು ಇದೇ ಕೆಲಸ ನನಗೆ. ಬೆಳಗ್ಗೆ ಎದ್ದ ತಕ್ಷಣ ಏನೋ ಒಂದು ಬರೆಯೋದು, ಏನೋ ಬರೆಯೋದು ಮೀನ್ಸ್ ಆ ಟಾಪಿಕ್ ಬಗ್ಗೆ ಏನೇ ಕೇಳಿದ್ರು ಒಂದು ಬರೆಯೋದು. ಯಾಕೆ ಅಂದ್ರೆ 300 ಮಾರ್ಕ್ಸು 3 ಅವರು ನೀವು ಎಕ್ಸಾಮ್ ಅಲ್ಲಿ ಬರೆಯೋದು ಅಷ್ಟು ಈಸಿ ಇಲ್ಲ ಅಲ್ವಾ? ಅಷ್ಟು ಈಸಿ ಇಲ್ಲ. ನಾನೇನ್ ಮಾಡಿದೆ ಅಂದ್ರೆ ಡೈಲಿ ಬರೆಯೋದೆ, ಬೆಳಗ್ಗೆ ಎದ್ರು ಬರೆಯೋದೆ, ಮಧ್ಯಾಹ್ನ ಆದ್ರೂ ಬರೆಯೋದೆ. ಅದು ನನಗೆ ಕಾನ್ಫಿಡೆನ್ಸ್ ಕೊಡ್ತು. ಬಟ್ ಪ್ರಾಬ್ಲಮ್ಸ್ ಸಹ ವರ್ಕೌಟ್ ಮಾಡಿದ್ವಿ. ಓಕೆ, ಸರ್ರು ನಾನು ಇಬ್ರು ಪ್ರಾಬ್ಲಮ್ಸ್ ನ ವರ್ಕೌಟ್ ಮಾಡಿದ್ವಿ. ನಾನು ತುಂಬಾ ನಾನು MCOM ಪಾಠ ಮಾಡ್ತಿದ್ದೆ. ಸೊ ಅಲ್ಲಿ ನಾನು ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಹ್ಯಾಂಡಲ್ ಮಾಡ್ತಿದ್ದೆ, ORQT ಹ್ಯಾಂಡಲ್ ಮಾಡ್ತಿದ್ದೆ, ಅಂದ್ರೆ ಆಪರೇಷನ್ ರಿಸರ್ಚ್ ಮತ್ತೆ ಕ್ವಾಂಟಿಟಿವ್ ಟೆಕ್ನಿಕ್ಸ್ ನ ನಾನು ಪಾಠ ಮಾಡ್ತಿದ್ದೆ. ಅದು ನನಗೆ ತುಂಬಾ ಯೂಸ್ ಆಯ್ತು. ಯಾಕೆ ನೀವೆಲ್ಲೂ ತುಂಬಾ ಜನ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರಿ, ಕೆಲವು ಟೀಚಿಂಗ್ ಇರಲ್ಲ. ಬಟ್ ನಾನು ಟೀಚಿಂಗ್ ಅಲ್ಲಿ ಇರೋದ್ರಿಂದ ನನಗೋದೊಂದು ಅಡ್ವಾಂಟೇಜ್ ಆಯ್ತು. ಅಂದ್ರೆ ನನ್ನ ಅನುಭವ ಅಂದ್ರೆ ನೀವು ಏನೇ ಮಾಡಿದ್ರು ಅದನ್ನ ನನ್ನ ಮೈಂಡ್ ಅಲ್ಲಿ ವಿಜುವಲೈಸ್ ಮಾಡ್ಕೋತಾ ಇದ್ದೆ. ಅಂದ್ರೆ ಇದು ಈ ಕೆಲಸ ಹಿಂಗ್ ಮಾಡ್ಬೇಕು, ಹಿಂಗ್ ಓದ್ಬೇಕು, ಈಗ ಮಾಡ್ಬೇಕು, ಈ ತರ ಆನ್ಸರ್ ಬರುತ್ತೆ ಅನ್ನೋದನ್ನ ನಾನು ನನ್ನ ಮೈಂಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿದ್ದೆ. ಇದು ನನ್ನ ಪ್ರಿಪರೇಷನ್. ಅಂದ್ರೆ ನನ್ನ ಹತ್ರ ಮೆಟೀರಿಯಲ್ಸ್ ಇದ್ದ, ಬಿಕಾಸ್ ನಾನು ಆಲ್ರೆಡಿ ಟೀಚಿಂಗ್ ಇದ್ದಲ್ಲ. ಸೊ ನನ್ನ PUC ಹಿಡಿದು MCOM ನನ್ನ ಹತ್ರ ನೋಟ್ಸ್ ಬುಕ್ ಇದ್ದು. ಆ ಬುಕ್ ನನಗೆ ಮೆಟೀರಿಯಲ್ಸ್ ಎಲ್ಲೂ ಕಲೆಕ್ಟ್ ಮಾಡಲಿಲ್ಲ, ಬಟ್ ನನ್ನ ಹತ್ರ ಮೆಟೀರಿಯಲ್ಸ್ ಇತ್ತು, ಅದನ್ನೇ ಓದಿದ್ದು. ನಂದು ಹೇಳ್ದಲ್ಲ, ನೆಟ್ ಸ್ಲೆಟ್ ಎಲ್ಲ ಓದಕ್ಕೆ ಆಗ ಪ್ರಿಪರೇಷನ್ ಮಾಡ್ತಿದ್ನಲ್ಲ, ಅದೇ ನೋಟ್ಸ್ಗಳನ್ನ ಇಟ್ಕೊಂಡು ಈ ಎಕ್ಸಾಮ್ಗೆ ನಾನು ಪ್ರಿಪೇರ್ ಆದೆ. ಇದು ಪ್ರಿಪರೇಷನ್. ನನ್ನ ಪ್ರಿಪರೇಷನ್ ಈ ತರ ಇರುತ್ತೆ. ನಿಮ್ ಪ್ರಿಪರೇಷನ್ ಯುವರ್ ಚಾಯ್ಸ್. ನಿಮ್ಗೆ ಕೆಲವರು
ಫಸ್ಟ್ ಸಿಲೆಬಸ್ ಓದಿ ನೋಟ್ಸ್ ಮಾಡಿ ಆಮೇಲೆ ಓದ್ತಿರೋ, ಇಲ್ಲ ಪ್ರೀವಿಯಸ್ ಇಯರ್ ಎಕ್ಸಾಮ್ ಪೇಪರ್ನ ತಗೊಂಡು ನೀವು ಅದನ್ನ ವಿಜುವಲೈಸ್ ಮಾಡ್ಕೊಂಡು ಈ ತರ ಕ್ವಶನ್ಸ್, ಅಂದ್ರೆ ಏನಂದ್ರೆ ಕ್ವಶನ್ ಡೈಮೆನ್ಷನ್ ಚೇಂಜ್ ಆಗ್ಬೋದು, ಕಾನ್ಸೆಪ್ಟ್ ಸೇಮ್ ಇರುತ್ತೆ. ಯಾವುದೇ ಒಂದು ಕ್ವಶನ್ ಕೇಳ್ಬೇಕಾದ್ರೆ ಎಕ್ಸಾಂಪಲ್ ನಿಮ್ಗೆ ಡೈಮೆನ್ಷನ್ ಚೇಂಜ್ ಆಗುತ್ತೆ. ಈಗ ನಾನು ನೆಟ್ ಟು ಸ್ಲೆಟ್ ಬರೆದಾಗ 2011 ಅಲ್ಲಿ ಎಕ್ಸಾಮ್ ಅಲ್ಲಿ ನೇರವಾಗಿ ಕೊಡ್ತಿದ್ದೆ, ಎಕ್ಸಾಮ್ ಅಂದ್ರೆ ಡೈರೆಕ್ಟ್ ಆಗಿ ಕೊಡ್ತಿದ್ದ. ಈಗ ನೀವು KS ಪೇಪರ್ ನೋಡಿದ್ರಿ ಮೊನ್ನೆ ಅಲ್ವಾ, ಕಾನ್ಸೆಪ್ಟ್ ಸಿಂಪಲ್ ಇರುತ್ತೆ. ಏನ್ ಮಾಡ್ತಾನೆ, ಸ್ವಲ್ಪ ಲೆಂತಿ ಮಾಡ್ತಾನೆ ಅಷ್ಟೇ. ಆ ಲೆಂತಿಗೆ ನೀವು ತಯಾರಾಗಬೇಕಷ್ಟೇ ಅಲ್ವಾ. ಈಗ ನೀವು OB ಓದ್ತೀರಾ, ಎಕ್ಸಾಂಪಲ್ ನಿಮ್ಗೆ ಫಿಲ್ಮದಲ್ಲಿ OB ಇತ್ತು, OB HRM ಲಿಂಕ್ ಇದೆ. HRM ಅಲ್ಲೂ ಕಾನ್ಸೆಪ್ಟ್ ಬರುತ್ತೆ, OBಲೂ ಕಾನ್ಸೆಪ್ಟ್ ಬರುತ್ತೆ. ನಾವು ಆ ಸಬ್ಜೆಕ್ಟ್ ಲಿಂಕ್ ಮಾಡ್ಕೊಂಡು ಹೋಗ್ಬೇಕು. ಈಗ ನಮಗೆ ಫೈನಾನ್ಸಿಯಲ್ ಅಕೌಂಟಿಂಗ್ ಇದೆ, ಕಾಸ್ಟ್ ಅಕೌಂಟಿಂಗ್ ಇದೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇದೆ. ಅದಕ್ಕೆ ಒಂದಕ್ಕೊಂದು ಅನ್ಬೇಕು, ಲಿಂಕ್ ಮಾಡ್ತಾ ಹೋಗ್ತಾ ಇರಬೇಕು. ಅದೇ ರೀತಿ ನೀವೆಲ್ಲ ಇನ್ಫ್ಲೇಷನ್ ಅಕೌಂಟಿಂಗ್ ಅಂತ ಕೇಳಿರ್ತೀರಿ, ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಂತ ಕೇಳಿರ್ತೀರಿ. ಈ ಕಾನ್ಸೆಪ್ಟ್ಗಳು ಎಲ್ಲಿ ಬರ್ತವೆ? ಎನ್ವೈರನ್ಮೆಂಟ್ ಅಕೌಂಟಿಂಗ್ ಅಂತ ಕೇಳಿರ್ತೀರಿ. ಈ ಕಾನ್ಸೆಪ್ಟ್ ಎಲ್ಲಿ ಬರ್ತವೆ ಅಂತ, ಆ ಕಾನ್ಸೆಪ್ಟ್ ನೀವೇನ್ ಮಾಡ್ಬೇಕು ಅಂತಂದ್ರೆ ನಿಮ್ ತಲೆ ಒಳಗೆ ಇಟ್ಕೋಬೇಕು, ಈ ಕಾನ್ಸೆಪ್ಟ್ ಇಲ್ಲಿ ಬರುತ್ತೆ. ಈಗ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ನಿಮ್ಗೆ ಮೋಸ್ಟ್ ಕ್ವಶನ್ಸ್ FML ಬರುತ್ತೆ. ಆಗ ನಿಮಗೆ FML ನೀವೆಲ್ಲ ಓದಿರ್ತೀರಾ, ಫೈನಾನ್ಸಿಂಗ್ ಡಿಸಿಷನ್ ಅಂತ ಓದಿರ್ತೀರಾ, ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ ಓದಿರ್ತೀರಾ, ಡಿವಿಡೆಂಡ್ ಡಿಸಿಷನ್ಸ್ ಅಂತ ಓದಿರ್ತೀರಾ. ಅವು ಥಿಯರೀಸ್ಗಳನ್ನ ನೀವು ಸ್ವಲ್ಪ ಚೆನ್ನಾಗಿ ಓದ್ಕೋಬೇಕು. ಸೊ ಅದೇ ರೀತಿ ನಿಮ್ಗೆ ಪರ್ಸನಲ್ ಫೈನಾನ್ಸ್ ಅಂತ ಕೆಲವು ಸಬ್ಜೆಕ್ಟ್ ಇದೆ. ಸೊ ಈಗ ನೀವೇ ನಮ್ಮ ಎಕನಾಮಿಕ್ಸ್ ಅಲ್ಲಿ ಓದಿರ್ತೀವಿ. ಎಕನಾಮಿಕ್ಸ್ ನಾವು ನಾನು ಸಿಂಪಲ್ ಹೇಳೋದಾದ್ರೆ 3 ವರ್ಡ್ ಹೇಳ್ತೀನಿ. ಎಕನಾಮಿಕ್ಸ್ ಸೇಸ್ ದಟ್ ಹೌ ಟು ಅರ್ನ್ ಮನಿ, ಹೌ ಟು ಸ್ಪೆಂಡ್ ಮನಿ, ಹೌ ಟು ಸೇವ್ ಮನಿ, ಇನ್ನೊಂದು ಹೌ ಟು ಇನ್ವೆಸ್ಟ್ ಮನಿ. ಅಷ್ಟೇ ಹೇಳೋದು. ಎಂಟರ್ ಎಕನಾಮಿಕ್ಸ್ ಏನ್ ಹೇಳುತ್ತೆ? ಹೌ ಟು ಅರ್ನ್ ಮನಿ. ಈಗ ಅದು ಮಾಡಕ್ ನಮ್ಗೆ ಏನ್ ಬೇಕು? ಬಿಸ್ನೆಸ್ ಬೇಕು, ಎಂಪ್ಲಾಯ್ಮೆಂಟ್ ಬೇಕು, ಅಥವಾ ಓನ್ ಬಿಸ್ನೆಸ್ ಮಾಡಬೇಕು, ಎಂಪ್ಲಾಯ್ಮೆಂಟ್ ಮಾಡಬೇಕು. ಹೌ ಟು ಅರ್ನ್ ಮನಿ. ಹೌ ಟು ಸ್ಪೆಂಡ್ ಮನಿ ಅಂದ್ರೆ ಹೇಗ್ ಮಾಡ್ಬೇಕು ನಮ್ಗೆ? ಈಗ ನಮ್ಗೆ ಹೋಟೆಲ್ಸ್ ಬೇಕು, ಅವೇನಪ್ಪ ಹೋಟೆಲ್ ಏನಕ್ಕೆ ಇರೋದು? ನಾವು ಖರ್ಚು ಮಾಡತ್ತಾನೆ. ಮಾಲ್ ಏನಕ್ಕೆ ಇರೋದು? ಥಿಯೇಟರ್, ಮೂವಿ ಥಿಯೇಟರ್ ಇರೋದು ಏನಕ್ಕೆ ಇರೋದು? ಸೇವ್ ಮಾಡಕ, ಖರ್ಚು ಮಾಡಕ, ಅವೇನ್ರಪ್ಪ? ಹೌ ಟು ಅರ್ನ್ ಮನಿ ಅಂದ್ರೆ ಎಂಪ್ಲಾಯ್ಮೆಂಟ್. ಎಂಪ್ಲಾಯ್ಮೆಂಟ್ ಅಂದ್ರೆ ಮ್ಯಾಕ್ರೋ ಎಕನಾಮಿಕ್ಸ್. ಹೌದೇನ್ರಪ್ಪ? ಹೌದಾ? ಎಂಪ್ಲಾಯ್ಮೆಂಟ್ ಅಂದ್ರೆ ಬರ್ತೀವಿ ಬಿಸ್ನೆಸ್, ನಾವು ಹೋಗಿರ್ತೀವಿ, ಬಿಸ್ನೆಸ್ ಹೋಗಿರ್ತೀವಿ. ಹೌ ಟು ಸ್ಪೆಂಡ್ ಮನಿ ಅಂದ್ರೆ ಹೇಳೋದಲ್ಲ, ಹೋಟೆಲ್ ಇಂಡಸ್ಟ್ರಿ, ಎಕ್ಸಾಂಪಲ್ ಮಾಲ್, ಥಿಯೇಟರ್, ಇವೆಲ್ಲ ನಾವೇನ್ ಮಾಡೋದು? ಸ್ಪೆಂಡಿಂಗ್ ಮಾಡುವಂತ ಹೇಳೋದು. ನೆಕ್ಸ್ಟ್ ಏನು? ಹೌ ಟು ಸೇವ್ ಮನಿ, ಬ್ಯಾಂಕಿಂಗ್. ಏನ್ ಬೇಕು? ಬ್ಯಾಂಕಿಂಗ್. ದೆನ್ ಹೌ ಟು ಇನ್ವೆಸ್ಟ್ ಅಂದ್ರೆ ಸ್ಟಾಕ್ ಮಾರ್ಕೆಟ್. ಅಂದ್ರೆ ಯಾವುದು? ಪ್ರೈಮರಿ ಮಾರ್ಕೆಟ್, ಸೆಕೆಂಡರಿ ಮಾರ್ಕೆಟ್, ಮನಿ ಮಾರ್ಕೆಟ್, ಕ್ಯಾಪಿಟಲ್ ಮಾರ್ಕೆಟ್. ಸೊ ಮ್ಯೂಚುವಲ್ ಫಂಡ್, ಕಮಾಡಿಟಿ ಮಾರ್ಕೆಟ್, ಇವೆಲ್ಲ ಏನು ಅಂದ್ರೆ ಈಗ ನಾವು ಎಕನಾಮಿಕ್ಸ್ ನಾಲ್ಕೇ ವರ್ಡ್. ಯಾವುದು? ಹೌ ಟು ಅರ್ನ್, ಹೌ ಟು ಸ್ಪೆಂಡ್, ಹೌ ಟು ಸೇವ್, ಹೌ ಟು ವೇರ್ ಟು ಇನ್ವೆಸ್ಟ್. ಅವೇನ್ರಪ್ಪ? ಈ 4 ವರ್ಡ್ ಇಡೀ ಎಕನಾಮಿಕ್ಸ್ ಮುಗಿದೋಯ್ತು. ಅದು ನೀವು ಲಿಂಕ್ ಮಾಡ್ತಾ ಹೋಯ್ತಾ ಇರ್ಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಅದೇ ರೀತಿ ಈಗ ಅಕೌಂಟಿಂಗ್ ಅಂತ ಬಂದಾಗ, ಅಕೌಂಟಿಂಗ್ ಅಲ್ಲಿ ಫಸ್ಟ್ ಪಾರ್ಟ್ ಏನು? ಸಿಂಪಲ್ ಆಗಿ ನಾನು ಹೇಳ್ತಿದ್ದು ಹೆಂಗೆ ಲಿಂಕ್ ಮಾಡ್ತಿರೋದಕ್ಕೆ. ಅಕೌಂಟಿಂಗ್ ಅಲ್ಲಿ ಫಸ್ಟ್ ಪಾರ್ಟ್ ಏನು? ಫಸ್ಟ್ ನಾವೇನ್ ಮಾಡ್ಬೇಕು? ಟ್ರಾನ್ಸಾಕ್ಷನ್ ಮಾಡ್ಬೇಕು. ಫಸ್ಟ್ ಮಾಡ್ಬೇಕಲ್ವಾ? ಆ ಟ್ರಾನ್ಸಾಕ್ಷನ್ ನಾವೇನ್ ಮಾಡ್ಬೇಕು? ಐಡೆಂಟಿಫೈ ಮಾಡಬೇಕು. ವೆದರ್ ಇಟ್ ಈಸ್ ಎ ಮನಿ ಟ್ರಾನ್ಸಾಕ್ಷನ್ ಆರ್ ನಾನ್ ಮನಿ ಟ್ರಾನ್ಸಾಕ್ಷನ್ ಅಂತ ನೋಡ್ಬೇಕು. ಅಲ್ವೇನ್ರಪ್ಪ? ಅಲ್ಲೇ ಬರುತ್ತೆ ಅಕೌಂಟಿಂಗ್ ಕಾನ್ಸೆಪ್ಟ್, ಅದ್ರೊಳಗೆ ಬಂದ್ಬಿಡ್ತದೆ ನಿಮ್ಗೆಲ್ಲ, ಅಲ್ವಾ? ಸೊ ಫಸ್ಟ್ ಏನ್ ಮಾಡ್ಬೇಕು? ನಾವು ಐಡೆಂಟಿಫಿಕೇಶನ್ ಮಾಡ್ಕೋಬೇಕು. ನೆಕ್ಸ್ಟ್ ಅದನ್ನ ನಾವು ರೆಕಾರ್ಡ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ರೆಕಾರ್ಡ್ ಮಾಡ್ಬೇಕಾದ್ರೆ ಎಲ್ಲಿ ರೆಕಾರ್ಡ್ ಮಾಡ್ತೀವಿ? ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ವಾ? ಆ ಬುಕ್ಸ್ ಯಾವ್ಯಾವ ಬರ್ತವೆ? ಲೆಡ್ಜರ್ ಅಲ್ಲ, ಜರ್ನಲ್ ಬುಕ್ ಬರುತ್ತೆ,
ಸಬ್ಸಿಡಿ ಬುಕ್ ಬರುತ್ತೆ. ನಿಮ್ಗೆ ಅಲ್ಲಿ 2 ಕಾನ್ಸೆಪ್ಟ್ ಅಲ್ಲೇ ಬಂದ್ಬಿಡ್ತಾ? ಅರ್ಥ ಆಗ್ತಾ ಇದೆಯಾ? ದೆನ್ ನಾವ್ ಏನ್ ಮಾಡ್ಬೇಕು, ರೆಕಾರ್ಡ್ ಮಾಡಿದ್ರೆ ಏನ್ ಮಾಡ್ಬೇಕು ಅಂದ್ರೆ ಕ್ಲಾಸಿಫಿಕೇಶನ್ ಮಾಡಬೇಕು. ಅದನ್ನೆಲ್ಲಿ ಮಾಡ್ತೀವಿ ನಾವು? ಲೆಡ್ಜರ್ ಅಲ್ಲಿ ಮಾಡ್ತೀವಿ. ನಮ್ಗೆ ಇಲ್ಲಿ ಲೆಡ್ಜರ್ ಅಕೌಂಟ್ ಮಾಡಿದ್ವಿ. ನೆಕ್ಸ್ಟ್ ಏನು? ಸಮರೈಸ್ ಮಾಡಬೇಕು. ಎಲ್ಲಿ ಮಾಡ್ತೀವಿ? ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಮಾಡ್ತೀವಿ. ಅದೊಂದು ಟಾಪಿಕ್, ಟ್ರಯಲ್ ಬ್ಯಾಲೆನ್ಸ್ ಅಲ್ವಾ? ಸಮರೈಸ್ ಮಾಡಿದ್ನ ನಾವು ಸ್ಟೇಟ್ಮೆಂಟ್ ಮಾಡ್ಬೇಕು. ಅದನ್ನ ನಾವು ಅನಾಲಿಸಿಸ್ ಮಾಡ್ಬೇಕಾದ್ರೆ ನಾವು ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಬೇಕು. ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಬೇಕಾದ್ರೆ ನಾವೇನ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತೀವಿ? ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಕೌಂಟ್ ಮಾಡ್ತೀವಿ, ಬ್ಯಾಲೆನ್ಸ್ ಶೀಟ್ ಮಾಡ್ತೀವಿ, ಶೆಡ್ಯೂಲ್ ಮಾಡ್ತೀವಿ, ನೋಟ್ಸ್ ಎಲ್ಲ ಮಾಡ್ತೀವಿ, ಹೌದಾ? ಮತ್ತೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡ್ತೀವಿ. ಇವೆಲ್ಲ ಉದ್ದೇಶ ಏನು? ಇವೆಲ್ಲ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡ್ತೀವಿ. ಆ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಾದ್ಮೇಲೆ ನಾವೇನ್ ಮಾಡ್ಬೇಕು? ವಿ ಗೋ ಫಾರ್ ಅನಾಲಿಸಿಸ್ ಹೋಗ್ಬೇಕು, ಅಲ್ವಾ? ಹೌದಾನೆ? ಅನಾಲಿಸಿಸ್ ಮಾಡ್ಬೇಕಾದ್ರೆ ನಮ್ಗೆ ಏನ್ ಬೇಕು? ಟೂಲ್ಸ್ ಬೇಕು, ಅಲ್ವಾ? ಆ ಟೂಲ್ಸ್ ಯಾವ್ಯಾವು? ನೀವು ಓದಿದ್ದೀರಾ? ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಓದಿದಿಲ್ಲ ಅಲ್ವಾ? ಅದ್ರ ಏನ್ ಬರುತ್ತೆ? ಕಂಪ್ಯಾರಿಟಿವ್ ಅನಾಲಿಸಿಸ್, ಕಾಮನ್ ಸೈಜ್ ಅನಾಲಿಸಿಸ್, ಮತ್ತೆ ಟ್ರೆಂಡ್ ಅನಾಲಿಸಿಸ್ ಅಂತ ಓದಿರ್ತೀರಾ. ಫಂಡ್ ಫ್ಲೋ ಸ್ಟೇಟ್ಮೆಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಓದಿರ್ತೀರಾ, ಮತ್ತೆ ರೇಷಿಯೋ ಅನಾಲಿಸಿಸ್ ಅಂತ ಓದಿರ್ತೀರಾ, ಹೌದಾ? ಇವೆಲ್ಲ ಏನು? ಟು ಅನಲೈಸ್ ದಿ ಏನ್ನ? ಫೈನಾನ್ಸಿಯಲ್ ಇನ್ಫಾರ್ಮೇಶನ್. ಇವೆಲ್ಲ ಏನ್ ಮಾಡ್ಬೇಕು ನಾವು? ಅನಾಲಿಸಿಸ್ ಮಾಡಬೇಕು, ರೈಟ್? ಅದಾದ್ಮೇಲೆ ನಾವು ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಮಾಡ್ಬೇಕಲ್ವಾ? ಇಂಟರ್ಪ್ರಿಟೇಷನ್ ಇಸ್ ಬೇಸ್ಡ್ ಆನ್ ದಿ ಸ್ಟ್ಯಾಂಡರ್ಡ್ಸ್. ಅದಕ್ಕೆ ನಾವು ಏನ್ ಮಾಡ್ಬೇಕು? ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಓದ್ಬೇಕು. ಏನ್ ಇರ್ಬೇಕು? ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಹೇಗೆ ಹೇಳ್ಬಿಡ್ತೀವಿ? AS ಇದೆ, ಅದೇ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತಿದೆ. AS ಅಂತಿದೆ, ಅಲ್ವಾ? ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇದೆ, ಮತ್ತೆ IFRS ಅಂತಿದೆ, ರೈಟ್? ಸೊ ನಾವು ಇವೆಲ್ಲವನ್ನು ಇಟ್ಕೊಳ್ಳೋ ಉದ್ದೇಶ ಏನಂದ್ರೆ ಟು ಇಂಟರ್ಪ್ರಿಟ್. ಏನ್ ಇಂಟರ್ಪ್ರಿಟ್ ಮಾಡೋದು? ಕಂಪ್ನಿ ವೆದರ್ ಇಸ್ ಎ ಪ್ರಾಫಿಟಬಲ್ ಆರ್ ಲಾಸ್, ಕಂಪ್ನಿ ಇಸ್ ಇನ್ ಗುಡ್ ಪೊಸಿಷನ್ ಆರ್ ಬ್ಯಾಡ್ ಪೊಸಿಷನ್. ಸೊ ಇದು ನಾವೇನು ನೋಡಿ, ಅಕೌಂಟಿಂಗ್ ಡೆಫಿನೇಷನ್ ಇಡೀ ನಿಮ್ಮ ಸಿಲೆಬಸ್ ಇದೆ, ಬಟ್ ನೀವು ಅದನ್ನ ಏನ್ ಮಾಡ್ಬೇಕು? ಅನಾಲಿಸಿಸ್ ಮಾಡ್ಬೇಕು. ಇದು ನಾನು ಆತರ ಮಾಡಿದ್ದು. ಇದು ನಾನು ಏನೇ ಒಂದು ಡೆಫಿನೇಷನ್ ತಗೊಂಡ್ರು, ಈಗ ಹೇಳಿದ್ನಲ್ಲ, ಎಂಟೈರ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಮತ್ತೆ ಫೈನಾನ್ಸಿಯಲ್ ಅಕೌಂಟಿಂಗು ನಿಮ್ ಡೆಫಿನೇಷನ್ ಬಂದ್ಬಿಡ್ತು. ಅಕೌಂಟಿಂಗ್ ಇಸ್ ಅ ಪ್ರೋಸೆಸ್ ಆಫ್ ಐಡೆಂಟಿಫಿಕೇಶನ್, recording, classifying, summarizing, analysis and interpretation of ಯಾವ್ದನ್ನ? business transaction is called as counting. ಸೊ ಈಗ ನೀವು ಇಡೀ ಡೆಫಿನೇಷನ್ ಇಡೀ ನಿಮ್ ಸಿಲೆಬಸ್ ಬಂದ್ಬಿಡ್ತು. ಆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡ್ಬೇಕಾದ್ರೆ ಏನೇನ್ ಕ್ರೈಟೀರಿಯಾ ಇದೆ, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡ್ಬೇಕಾದ್ರೆ ಏನೇನ್ ಕ್ರೈಟೀರಿಯಾ ಇದೆ, ಅದೇ ರೀತಿ ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡ್ಬೇಕಾದ್ರೆ ಏನ್ ಕ್ರೈಟೀರಿಯಾ, ಕಾಮನ್ ಸೈಜ್ ಮಾಡ್ಬೇಕಾದ್ರೆ ಏನ್ ಕ್ರೈಟೀರಿಯಾ ಅನ್ನೋದನ್ನ ನೀವು ಅದನ್ನ ಅನಲೈಸಿಸ್ ಮಾಡಬೇಕು. ಬರೀ ಓದ್ಕೊಂಡು ಹೋಗೋದಲ್ಲ, ಯು ಶುಡ್ ಅನಲೈಸ್ ಲೈಕ್ ದಿಸ್. ಅರ್ಥ ಆಗ್ತದೆ? ಈಗ ನೀವೆಲ್ಲ ಓದಿದ್ರೆ ಕಾಸ್ಟ್ ಅಕೌಂಟಿಂಗ್ ಅಂಡ್ ಕಾಸ್ಟಿಂಗ್ ಮೆಥಡ್ಸ್ ಓದಿರ್ತೀರಾ, ಕಾಸ್ಟಿಂಗ್ ಟೆಕ್ನಿಕ್ ಅಂತ ಹೇಳ್ತೀರಾ. ಏನ್ ಡಿಫ್ರೆನ್ಸ್? ಈಗ ನೀವೆಲ್ಲ ಕಾಸ್ಟಿಂಗ್ ಮೆಥಡ್ಸೇ ಬೇರೆ, ಕಾಸ್ಟಿಂಗ್ ಟೆಕ್ನಿಕ್ಸೇ ಬೇರೆ ಅಲ್ವೇನ್ರಪ್ಪ? ಕಾಸ್ಟ್ ಅಕೌಂಟಿಂಗೇ ಬೇರೆ. ಅಕೌಂಟಿಂಗ್ ಏನಿರುತ್ತೆ? ಸೇಮ್ ಟು ರೆಕಾರ್ಡಿಂಗ್ ಆಫ್ ಕಾಸ್ಟ್ ಇನ್ಫಾರ್ಮೇಶನ್ ಅಷ್ಟೇ. ಅಂದ್ರೆ ಕಾಸ್ಟ್ ಅಂದ್ರೆ ಏನು? ನೀವೆಲ್ಲ ಓದಿರ್ತೀರಿ. ಸೇಲ್ಸ್ ಹೆಂಗ್ ಬರುತ್ತೆ? ಸಿಂಪಲ್ ಎಕ್ಸಾಂಪಲ್, ಸೇಲ್ಸ್ ಹೆಂಗ್ ಬರುತ್ತೆ? ಸೇಲ್ಸ್ ಹೆಂಗ್ ಬರುತ್ತೆ? ಕಾಸ್ಟ್ ಪ್ಲಸ್ ಮಾರ್ಜಿನ್, ಹೌದಾ? ಏನು ಮಾರ್ಜಿನ್ ಅಂದ್ರೇನು? ಪ್ರಾಫಿಟ್ ಅಂತ ಅರ್ಥ ಅಲ್ವಾ? ಕಾಸ್ಟ್ ಅಂದ್ರೇನು? ಇಟ್ಸ್ ಎಕ್ಸ್ಪೆನ್ಸಸ್ ವಿಚ್ ಇನ್ಕರ್ಡ್ ಆನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎ ಪ್ರಾಡಕ್ಟ್ ಇಸ್ ಕಾಲ್ಡ್ as ಕಾಸ್ಟ್. ಹಾಗಾದ್ರೆ ಕಾಸ್ಟ್ ಅಲ್ಲಿ ಎಷ್ಟು ವಿಧ ಬರುತ್ತೆ? ಡಿಪೆಂಡ್ಸ್ ಆನ್ ದಿ ಸಿಂಪಲ್ ಎಕ್ಸಾಂಪಲ್ ಕೊಡೋದಾದ್ರೆ ನಿಮ್ಗೆ, ಈಗ ನಾವು ಹೇಳ್ತೀವಿ ಡೈರೆಕ್ಟ್ ಕಾಸ್ಟ್,
ಇಂಡೈರೆಕ್ಟ್ ಕಾಸ್ಟ್ ಅಂತ ಹೇಳ್ತೀವಿ ಅಲ್ವಾ. ಡೈರೆಕ್ಟ್ ಕಾಸ್ಟ್ ಏನ್ ಬರುತ್ತೆ? ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರುತ್ತೆ. ಇಂಡೈರೆಕ್ಟ್ ಅಂತ ಬಂದಾಗ ಓವರ್ ಹೆಡ್ ಅಂತ ಬರುತ್ತೆ. ಅದ್ರಲ್ಲಿ ಮತ್ತೆ ಸಬ್ ಡಿವೈಡ್ ಮಾಡೋದು ಏನ್ ಬರುತ್ತೆ? ಫ್ಯಾಕ್ಟರಿ ಓವರ್ ಹೆಡ್, ಆಫೀಸ್ ಓವರ್ ಹೆಡ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಂತ ಬರುತ್ತೆ ಅಲ್ವಾ. ಮತ್ತೆ ಕಾಸ್ಟ್ ಅಲ್ಲಿ ಮತ್ತೆ ನಾವು ಫಿಕ್ಸ್ಡ್ ಕಾಸ್ಟ್, ವೇರಿಯಬಲ್ ಕಾಸ್ಟ್ ಅಂತ ಮಾಡಿದ್ದೀವಿ ಅಲ್ವಾ. ಮತ್ತೆ ಅದೇ ರೀತಿ ನಾವು ಮಾರ್ಜಿನಲ್ ಕಾಸ್ಟಿಂಗ್ ಅಂತ ಮಾಡಿದ್ದೀವಿ, ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂತ ಇದೆ ಅಲ್ವಾ, ಸ್ಟ್ಯಾಂಡರ್ಡ್ ಕಾಸ್ಟ್ ಅಂತ ಇದೆಯಲ್ವಾ. ಸೊ ಇದು ಯಾವಾಗ ಯೂಸ್ ಮಾಡ್ತೀವಿ ಕಾನ್ಸೆಪ್ಟ್ಗಳನ್ನ ಅನ್ನೋದನ್ನ ನೀವು ನಿಮ್ ಬ್ರೈನ್ ಅಲ್ಲಿ ವಿಜುವಲೈಸ್ ಮಾಡ್ಬೇಕು. ಅರ್ಥ ಆಗ್ತಾ ಇದೆಯಾ? ಈಗ ಡೈರೆಕ್ಟ್ ಕಾಸ್ಟ್ ಯಾವಾಗ ಯೂಸ್ ಮಾಡ್ತೀವಿ, ಇಂಡೈರೆಕ್ಟ್ ಕಾಸ್ಟ್ ಯಾವಾಗ ಯೂಸ್ ಮಾಡ್ತೀವಿ, ಡೈರೆಕ್ಟ್ ಮೆಟೀರಿಯಲ್ ಯಾವಾಗ ಬರುತ್ತೆ, ಪ್ರೈಮ್ ಕಾಸ್ಟ್ ಅಂದ್ರೆ ಏನು, ಎಲ್ಲ ಓದಿರ್ತೀವಿಲ್ಲ ಅಂತ ಹೇಳಲ್ಲ. ಪ್ರೈಮ್ ಕಾಸ್ಟ್ ಅಂದ್ರೆ ಏನು, ಅಂದ್ರೆ ವರ್ಕ್ ಕಾಸ್ಟ್ ಅಂದ್ರೆ ಏನು ಅಲ್ವಾ, ಪ್ರೊಡಕ್ಷನ್ ಕಾಸ್ಟ್ ಅಂದ್ರೆ ಏನು, ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂದ್ರೆ ಏನು, ಸೇಲ್ಸ್ ಅಂದ್ರೆ ಏನು, ಪ್ರಾಫಿಟ್ ಅಂದ್ರೆ ಇದನ್ನು ನೀವೇನ್ ಮಾಡ್ಬೇಕು, ವಿಜುವಲೈಸ್ ಮಾಡ್ಕೋಬೇಕು. ಅದೇ ರೀತಿ ನಿಮ್ಗೆ ಕಾಸ್ಟಿಂಗ್ ಅಲ್ಲಿ ಮತ್ತೆ ನಿಮ್ಗೆ ಮೆಟೀರಿಯಲ್ ಕಾಸ್ಟ್ ಅಂತ ಬರುತ್ತೆ, ಲೇಬರ್ ಕಾಸ್ಟ್ ಅಂತ ಬರುತ್ತೆ, ಮತ್ತೆ ಓವರ್ ಹೆಡ್ ಕಾಸ್ಟ್ ಅಂತ ಬರುತ್ತೆ, ABC ಕಾಸ್ಟಿಂಗ್ ಅಂತ ಎಲ್ಲ ಬರುತ್ತೆ. ಸೊ ಇದು ನಿಮಗೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನೀವೆಲ್ಲ ಓದಿದ್ರೆ ಲೀಫೋ ಮೆಥಡ್. ಸೊ ಇದರಲ್ಲಿ ಮೆಟೀರಿಯಲ್ ಕಾಸ್ಟ್ ಅಲ್ಲಿ ನಾವು ಬಂದಾಗ ಇಶ್ಯೂ ಆಫ್ ಮೆಟೀರಿಯಲ್ ಅಂತ ಬಂದಾಗ ನಮ್ಗೆ ಲೀಫೋ ಮೆಥಡು, P4 ಮೆಥಡು ಆಯ್ತಾ. ಸೊ ಸಿಂಪಲ್ ಅವರೇಜ್ ಮೆಥಡು, ವೇಟೆಡ್ ಅವರೇಜ್ ಮೆಥಡ್ ಅಂತ ನಿಮ್ ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸ್ ಇರುತ್ತೆ ಅಕೌಂಟ್ಸ್ ಅಲ್ಲಿ. ನಮ್ಮ ಇನ್ಫ್ಲೇಷನ್ ಅಕೌಂಟಿಂಗ್ ಮೇಲೆ ನಿಮ್ಮ ಪ್ರಾಬ್ಲಮ್ಸ್ ಕೇಳಿದ್ದಾನೆ ಪ್ರಾಬ್ಲಮ್ಸ್ ನ. ಇನ್ವೆಸ್ಟ್ಮೆಂಟ್ ಅಕೌಂಟಿಂಗ್ ಮೇಲೂ ನಿಮ್ಗೆ ಪ್ರಾಬ್ಲಮ್ಸ್ ಕೇಳಿದ್ದಾರೆ, ಪ್ರೀವಿಯಸ್ ಎಕ್ಸಾಮ್ ಬಗ್ಗೆ ತಗೊಂಡು ನೋಡಿಬೇಕಾದ್ರೆ. ಅದೇ ರೀತಿ ನಿಮ್ಗೆ ಲೇಬರ್ ಕಾಸ್ಟ್ ವೇರಿಯನ್ಸ್ ಅಂತ ಬರುತ್ತೆ ಕಾನ್ಸೆಪ್ಟ್, ಅದ್ರ ಮೇಲೂ ನಿಮ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳವನೆ. ಅಂದ್ರೆ ಲೇಬರ್ ಯಾವ್ಯಾವ ಬೇಸ್ ಮೇಲೆ ನಾವು ಈಗ ವೇಜಸ್ ಫಿಕ್ಸ್ ಮಾಡ್ಬೇಕಲ್ಲಪ್ಪ, ಆ ವೇಜಸ್ ಫಿಕ್ಸ್ ಮಾಡ್ಬೇಕಾದ್ರೆ ಯಾವ ಬೇಸ್ ಮೇಲೆ ಫಿಕ್ಸ್ ಮಾಡ್ತೀವಿ. ನಾವು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀವಿ ನಿಮಗೆ. ನಮ್ಮ ಸ್ಕೇಲ್ ಬೇರೆ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೇಲ್ ಬೇರೆ, UGC ಸ್ಕೇಲ್ ಬೇರೆ, AICTE ಸ್ಕೇಲ್ ಬೇರೆ, ಎಲ್ಲ ಒಂದೇನಾ? ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಸ್ಕೇಲೇ ಬೇರೆ, UGC ಅಂತಿದೆ ಕೇಳಿದ್ದೀರಾ? ಅವ್ರ ಸ್ಕೇಲೇ ಬೇರೆ. ಇನ್ನೊಂದಿದೆ AICTE ಅಂತಿದೆ, ಅವ್ರ ಸ್ಕೇಲೇ ಬೇರೆ. ಟೆಕ್ನಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದೆ, ಅವ್ರ ಪೇ ಸ್ಕೇಲೇ ಬೇರೆ. ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಪೇ ಸ್ಕೇಲೇ ಬೇರೆ. ಇಲ್ಲೂ ಅಷ್ಟೇ, ಹೌ ವಿ ಆರ್ ಗೋಯಿಂಗ್ ಟು ಫಿಕ್ಸ್ ದ ಪೇ ಅನ್ನೋದು ಇಂಪಾರ್ಟೆಂಟ್. ಆನ್ ವಾಟ್ ಬೇಸಿಸ್ ವಿ ಆರ್ ಗೋಯಿಂಗ್ ಟು ಫಿಕ್ಸ್ ದ ಪೇ ಅನ್ನೋದನ್ನೇ ನಿಮ್ಮ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾರೆ. ಓದಿಲ್ವಾ? ಆಲ್ಸೆ ಮೆಥಡು, ರೋಹನ್ ಮೆಥಡು, FW ಟೇಲರ್ ಮೆಥಡ್ ಅಂತ ಎಲ್ಲ ಓದಿಲ್ವಾ? ಆ ತರ ಅದನ್ನೇ ನೀವು ಹೆಂಗೆ ಪೇ ಎಕ್ಸಾಂಪಲ್ ಮೊನ್ನೆ ನಮ್ಗೆಲ್ಲ 7 ಪೇ ಬಂತು. 7 ಪೇ ಹೆಂಗ್ ಮಾಡ್ತಾರೆ? 7 ಪೇ ಯಾವ ಬೇಸ್ ಮೇಲೆ ಮಾಡ್ತಾರೆ? ಅದಕ್ಕೋ ಟೆಕ್ನಿಕ್ ಇರ್ಬೇಕಲ್ಲಪ್ಪ, ಸುಮ್ನೆ ಏನು ಮಾಡಲ್ಲ. ಈಗ ಒಬ್ಬ DA ಇಂಕ್ರೀಸ್ ಮಾಡ್ತಾ ಇದ್ರೆ ಸುಮ್ನೆ ಏನು ಮಾಡಲ್ಲ, ಅದಕ್ಕೂ ಟೆಕ್ನಿಕ್ ಯೂಸ್ ಮಾಡ್ತಾರೆ. ಆ ಟೆಕ್ನಿಕ್ಸ್ ನ ನಿಮ್ ಎಕ್ಸಾಮ್ ಕ್ವಶನ್ ಕೇಳ್ತಾರೆ, ಆಯ್ತಾ? ಸೊ ನಾನು ಓಕೆ ಇಷ್ಟು ನಿಮ್ಮ ಹೇಳ್ತಿರೋದು. ಮಿಕ್ಕಿದ್ದು ಆಮೇಲೆ ಥಿಯರಿ ಪಾರ್ಟ್ ಅಂತ ಬಂದಾಗ ಅದು ನಿಮಗ್ ಬಿಟ್ಟಿದ್ದು, ನಿಮ್ಮ ಥಿಯರಿ ನಿಮಗ್ ಬಿಟ್ಟಿದ್ದು. ನಾನು ಹೆಂಗೆ ಬರ್ದೆ ಅಂತ ಅಂದ್ರೆ, ನನಗೆ ಒಂದು ಹ್ಯಾಬಿಟ್ ಇದೆ, ಯಾವುದೇ ಕ್ವಶನ್ಗೆ ಆನ್ಸರ್ ಬರಿಬೇಕಾದ್ರೆ ಅದನ್ನ ಪೆನ್ಸಿಲಲ್ಲಿ ಹೈಲೈಟ್ ಮಾಡುವ ಅಭ್ಯಾಸ ಇತ್ತು ನನಗೆ. ಈವನ್ ನಾನು JRF 2011 ಅಷ್ಟೇ, ಅವಾಗ ಅದು ಡಿಸ್ಕ್ರಿಪ್ಟಿವ್ ಇತ್ತು. ನಿಮ್ಮೆಲ್ಲ NET ಎಕ್ಸಾಮ್ ಇತ್ತಲ್ಲ, ಆಗ ಅದು ಡಿಸ್ಕ್ರಿಪ್ಟಿವ್ ಇತ್ತು. ನಾನು ಆವಾಗಲೇ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಬರ್ದಿದ್ದೆ, ಸೊ ನನಗೆ ಅದು ಅನುಭವ ಇತ್ತು. ಸೊ ಏನ್ ನಾನ್ ಮಾಡ್ತೀನಿ ಅಂತಂದ್ರೆ, ಸೇಮ್ ಇಂಟ್ರಡಕ್ಷನ್ಸ್ ಬರೆಯೋದು, ಅಲ್ಲಿ ಏನ್ ಇನ್ಫಾರ್ಮೇಶನ್ ಇದೆಯೋ ಅದಕ್ಕೆ ಆನ್ಸರ್ನ ಬರೆಯೋದು, ಅದಕ್ಕೆ ಕನ್ಕ್ಲೂಷನ್ ಬರೆಯೋದು, ಇದನ್ನ ನಾನು ಹೈಲೈಟ್ ಮಾಡೋದು. ಅಂದ್ರೆ ಯಾವ್ದೇ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಇದೆಯೋ ಅದನ್ನ ಹೈಲೈಟ್ ಮಾಡೋದು. ಯಾಕೆಂದ್ರೆ ಒಬ್ಬ ವ್ಯಾಲ್ಯೂಯೇಟರ್, ನಾನು ಒಬ್ಬ ಮೇಸ್ಟ್ ಆಗಿದ್ದೆ, ನಾನು ವ್ಯಾಲ್ಯೂಯೇಷನ್ಗೆ ಹೋಗ್ಬೇಕಾದ್ರೆ ನಾನು ಜಾಸ್ತಿ ಪಾಯಿಂಟ್ಸ್ ನೋಡ್ತಿದ್ದೆ ಅಷ್ಟೇ, ಒಳಗಿರೋ ಬಾಡಿ ನೋಡ್ತಿರ್ಲಿಲ್ಲ. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ, ಕ್ವಶನ್ ಆನ್ಸರ್ ಇಂಟ್ರಡಕ್ಷನ್ಸ್ ಬೈತಿದ್ದೆ, ಅದು ಇನ್ಫಾರ್ಮೇಶನ್ ಏನ್ ಕೇಳೋ ಅದನ್ನ ಬೈತಿದ್ದೆ, ಅಷ್ಟರಲ್ಲಿ ಅದಕ್ಕೆ ಕನ್ಕ್ಲೂಷನ್ ಬರ್ತಿದ್ದೆ. ಇದು ನಾನು ಮೆಥಡ್ಸ್ ಯೂಸ್ ಮಾಡಿದ್ದು.
ಬಟ್ ನಾನು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನಮ್ಮ ಕಾಮರ್ಸ್ ಪೇಪರ್ ಅಲ್ಲಿ 95% ಕ್ವಶನ್ ಅಟೆಂಡ್ ಮಾಡಿ ಬಂದಿದ್ದೆ, ಯಾವ್ದು ಬಿಟ್ರೇನಿಲ್ಲ. 95% ಕ್ವಶನ್ ಬರ್ದ್ ಬಂದಿದ್ದೆ. ಬಟ್ GS ಅಲ್ಲಿ ನನಗೆ ಅಷ್ಟು ಹೇಳಿದ್ನಲ್ಲ, ಅಷ್ಟು ಸ್ಟ್ರಾಂಗ್ ಇರಲಿಲ್ಲ. ಬಟ್ GS ನಾನು ಅದರಲ್ಲಿ ಒಂದ್ 2-3 ಕ್ವಶನ್ ಬಿಟ್ ಬಂದಿದೆ ಅಷ್ಟೇ ವಿನಃ, ಬಟ್ ನಾನು ಯಾವ ಕ್ವಶನ್ ಬಿಟ್ ಬಂದಿರಲಿಲ್ಲ. ಯಾಕೆ ಅಂದ್ರೆ ಈಗ ನಾವು ಅಷ್ಟೇ ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಅಲ್ಲಿ ಏನೋ ಬರ್ದಿದೀನಿ ಅಂತ ಅಂದ್ರೆ ಅಟ್ಲೀಸ್ಟ್ ನಾನು ಒಂದು 10 ಕೊಡೋ ಬದಲು ಒಂದು 5-6 ಕೊಡ್ತೀನಿ. ನೀವೇನು ಬರ್ದಿಲ್ಲ ಅಂದ್ರೆ 5 ಬರಲ್ಲ. ಅರ್ಥ ಆಗ್ತಿದ್ಯಾ? ಸೊ ನಂದು ಏನಂದ್ರೆ ಆ ಕೊಟ್ಟಿರುವಂತ ಪೇಜ್ ತುಂಬಿಸ್ಬೇಕು, ಅದೇ ನನ್ನ ಪಾಲಿಸಿ. ಅರ್ಥ ಆಗ್ತಾ ಇದೆಯಾ? ಈಗ ನಿಮ್ಗೆ ಆಡಿಟಿಂಗ್ ಅಂತ ಇದೆ, ನಿಮ್ ಟಾಪಿಕ್ ಇದೆಯಲ್ಲ ಆಡಿಟಿಂಗ್ ಬಗ್ಗೆ. ಆಡಿಟ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅದು. ಅದರಲ್ಲಿ ಕೇಸ್ ಸ್ಟಡಿ ಕೇಳ್ಬಿಡ್ತಾನೆ. ಆ ಕೇಸ್ ಸ್ಟಡಿ ಬಿಡಿಸಿ ನೀವು ಬರೀದಿದೆಯಲ್ಲ, ಅದು ನಿಮ್ ಚಾಲೆಂಜಿಂಗ್. ಸೊ ಆಡಿಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಯಾಕೆ ನಾನು BCom ಆಡಿಟಿಂಗ್ ಓದಿರಲಿಲ್ಲ, ನಾನು ಓದಿದ್ದು ಮಾರ್ಕೆಟಿಂಗು. ನಾನು ಯಾವತ್ತೂ ಆಡಿಟಿಂಗ್ ಪಾಠನೂ ಮಾಡಿಲ್ಲ. ನಾನು FM ಪಾಠ ಮಾಡ್ತಿದ್ದೆ, OQT ಪಾಠ ಮಾಡ್ತಿದ್ದೆ, MA PUC ಅಕೌಂಟ್ ಮಾಡ್ತಿದ್ದೆ. ನಾನು ಯಾವತ್ತೂ ಮಾಡಿರಲಿಲ್ಲ. ಬಟ್ ನಿಮಗೆ ಆಡಿಟ್ ನ ಚೆನ್ನಾಗಿ ಓದ್ಕೊಳ್ಳಿ, ಅದು ನಿಮ್ ಕೈ ಹಿಡಿತದೆ. ಸೊ ನಾನು ನನಗೆ ಲಾಸ್ಟ್ ಮೂಮೆಂಟ್ ಓದ್ಕೊಂಡು ಹೋಗಿದ್ದೆ, ಏನೋ ಅದೊಂದು ಕೈ ಹಿಡಿತ ಅಷ್ಟೇ. ಸೊ ನಾನ್ ನಿಮಗೆ ಏನ್ ಹೇಳ್ತೀನಿ ಅಂತಂದ್ರೆ, ಯಾವುದೇ ಕ್ವಶನ್ಗಳನ್ನ ಬಿಟ್ ಬರ್ಬೇಡಿ, ಇದು ನನ್ನ ಅನುಭವ. ಆಮೇಲೆ ಇನ್ನೊಂದು, ರೂಮರ್ಸ್ಗೆ ತಲೆ ಕೊಡ್ಬೇಡಿ. ಹೇಳಿ, ನಾನು ಎಕ್ಸಾಮ್ ಬರೀಬೇಕು ಸಹ ಮೊದಲೇ ಡೀಲ್ ಆಗ್ಬಿಡುವಂತೆ, ವೇಸ್ಟು, ಎಕ್ಸಾಮ್ ಬರೆಯದೆ ವೇಸ್ಟು. ನನಗೂ ಕೇಳಿ 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 ನಾನು ನಿಮ್ ಲೆವೆಲ್ಗೆ ಡಿಪ್ರೆಸ್ ಆಗ್ಬಿಟ್ಟಿದ್ದೆ. ಇದೇ ನನ್ನ ಕೊನೆ ಎಕ್ಸಾಮು ಲೆವೆಲ್ ಹೊಂಟೋಗಿದ್ದೆ. ಬಟ್ ಆ ರೀತಿ ಆಗಲ್ಲ. ಅರ್ಥ ಆಗ್ತದ್ಯಾ? ನನ್ಗೆ ಅನುಭವಕ್ಕೆ ಬರ್ಲಿಲ್ಲಪ್ಪ, ಐ ಡೋಂಟ್ ನೋ ಅದರ್ಸ್, ಬಟ್ ನನ್ನ ಅನುಭವಕ್ಕೆ ಬರ್ಲಿಲ್ಲ ಅದು. ಆಮೇಲೆ ನನ್ನ ಪ್ರಕಾರ 90% ಚೆನ್ನಾಗಿ ಮಾಡ್ತಾರೆ, ಇನ್ 10% ಇರ್ಬೋದೇನೋ ಅಷ್ಟೇ, ನಂಗೆ ಗೊತ್ತಿಲ್ಲ. ಬಟ್ 100% ಕರಪ್ಷನ್ಸ್ ಇಲ್ಲ. ಬಟ್ 90% ಚೆನ್ನಾಗಿ ಮಾಡ್ತಾರೆ, ಇನ್ 10% ಇರ್ಬೋದ. ನಾನು ಹೇಳೋ ಅಕ್ಕಪಕ್ಕ ಕೇಳೋ ಪ್ರಕಾರ ನಾವು ಎಕ್ಸಾಮ್ ಬರ್ದವ್ರು ಹಂಗೆ ಅಂದ್ರು, ಏನಂತ, ನೀವು ಇಂಟರ್ವ್ಯೂಗೆ ಬರಲ್ಲ ಅಂದ್ರು. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ನೀವು ತಲೆ ಕಿವಿ ಕೊಡ್ಬೇಡಿ ಅಷ್ಟೇ. ಯಾವುದೇ ರೀತಿ ಶಾರ್ಟ್ ಕಟ್ ಹೋಗ್ಬೇಡಿ. ಇಂಟರ್ವ್ಯೂ ಇಲ್ಲ ನಿಮಗೆ, ಅದು ನಿಮ್ ಪ್ಲಸ್ ಪಾಯಿಂಟ್. ಇಂಟರ್ವ್ಯೂ ಇಲ್ಲ, ಅದನ್ನ ನೀವು ತಲೆ ಇಟ್ಕೊಂಡು ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಎಕ್ಸಾಮ್ನ ನೀವು ಪ್ರಾಮಾಣಿಕವಾಗಿ ಬರೀರಿ. ಬಟ್ ನಿಮ್ಗೆ ಟೈಮ್ ಇರಲ್ಲ. ಬೆಳಿಗ್ಗೆ ಒಂದು ಪೇಪರು, ಮಧ್ಯಾಹ್ನ ಒಂದು ಪೇಪರು, ಬೆಳಿಗ್ಗೆ ಒಂದು ಪೇಪರು, ಮಧ್ಯಾಹ್ನ ಒಂದು ಪೇಪರ್ ಇರುತ್ತೆ. ಮೊದಲೇ ಬರ್ದಿರ್ತೀರಿ. ನನ್ನ ಅನುಭವ ಹೇಳ್ತಾ ಇರೋದು. ಬಟ್ ನನಗೂ ಕಷ್ಟ ಆಯ್ತು, ಅದಕ್ಕೆ ಮೊದಲೇ ಪ್ರಾಕ್ಟೀಸ್ ಮಾಡಿದ್ನಲ್ಲ, ಅದು ನನ್ನ ಕೈ ಹಿಡಿತು. ಅರ್ಥ ಆಗ್ತದ್ಯಾ? ಸೊ ಸಿಲೆಬಸ್ ಬಗ್ಗೆ ನೀವು ಆಲ್ರೆಡಿ ನಿಮ್ಮ ಹತ್ರ ಸಿಲೆಬಸ್ ಇರುತ್ತೆ. ಸರ್ ಆ ಸ್ಟ್ರಕ್ಚರ್ ಬಗ್ಗೆ ನಾವೇನು ಒಂದು ಬ್ಲೂ ಪ್ರಿಂಟ್ ಹಾಕೊಂಡಿದೀವಿ ಅನ್ನೋದ್ರ ಬಗ್ಗೆ ಸರ್ ಅವ್ರ ಬಗ್ಗೆ ಅವ್ರಿಗೆ ಇಲ್ಲಿ ಮೆಂಟರ್ ಆಗಿದ್ದಾರೆ. ಈ AC ಸೈಡ್ಗೆ ಸರ್ ಮೆಂಟರ್ ಆಗಿದ್ದಾರೆ ಈ ಇನ್ಸ್ಟಿಟ್ಯೂಟ್ಗೆ. ಸೊ ಇವ್ರು ನನ್ನ ಆತ್ಮೀಯ, ನಾನು ಸ್ಟೂಡೆಂಟ್ ಅಂದ್ರೆ ಹೇಳ, ಫ್ರೆಂಡ್ ಅಂತ ಹೇಳಲ್ಲ ಗೊತ್ತಿಲ್ಲ. ಅವರ ಗುರುಗಳು ನನ್ನ ಆತ್ಮೀಯ ಸ್ನೇಹಿತರು. ಸೊ ಅವರು ಸಹ ಬೆಂಗಳೂರಲ್ಲಿ PhD ಮಾಡ್ತಿದ್ದಾರೆ. ಅವರು ಓಡಾಟದ ಹಿಂಗೆ ಎನರ್ಜೆಟಿಕ್ ಆಗಿ ಓಡಾಡ್ತಿದ್ದಾರೆ. ಸೊ ಅವರು ನನ್ನ ಇಲ್ಲಿ ಇವತ್ತು ಬರ್ಬೇಕು ಸಹ ಅಂತ ಅಂದ್ರು. ಸಾಧ್ಯವಾದ್ರೆ ನನಗೇನಾದ್ರು ಅವಕಾಶ ಕೊಟ್ರೆ 100% ನಾನು ಕ್ಲಾಸ್ ತಗೋತೀನಿ. ಅವಕಾಶ ಕೊಡ್ಬೇಕಷ್ಟೇ, ಆಯ್ತಾ? ಸೊ ನನಗೆ ಯಾವತ್ತೂ ಅಷ್ಟೇ ಹೇಳದ್ನಲ್ಲ, ನನಗೆ ಈ ಪ್ರೊಫೆಷನ್ ಇದ್ರೂ ನನ್ಗೆ ಯಾವಾಗಲೂ ಟೀಚಿಂಗ್ ಇಷ್ಟ ಅಂತ ಅನ್ಸುತ್ತೆ. ಎರಡೂ ಇರಬೇಕು, ಅಡ್ಮಿನ್ ಇರಬೇಕು, ಟೀಚಿಂಗ್ ಎರಡೂ ಇರಬೇಕು. ಅದು ನನ್ನ ಅಭಿಪ್ರಾಯ. ಇನ್ನೇನ ಖುಷಿ ಇದೆ ಕೇಳ್ಬೇಕು, ನನಗೆ ಕೇಳಿ ಮಾತಾಡೋಣ. ಅಲ್ಲ ಕೇಳಿ, ಏನಾದ್ರು ಖುಷಿ ಇದೆ ಕೇಳಿ. ಅಲ್ಲ ಈಗ ನಿಮ್ಗೆ ಸಿಲೆಬಸ್ ಬಗ್ಗೆ ಗೊತ್ತಲ್ವಾ? ಅದು ಸರ್ನ ಅದು PPT ಹಾಕ್ತಾರೆ, ಅದ್ರ ಬಗ್ಗೆ ಮಾತಾಡೋಣ. ಈಗ ನನ್ನ ಕೇಳಿದ್ರೆ ಕೇಳಿ, ನಾನು ಇಲ್ಲೇ ಇರ್ತೀನಿ, ಸರ್ ಪಾಠ ಮಾಡ್ತಾರೆ, ನಾನು ಕೇಳಿಸ್ಕೊತೀನಿ. ಒಂದು ಬ್ಲೂ ಪ್ರಿಂಟ್ ಹೆಂಗ್ ಮಾಡಿದ್ರೆ ರೆಡಿ ನಾನು ನೋಡ್ತೀನಿ, ಕೇಳಿ.
ಸೋರ್ಸು ಒಂದು ಹೇಳಿದ್ನಲ್ಲ, ರೆಫರೆನ್ಸ್ ಬುಕ್ ನ ಓದಿ. ಓಕೆ, ಹಾ ಎನಿಟಿ ಬುಕ್ಸ್ ಬೇಡ, ಅದು ಜಸ್ಟ್ ನಿಮ್ಮ ಎನಿಟಿ, ಅದು ಜಸ್ಟ್ ನೀವು ಜಾಸ್ತಿ ಒಂದ್ ಸ್ವಲ್ಪ ಏನ್ ಮಾಡಿ ಅಂದ್ರೆ ಕಡಿಮೆ ಟೈಮ್ ಇಲ್ಲ ಅಂತ ಹೇಳಲ್ಲ, ಒಪ್ಕೋತೀನಿ. ಬಟ್ ನಿಮ್ಗೆ ಒಂದು ಪ್ರಾಬ್ಲಮ್ಸ್ ನ ವರ್ಕೌಟ್ ಮಾಡಿದ್ರೆ ಅದು ಒಂದಕ್ಕೊಂದು ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಅಲ್ಲಿ ಸಾಲ್ವ್ ಮಾಡ್ಕೊಂಡು ಹೋದ್ರೆ ಒಂದು ತಿಂಗಳೊಳಗೆ ನೀವು ಬುಕ್ಸ್ ಪ್ರಾಬ್ಲಮ್ಸ್ ಎಲ್ಲ ಬುಕ್ಸ್ ಬಿಡ್ಬೋದು. 100% 300 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾನೆ. ಥಿಯರಿ ಪಾರ್ಟ್ ನೀವು ಸ್ವಲ್ಪ ಶಾರ್ಟ್ ನೋಟ್ ಮಾಡ್ಕೊಳ್ಳಿ, ಯಾಕೆಂದ್ರೆ ಅಲ್ಲಿ ನಿಮ್ಗೆ ಅಲ್ಲೇ ಮೊದಲೇ ಬರ್ದಿದ್ರಿ ನೀವೆಲ್ಲ, ಇಷ್ಟೇ ಪೇಜ್ ಇರುತ್ತೆ, ಅಷ್ಟು ಪೇಜ್ ಹೋಗಿ ನೀವು ಮುಗಿಸ್ಬೇಕು. ನಿಮ್ಗೆ ಎಕ್ಸ್ಟ್ರಾ ಬರೀಬೇಕು ಅಂದ್ರೆ ಅಲ್ಲೇನು ಅವಕಾಶ ಇಲ್ಲ ಅಲ್ಲಿ. ಸೊ ಒಂದು ಕ್ವಶನು ಸ್ಪೇಸು, ಒಂದು ಕ್ವಶನು ಸ್ಪೇಸು. ಬಟ್ ಏನಾದ್ರು ಪ್ರಾಬ್ಲಮ್ ಮಿಸ್ ಆಯ್ತು ಅಂದ್ರೆ ಮತ್ತೆ ಬರೀ ಸ್ಪೇಸ್ ಇರಲ್ಲ. ಈಗ ನನಗೊಂದು ಸ್ಟಾಟಿಸ್ಟಿಕ್ಸ್ ನನಗೆ ಅದು ಹೇಳ್ತೀನಿ, ನಿಮ್ಮ ಅನುಭವ ಹೇಳ್ತೀನಿ. ನಾನು ಸ್ಟಾಟಿಸ್ಟಿಕ್ಸ್ ಒಂದು ಕ್ವಶನ್ಸ್ ಕೇಳಿದ್ದ, ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೆ, ಒಂದು ತಪ್ಪ ಹೋಯ್ತು ನಂಗೆ, ಅದು ಆನ್ಸರ್ ಬರಲಿಲ್ಲ ನನಗೆ. ಅದನ್ನ ಸ್ಕ್ರಾಚ್ ಮಾಡಿ ಏನೋ ಅಡ್ಜಸ್ಟ್ ಮಾಡಿ ಪಕ್ಕದಲ್ಲಿ ಬರೆದು ಬಂದಿದ್ದೆ. ಅಂದ್ರೆ ನಿಮ್ಗೆ ಸ್ಪೇಸ್ ಇರಲ್ಲ ಅಲ್ಲಿ, ಅದೇ ನೀವು ಜಾಸ್ತಿ ಮಿಸ್ಟೇಕ್ಸ್ ಮಾಡಕ್ ಹೋಗ್ಬೇಡಿ. ಅರ್ಥ ಆಗ್ತಾ ಇದೆಯಾ? ಸೊ ನಾನೇನ್ ಹೇಳ್ತೀನಿ ಅಂತಂದ್ರೆ, ನಾನು ಪ್ರಿಲಿಮಿನರಿ ಎಕ್ಸಾಮ್ ಬರೆದಾಗ ನನ್ನ ರಿಸಲ್ಟ್ ನಾನು ಹೇಳಿದ್ನಲ್ಲ, ಎಕ್ಸಾಮ್ ಬಂದಿದೆ ಅಷ್ಟೇ, ರಿಸಲ್ಟ್ ನಾನು ನೋಡಿರ್ಲಿಲ್ಲ. ನನ್ನ ಫ್ರೆಂಡ್ ಆಮೇಲೆ ಒಂದ್ಸಲ ರಿಸಲ್ಟ್ ನೋಡಿದ್ಮೇಲೆ ನಾನು ಓದು ಶುರು ಮಾಡಿದ್ದೆ ಮೇನ್ಸ್ ರಿಸಲ್ಟ್ ಬಂದಾದ್ಮೇಲೆ. ಆದ್ರೆ ನಂಗೆ ಸ್ವಲ್ಪ ಬ್ಯಾಕಪ್ ಇತ್ತು, ಅಂದ್ರೆ ಪಾಠ ಮಾಡೋ ಅನುಭವ ಇತ್ತಲ್ಲ, ಅದು ನನಗೆ ಬೇಗ ರಿಕವರಿ ಆಯಿತು. ಬಟ್ ಈಗ ನೀವೇನ್ ಮಾಡಬೇಕು ಅಂತಂದ್ರೆ ಸ್ಟಾರ್ಟ್ ರೈಟಿಂಗ್ ಅಷ್ಟೇ. ಏನ್ ಸ ಬರೀಬೇಕು, ನಿಮ್ ತಲೆ ಒಳಗೆ ಏನೇನು ನೋವಿದೆಯೋ ಅದನ್ನೆಲ್ಲ ಬರ್ದು ಸಾಕ್ಬಿಟ್ಟು ನಿಜ. ಈಗ ನನಗೆ ಐ ಟೆಲ್ ಯು ಮೈ ಸ್ಟೋರಿ, ಅಂದ್ರೆ ಫೇಲ್ಯೂರ್ ಆಗೋಕ್ಕೆ ಎಷ್ಟೆಷ್ಟು ನನ್ನ ಅನುಭವ ಹೇಳ್ತೀನಿ. ನಾನು 2011 ಅಲ್ಲಿ JRF ಆಯ್ತು. ನಾ ಹೇಳ್ತಿರೋದು ಫ್ರಸ್ಟ್ರೇಷನ್ ಇರ್ತವಲ್ಲ, ಈಗ ನನ್ನ ಅನುಭವ ಹೇಳ್ಬಿಡ್ತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ನೀನ್ JRF ಕಣೋ, UGC ಫಂಡ್ ಬರುತ್ತೆ ಕಣೋ, PhD ಅಡ್ಮಿಷನ್ ಆಗ್ಬಿಡು ಅಂತಂದ್ರು. ಬಿಲೀವ್ ಆರ್ ನಾಟ್, ಐ ವೆಂಟ್ ಟು ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ, ಗುಲ್ಬರ್ಗಲ್ಲಿ ಇದೆ. ಯಾರು ಗುಲ್ಬರ್ಗ ಗೊತ್ತಾ? ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಅಂತ ಇದೆ. ಆಲ್ ಓವರ್ ಇಂಡಿಯಾ, even though I was JRF candidate, they conducted the examination conduct ಮಾಡಿದ್ರು. ಅದರಲ್ಲಿ 8th ರ್ಯಾಂಕ್ ಬಂತು ಆಲ್ ಓವರ್ ಇಂಡಿಯಾ. ಅವ್ರು ಅಲ್ಲೇನ್ ಮಾಡಿದ್ರು, ಒಂದು ಇಂಟರ್ವ್ಯೂ ಫಿಕ್ಸ್ ಮಾಡ್ಬಿಟ್ರು ಅಲ್ಲಿ. ಆ ಇಂಟರ್ವ್ಯೂಗೆ ಹೋದೆ, ಇಂಟರ್ವ್ಯೂ ನನಗೆ ಸೀಟ್ ಸಿಕ್ಕಿಲ್ಲ. ಓಕೆ, ಫೇಲ್ಯೂರ್. ಅಗೇನ್ ಐ ಕೇಮ್ ಟು ಮೈಸೂರು ಯೂನಿವರ್ಸಿಟಿ. ಅವರಂದ್ರು ಇಲ್ಲ, ನಮ್ಮ ವಿದ್ಯಾರ್ಥಿಗಳು ಕೊಡ್ತೀವಿ ನಾವು, ನಿಮಗೆ ಕೊಡಲ್ಲ, ನೀವು ಬೆಂಗಳೂರು ಸಿಟಿ ಅವರು ಅಂತಂದ್ರು. ಅಲ್ಲೂ ಸೀಟ್ ಸಿಕ್ಕಿಲ್ಲ. ಅಗೇನ್ ಐ ವೆಂಟ್ ಟು ತುಮಕೂರು ಯೂನಿವರ್ಸಿಟಿ, ಅಲ್ಲೂ 10th ರ್ಯಾಂಕ್ ಬಂದೆ, ಅಲ್ಲೂ ಸೀಟ್ ಸಿಕ್ಕಿಲ್ಲ. ಫೇಲ್ಯೂರ್, ಕೀಪ್ ಆನ್ ಫೇಲ್ಯೂರ್. 2013 ಅಲ್ಲಿ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನ್ ಆದಿ PhDಗೆ. ಫುಲ್ ಖುಷಿ, ನಾನು JRF ಆರಾಮಾಗಿ JRF ಕ್ಲೈಮ್ ಮಾಡ್ಬೋದು, ಆರಾಮಾಗಿ 5 ವರ್ಷ ಆರಾಮಾಗಿ ಒಂದು 30,000 ತಗೊಂಡಿರ್ಬೋದು ಅಂತ ಅನ್ಕೊಂಡಿದ್ದೆ. ನನ್ ಬ್ಯಾಡ್ ಲಕ್ಕು ಅಡ್ಮಿಷನ್ ಆದ್ರೆ ನಮ್ ಗೈಡ್ ಟ್ರಾನ್ಸ್ಫರ್ ಆಗ್ಬಿಟ್ರು ಬೇರೆ ಕಡೆ. ಅರ್ಥ ಆಗ್ತಾ ಇದೆಯಾ? 2017 ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಸೆಲೆಕ್ಷನ್ ಆಗಿತ್ತು ನಂದು. ಡ್ಯೂ ಟು ಹೈದರಾಬಾದ್ ಕರ್ನಾಟಕ, ಇವಾಗ ಏನು ಹೈದರಾಬಾದ್ ಕಡೆ ಸಮಸ್ಯೆ ಇದೆಯೋ ಅದು ಆ ಸಮಸ್ಯೆ ಅವಲೇ ಇತ್ತು, ನಮ್ಮ ಟೈಮಲ್ಲೂ ಇತ್ತು. ಆಗ ನನಗೆ ಓವರ್ ಕಾನ್ಫಿಡೆನ್ಸ್. ನನ್ನ ಫ್ರೆಂಡ್ ಲಾಸ್ಟ್ ಟೈಮ್ ಎಕ್ಸಾಮ್ ತಗೊಂಡಿದ್ದೆ, ಎಕ್ಸಾಮ್ ಬರೆಯಕ್ಕೆ ಹೋಗಿಲ್ಲ. ಬಿಕಾಸ್ ನನ್ನ ಫ್ರೆಂಡ್ಸ್ ಎಲ್ಲ ನಿಂದು ಬಿಡೋ ಅಷ್ಟೇ ಪ್ರೊಫೆಸರ್ ಆಗುತ್ತೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದು ಎಕ್ಸಾಮ್ ಬರಲಿಲ್ಲ, ಓದಿಸಲು ಬರಲಿಲ್ಲ. ಅಷ್ಟೇ ಪ್ರೊಫೆಸರು ಪ್ರೊವಿಷನಲ್ ಬಂದೆ, ಮೇನ್ ಇಶ್ಯೂ ಬರಲಿಲ್ಲ. ಸೇಮ್ ಇಶ್ಯೂ, ಹೈದರಾಬಾದ್ ಕರ್ನಾಟಕ ಇಶ್ಯೂಸ್. ಅಗೇನ್ ಫೇಲ್ಯೂರ್. ಲಾಸ್ಟ್ ಟೈಮ್ ಈ ಎಕ್ಸಾಮು ಬರ್ದಿಲ್ಲ, ಫೇಲ್ಯೂರ್. ಅಂದ್ರೆ ಜಸ್ಟ್ ಪುಷಪ್ ಮಾಡ್ಬೇಕು ನೀವು ಅಷ್ಟೇ. ನಿಮ್ ತಲೆ ಒಳಗೆ ಏನಿರುತ್ತೆ ಫ್ರಸ್ಟ್ರೇಷನ್, ಅದನ್ನ ಬರ್ದು ಬಿಸಾಕಿ. ನಾಂಗೆ ಮಾಡ್ತಿದ್ದೆ, ನನಗೇನೋ ಬೇಜಾರಾಯ್ತಾ, ಏನೋ ಒಂದು ಬರೆಯೋದು ಬಿಸಾಕು. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಫಸ್ಟ್ ಒಳಗೆ ನಿಮ್ ತಲೆ ಒಳಗೆ ಏನ್ ಬೇಕು, ಫ್ರೀ ಇರ್ಬೇಕು ಮೈಂಡ್. ಆ ಫ್ರಸ್ಟ್ರೇಷನ್ ತೆಗಿಬೇಕು.
ಆ ತೆಗಿಬೇಕಂದ್ರೆ ನಾನು ಕಲ್ತ್ಕೊಂಡ್ ಒಂದೇ ಮಾರ್ಗಪ್ಪ ಅಂದ್ರೆ ಬರೆಯೋ ಅಭ್ಯಾಸ. ಏನೋ ಒಂದು ನಿಮ್ ಬಾಯಿಗೆ ನೀವು ಯಾರ ಬೈತೀರಾ, ಬೈಬೇಕಾ ಬರ್ಬಿಡಿ, ಬರ್ಬಿ ಸಾಕಿ ಅಷ್ಟೇ. ಸೊ ಆ ಇದು ಬರ್ದು ಪ್ರಾಕ್ಟೀಸ್ ಮಾಡಿ, ಇದು ನನ್ನ ಅನುಭವ. ಮತ್ತೆ ಟೈಮ್ ಇಂಪಾರ್ಟೆಂಟ್ ಅಂದ್ರೆ ನಾನು ಬೇರೆ ಇಂಪಾರ್ಟೆಂಟ್ ನಾನು ಹೇಳದ್ನಲ್ಲ, ಕ್ವಶನ್ ಪೇಪರ್ ಓದ್ದೆ. ಆ ಕ್ವಶನ್ ಪೇಪರ್ ಅಲ್ಲಿ ಏನೇನು ಕೇಳೋನೋ ಅದನ್ನೆಲ್ಲ ಬರ್ಕೊಂಡೆ, ಎಡಿಂಗ್ಸ್ ಬರ್ಕೊಂಡೆ, ಅಷ್ಟೇ ಓದ್ದೆ, ಬೇರೆ ಜಾಸ್ತಿ ಎಲ್ಲವನ್ನೂ ಕವರ್ ಮಾಡ್ಲಿಲ್ಲ. ಯಾಕೆಂದ್ರೆ ನಾನು ಬಿಕಾಮ್ ಪಾಠ ಮಾಡಿದ್ದೆ, ಎಂ.ಕಾಮ್ ಪಾಠ ಮಾಡಿದ್ನಲ್ಲ, ಅಲ್ಲಿ ಕ್ವಶನ್ ಪೇಪರ್ಗಳು ನೋಡಿದ್ದೆ ನಾನು, ಹೆಂಗೆ ಕ್ವಶನ್ಸ್ಗಳನ್ನ ಫ್ರೇಮ್ ಮಾಡ್ತಾರೆ ಅಂತ. ಮೋರ್ ಆರ್ ಲೆಸ್ ಈ ಕ್ವಶನ್ ಪೇಪರ್ ಸೆಟ್ ಮಾಡೋರು ನಮ್ಮ ಡಿಗ್ರಿ ಕಾಲೇಜ್ ಪ್ರೊಫೆಸರ್ಸ್ಗಳೇ. ಹೇಳಿ, ಡಿಗ್ರಿ ಕಾಲೇಜ್ ವರ್ಕ್ ಮಾಡ್ತಾರಲ್ಲ, ಅವರೇ ಪೇಪರ್ ಸೆಟ್ ಮಾಡೋದು, ಅವರೇ ಹೋಗೋದು ವ್ಯಾಲ್ಯೂಯೇಷನ್ಗೆ. ಒಂದು 20% ಮಾತ್ರ ವಿಶ್ವವಿದ್ಯಾಲಯದ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ. ಈ 80% ಕ್ವಶನ್ ಸೆಟ್ ಮಾಡೋದಲ್ಲ ಡಿಗ್ರಿ ಕಾಲೇಜ್ ಅವರೇ. ಅವೆಲ್ಲ ಡಿಗ್ರಿಗೆಲ್ಲ ಯಾವ ರೀತಿ ಕ್ವಶನ್ ಪೇಪರ್ ಸೆಟ್ ಮಾಡೋದನ್ನ ಒಂದು ಐಡಿಯಾ ಇತ್ತಲ್ವಾ. ಸೊ ಆ ಐಡಿಯಾ ಬೇಸ್ ಮೇಲೆ ನಾನು ಮೇನ್ ಕಾನ್ಸೆಪ್ಟ್ ಮಾತ್ರ ಓದ್ದೆ, ಫುಲ್ ಓದ್ಲಿಲ್ಲಪ್ಪ. ಫ್ರಾಂಕ್ಲಿ ಐಮ್ ಟೆಲ್ಲಿಂಗ್, ಫುಲ್ ಓದ್ಲಿಲ್ಲ. ಸಿಲೆಬಸ್ ತಗೊಂಡೆ, ಅದ್ರ ಯಾವ್ದು ಇಂಪಾರ್ಟೆಂಟೋ ಅಷ್ಟು ಮಾತ್ರ ನಾನು ಓದ್ತೀನಿ, ಬೇರೆ ಎಲ್ಲ ಓದಿಲ್ಲ. ಫುಲ್ ಕವರ್ ಮಾಡಕ್ ಆಗಲ್ಲ ಅದು. ಮತ್ತೆ ಹಾ ನಾನು ಒಂದ್ ಹೇಳ, ನೀವು ಚೆನ್ನಾಗಿ ಕೆಲಸ ಕಲ್ತ್ರೆ IAS ಅವರೇ ನಿಮ್ ಕಂಡ್ರೆ ಭಯ ಬೀಳ್ತಾರೆ. ಆ ತರ ಡಿಪಾರ್ಟ್ಮೆಂಟ್. ನಾವೇನಾರ ಚೆನ್ನಾಗಿ ನಾಲೆಡ್ಜ್ ಇದ್ರೆ, ನಮ್ಮ ಅಕೌಂಟ್ಸ್ ಮೇಲೆ ಕಮಾಂಡ್ ಚೆನ್ನಾಗಿದ್ರೆ, ಎಂತ IAS ಆಫೀಸರ್ ಸಹ ನಾವು ಜಸ್ಟ್ ಒಂದು ನೋಟ್ ಬರ್ದಾಗ ಏನು ಮಾಡಕ್ಕಾಗಲ್ಲ. ಆ ತರ ಜಾಬ್ ಇದೆ. ಕೆಲವು ಡಿಪಾರ್ಟ್ಮೆಂಟು ನಮ್ಮ ಡಮ್ಮಿ ಮಾಡೋರು ಇದ್ದಾರೆ, ನಾ ಇಲ್ಲ ಅಂತ ಹೇಳಲ್ಲ. ಬಟ್ ನಾವ್ ಯಾವತ್ತೂ ಅಷ್ಟೇ ಫ್ರಂಟ್ ಲೈನ್ ಇರಲ್ಲ, ನಾವ್ ಯಾವತ್ತೂ ಫೀಲ್ಡ್ಗೆ ಹೋಗಲ್ಲ. ನಮ್ ಕೆಲಸ ಏನಪ್ಪ ಅಂದ್ರೆ ಆಫೀಸ್ ಕೆಲಸ. ಅಂದ್ರೆ ಇಲ್ಲಿ ರಿಸ್ಕ್ ಇದೆ, ಬಟ್ AC ರಿವ್ಯೂಸ್ ರಿಸ್ಕ್ ಇಲ್ಲ. ಅಲ್ಲಿ ಅವ್ರಿಗೆ ರೆಕಗ್ನಿಷನ್ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ನಮಗೆ ನಾವ್ ಯಾವತ್ತೂ ಅಷ್ಟೇ ಇಲ್ಲಿ ಅಡ್ವೈಸರ್ ಆಗಿರ್ತೀವಿ. ಯಾರಿಗೆ? ಯಾವುದೇ ಒಂದು ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಇರಲಿ, ಅವಾಗ ನಾವು ಅಡ್ವೈಸರ್ ಆಗಿರ್ತೀವಿ. ನಿಮ್ಗೆ ನಾಲೆಡ್ಜ್ ಚೆನ್ನಾಗಿದ್ರೆ ಪ್ರತಿಯೊಂದಕ್ಕೂ ನಿಮ್ಮ ಒಪಿನಿಯನ್ ತಗೋತಾರೆ. ಸೊ ನೀವೆಲ್ಲ ಜಾಸ್ತಿ ಏನ್ ಕೊಡ್ತೀವಿ? ಒಪಿನಿಯನ್ ಕೊಡೋರು. ನಾವೆಲ್ಲ ಯಾರು ಒಪಿನಿಯನ್ ಕೊಡುವಂತವ್ರು ನಾವೆಲ್ಲ. ಅದೇ ನಾವ್ ಯಾವತ್ತೂ ಫ್ರಂಟ್ ಲೈನ್ಗೆ ಹೋಗಲ್ಲ, ಅದೊಂದು ನೀವು ತಿಳ್ಕೊಳ್ಳಿ. ಬಟ್ ನಮಗೆ ಆರಾಮಾಗಿ 8 ನಿಮಿಷ ಆಗಿರ್ಬೋದು. AC ರೆವಿನ್ಯೂ ಯಾವಾಗ ಏನಾಗುತ್ತೆ ನಂಗೆ ಗೊತ್ತಿಲ್ಲ, DYSP ಯಾವತ್ತು ಹೆಂಗೆ ನಂಗೆ ಗೊತ್ತಿಲ್ಲ. ಬಟ್ ನಮ್ಮ ರಿಸ್ಕ್, ನೀವು ನಮ್ಗೆ ಅಧಿಕಾರ ಬೇಕು, ಪೊಸಿಷನ್ ಬೇಕು, 4 ಜನ ನಮ್ಮ ಸುತ್ತಮುತ್ತ ಇರಬೇಕು ಅಂದ್ರೆ ಯು ಗೋ ಫಾರ್ AC ರೆವಿನ್ಯೂ ಅಂಡ್ DYSP, ಆಲ್ ದೀಸ್ ಥಿಂಗ್ಸ್. ಸೊ ಇಲ್ಲಪ್ಪ ನಾನು ಆರಾಮಾಗಿ ನಾನು ಚೆನ್ನಾಗೂ ಇರ್ಬೋದು, ನಮ್ಗೆ ಅಷ್ಟೊಂದು ಅಧಿಕಾರ ಆಸೆ ಇಲ್ಲ ಅಂದ್ರೆ ನಾವು AC ಸೆಟ್ ಚೆನ್ನಾಗಿದೆ. ತುಂಬಾ ಜನ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ತಹಸೀಲ್ದಾರ್ಗೆ ಹೋಗಿ ವಾಪಸ್ ಇಲ್ಲಿಗೆ ಬಂದವ್ರೆ. ಅರ್ಥ ಆಗ್ತದ್ಯಾ? ಸೊ ನಮ್ಮಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅವರು IAS ಆಗಿ ಪ್ರಮೋಷನ್ ಆಗಿದ್ದಾರೆ. ನಾನು SCS ಅಂತ ಬರುತ್ತೆ, ಅಲ್ಲಿ ಪ್ರಮೋಷನ್ ಆಗಿದ್ದಾರೆ. ಈಗ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ರು ಮೊನ್ನೆ ಅವ್ರಿಗೆ ಇಂಟರ್ವ್ಯೂ ಆಗಿದೆ, ಅವ್ರು ಜಸ್ಟ್ ಈಗ IAS ಪ್ರಮೋಷನ್ ಆಗ್ತಾರೆ. ನಾವು IAS ಹೋಗ್ಬೋದು, ನಮ್ಮ ಡಿಪಾರ್ಟ್ಮೆಂಟ್ ಇಲ್ಲಿ IAS ಹೋಗ್ಬೋದು, ಚಾನ್ಸಸ್ ಇದೆ. ನಾನು SCS ಅಂತ ಕಾನ್ಸೆಪ್ಟ್ ಮೇಲೆ ಹೋಗಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಮಂಜುನಾಥ್ ಸರ್ ಅಂತ ಇದು ಬೆಂಗಳೂರು ಕಮಿಷನ್ ಆಗಿದ್ರಲ್ಲ, ಅವ್ರು ಸಸ್ಪೆಂಡ್ ಆಗಿದ್ರು ಗೊತ್ತಾ ಒಂದ್ಸಲಿ, ಅವರು ನಮ್ಮ ಡಿಪಾರ್ಟ್ಮೆಂಟ್ ಅವರೇ. ಅದೇ ರೀತಿ KPSC ಚೇರ್ಮನ್ ಒಬ್ರು, KPSC ಸೆಕ್ರೆಟರಿ ಆಗಿದ್ರು ಒಬ್ರು, ರಿಚರ್ಡ್ ಅಂತ, ಅವರು ನಮ್ಮ ಡಿಪಾರ್ಟ್ಮೆಂಟ್ ಅವರೇ. ತುಂಬಾ ಜನ ಇದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ ಇಂದನೇ IAS ಪ್ರಮೋಷನ್ ಆಗಿದ್ದಾರೆ. ಆ ಚಾನ್ಸಸ್ ಇದೆ ನಿಮ್ಗೆ. ಮತ್ತೆ ಇವತ್ತು ಹೇಳದ್ನಲ್ಲ, ನಮ್ಮ ಡಿಪಾರ್ಟ್ಮೆಂಟ್ ಹೇಳದ್ನಲ್ಲ, ನಾವ್ ಯಾವತ್ತೂ ಬ್ಯಾಕ್ ಎಂಡ್. ವಿ ಆರ್ ದಿ ಪಿಲ್ಲರ್ ಫಾರ್ ಆಫೀಸರ್ಸ್. ಯಾರಿಗೆ? ಅಡ್ಮಿನ್ಗೆ ನಾವು ಪಿಲ್ಲರ್ ಆಗಿರ್ತೀವಿ. ನೀವು ಚೆನ್ನಾಗಿದ್ರೆ, ನೀವು ಚೆನ್ನಾಗಿ ನಾಲೆಡ್ಜ್ ಇದ್ರೆ, ಇಲ್ಲ ನೀವು ಡಮ್ಮಿ ಆಗೋ ಚಾನ್ಸಸ್ ಇರ್ತದೆ. ಚೆನ್ನಾಗಿದೆ, ಒಟ್ಟಿನಲ್ಲಿ ಜಾಬ್ ಅಂತೂ ಚೆನ್ನಾಗಿದೆ. ಐ ಆಮ್ ಹ್ಯಾಪಿ. ಹಾ ಓದು ಇಲ್ಲ, ಸಿಲೆಬಸ್ ಓದಿಟ್ಟು ಹೇಳಿದ್ನಲ್ಲ, ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೊಳ್ಳಿ, ಸಿಲೆಬಸ್ ನೋಡಿ, ಕಂಪೇರ್ ಮಾಡಿ, ಇದು ನಮ್ಗೆ ಇದೆಯಾ ಆ ಸಿಲೆಬಸ್ ಅಂತ. ಇದ್ರೆ ಆ ಕ್ವಶನ್ ತಗೊಳ್ಳಿ, ಮಾಡ್ಬೋದು.
ಹಾ ಅದು ಏನಾಗುತ್ತೆ ಅಂದ್ರೆ ಅದು 2016 ಕಾಣುತ್ತೆ, ಅದು ಚೆಕ್ ಮಾಡಿ ಅಲ್ವಾ. ಆ ಸಿಲೆಬಸ್ 2012 ಮಾಡಿದ್ದು, ಅದನ್ನ ನೀವು ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ ಸಿಲೆಬಸ್ ಅಲ್ಲಿ. ಹಾ ಅದೆಲ್ಲ GST ಮಾಡ್ಕೊಳ್ಳಿ, ಯಾಕೆಂದ್ರೆ ಅದು ಕಮಿಟಿ ಹೇಳಿದ್ನಲ್ಲ. ಅದಕ್ಕೆ ನೋಡಿ, ನಿಮ್ಗೆಲ್ಲ ಗೊತ್ತಿದೆ, ರೂಲ್ಸ್ ಚೇಂಜ್ ಮಾಡ್ಬೇಕು ಈಸಿ ಇಲ್ಲ. CNR ರೂಲ್ಸ್ ಚೇಂಜ್ ಮಾಡ್ಬೇಕು ಅಂದ್ರೆ ಅಷ್ಟು ಈಸಿ ಇಲ್ಲ. ಯಾವುದೇ ಒಂದು ರಿಕ್ರೂಟ್ಮೆಂಟ್ ಅಲ್ಲಿ CNR ಚೇಂಜ್ ಮಾಡ್ಬೇಕು ಅಂದ್ರೆ ಅದು ಸಿಲೆಬಸ್ ಕಮಿಟಿ ಮಾಡ್ಬೇಕು, ಕಮಿಟಿ ಸಿಲೆಬಸ್ ಕೊಡ್ಬೇಕು, ಅದಾದ್ಮೇಲೆ ಅಪ್ರೂವ್ ಕೊಡ್ಬೇಕು. ಈಗ ನೋಡಿ, ನಿಮ್ಗೆ ಇಂಟರ್ವ್ಯೂ ತೆಗೆದಾಕಿದ್ರು, ಇಲ್ಲ ಇಂಟರ್ವ್ಯೂ ಮಾಡ್ಬೇಕು ಅಂತ ಮತ್ತೆ KPSC ಅಬ್ಜೆಕ್ಷನ್ ಮಾಡಿದ್ರು. ಮತ್ತೆ ನಮ್ಮ ಸೆಕ್ರೆಟರಿ ಅವರು ಗ್ರೂಪ್ ಕವರ್ ಅಂತ ಮೇಡಮ್ ಇದ್ರು, ಕೇಳಿದ್ರೆ IAS ಇವೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ಗ್ರೂಪ್ ಕವರ್ ಅಂತ ಮೇಡಮ್ ಅವರು ಇದನ್ನ ತೆಗೆದಾಕಿದ್ರು, ಇಂಟರ್ವ್ಯೂ ತೆಗೆದಾಕಿದ್ದವ್ರೆ. ಸೊ ಬೇಡ ಅಂತಾನೆ ತೆಗೆದಾಕಿದ್ದು. ಸೊ ಅವ್ರಿಲ್ಲ ಅಂದ್ರೆ ಇಷ್ಟು ಇಂಟರ್ವ್ಯೂ ಇರೋದು ನಿಮ್ಗೆಲ್ಲ. ಸೊ ಅವರು ಹೇಳಿದ್ರೆ ಕೆಲವೊಂದು ಆಫೀಸರ್ಸ್ ತುಂಬಾ ಚೆನ್ನಾಗಿದ್ದಾರೆ. ನಮ್ಮ ಡಿಪಾರ್ಟ್ಮೆಂಟ್ ತುಂಬಾ ಜನ FD ಇದ್ದಾರೆ, ಅವ್ರ ಒಳ್ಳೆ ನೇಮ್ ಮಾಡಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಸೊ ನಮ್ಮ ಡಿಪಾರ್ಟ್ಮೆಂಟ್ 2 ಥರನೂ ಇದೆ, ಆಯ್ತಾ. ನಿಮ್ ನಾಲೆಡ್ಜ್ ಇದ್ರೆ ನಿಮ್ನ ಯಾವ ಲೆವೆಲ್ ಬೇಕು ಕರ್ಕೊಂಡು ಹೋಗ್ತಾರೆ, ನಿಮ್ ನಾಲೆಡ್ಜ್ ಇಲ್ವಾ ನಿಮ್ ಡಮಿನೂ ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ನಮ್ಮ ಡಿಪಾರ್ಟ್ಮೆಂಟ್ 2 ವಿಂಗ್ ಇದೆ, ಒಂದು ಅಕೌಂಟ್ಸ್ ಮತ್ತೆ ಆಡಿಟ್ ಅಂತ ಇದೆ. ನಮ್ಮದ್ರಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಎಷ್ಟು ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ ಇದೆ ನಮ್ಮ ಕರ್ನಾಟಕದಲ್ಲಿ. ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್, ಬೋರ್ಡ್ಸ್ ಅಲ್ವಾ. ಸೊ 151 ಆಗಿವೆ, ಅದರಲ್ಲಿ ಒಂದು 27 ಅಷ್ಟಿದೆ. ಅಂದ್ರೆ ಎಷ್ಟೆಷ್ಟು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆಯೋ ಅಷ್ಟಷ್ಟು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ ರೋಲ್ ಇದೇ ಇರುತ್ತೆ ಅಕೌಂಟ್ಸ್ ಕಂತೆ ಹೋದಾಗ. ಅರ್ಥ ಆಗ್ತದೆಯಾ? ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ದೊಂದು ಪೋಸ್ಟ್ ಇರುತ್ತೆ, ಆದ್ರೆ ಆ ಪೋಸ್ಟ್ ಇಟ್ ಮೇ ಬಿ AC, it may be senior AC, it may be JC, ಜಾಯಿಂಟ್ ಕಂಟ್ರೋಲರ್ ಅಂತ. AC ಅಸಿಸ್ಟೆಂಟ್ ಕಂಟ್ರೋಲರ್, ಇನ್ನೊಂದು ಸೀನಿಯರ್ AC ಅಂದ್ರೆ ನಾವು ಹೇಳ್ತೀವಿ DD, ಸೀನಿಯರ್ DD ಮತ್ತೆ JD. ಈ 3 ಪವರ್ಫುಲ್ ಪೋಸ್ಟ್ ಯಾವುದು? AC ಆಡಿಟ್ ಆಫೀಸರ್ ಇದೆ, ಅದು ಓನ್ಲಿ ಫಾರ್ ಆಡಿಟ್ ವಿಂಗ್ ಜಾಸ್ತಿ ಪವರ್ ಇದೆ. ಯಾರಿಗೆ ಆಡಿಟ್ ಹೋದ್ರೆ ಪವರ್ ಜಾಸ್ತಿ ಇದೆ ಅವ್ರಿಗೆ. ಬಟ್ ವೆನ್ ಇಟ್ ಕಮ್ಸ್ ಟು ಅಕೌಂಟ್ಸ್ ಹೋದ್ರೆ ಈ 3 ರ್ಯಾಂಕ್ ಅವ್ರಿಗೆ ಹೈಯೆಸ್ಟ್ ಪವರ್ ಇರೋದು. ಯಾರಿಗೆ? AC, ಸೀನಿಯರ್ AC, JD. ಅರ್ಥ ಆಗ್ತದ್ಯಾ? ನಮ್ಮಲ್ಲಿ ಹೈಯೆಸ್ಟ್ ಪೋಸ್ಟ್ ಬಂದು PD ಅಂತ, ಪ್ರಿನ್ಸಿಪಲ್ ಡೈರೆಕ್ಟರ್ ಅಂತ ಇರ್ತಾರೆ. ಅದರ ಕೆಳಗೆ ಡೈರೆಕ್ಟರ್ ಅಂತ ಇರ್ತಾರೆ, ಅದಕ್ಕೆ ಕೆಳಗೆ ಅಡಿಷನಲ್ ಡೈರೆಕ್ಟರ್ ಅಂತ ಇರ್ತಾರೆ, ಅದಕ್ಕೆ ಕೆಳಗೆ JD ಇರ್ತದೆ. ಸೊ ಅಡಿಷನಲ್ ಡೈರೆಕ್ಟರ್ ಎಲ್ಲ ಜೋನಲ್ ಇರ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಹೈಯೆಸ್ಟ್ ಪವರ್ ನಿಮ್ಗೆ ಸಿಗುವಂಥದ್ದು ಈ ಮೂರು ಇದರಲ್ಲಿ. ಸೊ AC, ಸೀನಿಯರ್ ED, JD, ಈ 3 ತುಂಬಾ ಪವರ್ಫುಲ್ ಪೋಸ್ಟ್. ಮತ್ತೆ ಕೇಳಿದ್ಯಾ? ಸರಿ. ಆಮೇಲೆ ಇನ್ನೊಂದು ನಿಮ್ಗೆಲ್ಲ AG ಓದ್ಕೊಳ್ಳಿ. AG ಫಂಕ್ಷನ್ಸ್ ಕಾನ್ಸ್ಟಿಟ್ಯೂಷನ್ ಎಲ್ಲ ಓದಿರ್ತೀವಲ್ವಾ? ಸೊ AG ಫಂಕ್ಷನ್ಸ್ 148 ಇಂದ 151 ಇದೆಯಲ್ಲ, ಅದು ಚೆನ್ನಾಗಿ ಓದ್ಕೊಳ್ಳಿ. ಅದ್ರ ಮೇಲೆ ಇಂಟರ್ವ್ಯೂ ಇಲ್ಲ, ಬಟ್ ಅದ್ರ ಮೇಲೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ಬೋದು. ಕಾನ್ಸ್ಟಿಟ್ಯೂಷನ್ ಅಲ್ಲಿ GS ಅಲ್ಲಿ ಕೇಳ್ಬೋದು, ಅದನ್ನ ಓದ್ಕೊ. ಮತ್ತೆ ಕೇಳಂಗಿದ್ಯಾ? ಕೇಳ್ಬೋದು. ನಾ ಹೇಳದ್ನಲ್ಲ, 54 ಜನದಲ್ಲಿ 2 ಕ್ವಾಲಿಫೈ ಆಗಿರೋದು ಕನ್ನಡದಲ್ಲಿ ನಮ್ಮ ಬ್ಯಾಚ್ ಅಲ್ಲಿ. ಸೊ ರೇಷಿಯೋ 54 ಅಲ್ಲಿ 2 ಮೆಂಬರ್ಸ್ ಅಷ್ಟೇ ಕ್ವಾಲಿಫೈ ಆಗಿರೋದು ಕನ್ನಡದಲ್ಲಿ. ಬಟ್ ಇನ್ನು ಅವ್ರನ್ನೇ ಕೇಳಬೇಕು, ಬೇಕಾದ್ರೆ ಅವ್ರ ಹಂಸದಲ್ಲಿ ಕರ್ಸೋಣ. ಬೇಕಾದ್ರೆ ಇಲ್ಲ ಬೆಂಗಳೂರಿಂದ ನೆಕ್ಸ್ಟ್ ವೀಕು ಟ್ರೈನಿಂಗ್ ಇಲ್ಲೇ ಬೆಂಗಳೂರು ಇದ್ದಾರೆ, ಅದನ್ನ ಕರ್ಸೋಣ, ಕನ್ನಡ ಮೀಡಿಯಂ ಕರ್ಸೋಣ. ನೋಡಪ್ಪ, ಇಲ್ಲಿಗೆ ಬಂದ್ರೆ ನಿಂಗೆ 2 years ನಿಂಗೆ ಎಲ್ಲೂ ಪೋಸ್ಟಿಂಗ್ ಕೊಡಲ್ಲ ಟ್ರೈನಿಂಗ್ಗೆ. ಸ್ಟಿಲ್ ಐ ಆಮ್ ಇನ್ ಟ್ರೈನಿಂಗ್. ಅರ್ಥ ಆಗ್ತಾ ಇದೆಯಾ? ಈ ಡಿಸೆಂಬರ್ ಮೇಲೆ 2 years ಆಗುತ್ತೆ, ಸ್ಟಿಲ್ ಐ ಆಮ್ ಇನ್ ಟ್ರೈನಿಂಗ್. ಕೇಳಬೇಕು. ನಮ್ಮಲ್ಲಿ FD ಅಪಾಯಿಂಟ್ ಆಗ್ಬಿಟ್ರಂತೂ 2 years ಕಂಪಲ್ಸರಿ, ನೀವೆಲ್ಲೂ ಆಗಕ್ಕೆ ಬರಲ್ಲ. ಬಟ್ ಇನ್ ಕೇಸ್ ಆಫ್ ರೆವಿನ್ಯೂ ತಹಸೀಲ್ದಾರ್ ಆದ್ರೆ AC ಆದ್ರೆ ಅಲ್ಲೂ 1.5 years ಬೇಕೇ ಬೇಕು. ಅಲ್ಲಿಗೆ ಯಾರಿಗೂ ಪೋಸ್ಟಿಂಗ್ ಕೊಡಲ್ಲ ಟ್ರೈನಿಂಗ್ಗೆ. ಸೊ ನಮಗಂತೂ ಹೆವಿ ಟ್ರೈನಿಂಗು, ನೀವು ಕೇಳ್ಬಿಟ್ರೆ ಭಯ ಬಿದ್ದೈತೆ ಇದು.
ಆಯ್ತಾ? ಸೊ ಹತ್ತತ್ರ ಒಂದು 120 ದಿನ ಔಟ್ ಟ್ರೈನಿಂಗ್ ಇರುತ್ತೆ. ಈಗ ಆಲ್ರೆಡಿ ನಾವೆಲ್ಲ ಮುಗಿಸಿದೀವಿ ಟ್ರೈನಿಂಗು, ಇನ್ನು ಒಂದೇ ಒಂದು ಟ್ರೈನಿಂಗ್ ಬಾಕಿ ಇದೆ, ಮುಗಿಸ್ಬೇಕಷ್ಟೆ. ಇವರೇ ನಂಗೆ ಸಪೋರ್ಟ್ ಮಾಡಿ. ನಾನು ಹೇಳಿದಲ್ಲ, ನಾನು GS ಅಂದ್ರೆ ಸ್ವಲ್ಪ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಸ್ವಲ್ಪ ಮೊದಲೇ ಐಡಿಯಾ ಇತ್ತು. ಸರ್ ನೋಟ್ಸ್ ಮಾಡಿದ್ರು, ನಾವಿಬ್ರು ಡಿಸ್ಕಸ್ ಮಾಡಿ ನೋಟ್ಸ್ನ ಓದ್ಬೇಕಾದ್ರೆ ಅವ್ರು ನಮ್ಗೆ ಸ್ವಲ್ಪ ಇನ್ಪುಟ್ ಕೊಟ್ರು, ಅದ್ರ ಪ್ರಕಾರ ಬರ್ದೆ. ಬಟ್ ನಾನು GS ಸ್ಕೋರ್ ಆಗಿಲ್ಲಪ್ಪ, ಹೇಳ್ಬಿಡ್ತೀನಿ. 130, ಇನ್ನೊಂದು 110 ಅಷ್ಟೇ ಔಟ್ ಆಫ್ 300. ಬಟ್ ಕಾಮರ್ಸ್ ನಾನು ಸ್ಕೋರ್ ಹೇಳಿದ್ದೆ, ಯಾಕೆ ನನ್ನ ಸ್ಟ್ರೆಂತ್ ಕಾಮರ್ಸ್ ಇತ್ತಲ್ಲ. ಸೊ ನಮ್ಮ ಬ್ಯಾಚಲ್ಲಿ ಫಸ್ಟ್ ರ್ಯಾಂಕ್ ಬಂದಿದಾರಲ್ಲ, ಅವರು ಇಂಜಿನಿಯರಿಂಗ್ ಕಮ್ MBA. ಅರ್ಥ ಆಗ್ತಾ ಇದೆಯಾ? ಸೊ ಲೆಕ್ಕಕೊಳ್ಳಿ, ಇಂಜಿನಿಯರ್ ಕಮ್ MBA ಇನ್ ಫೈನಾನ್ಸ್, ಫಸ್ಟ್ ರ್ಯಾಂಕ್ ಬಂದು. ಅವ್ರು ಹೆಂಗೆ ಬರೆದ್ರು ಅಂದ್ರೆ ಅವ್ರು UPSC ಕ್ಯಾಂಡಿಡೇಟ್. ಸೊ ರಾಲಿ UPSC ಒಂದ್ಸಲ ಇಂಟರ್ವ್ಯೂ ಎಲ್ಲ ಹೋಗಿ ಬಂದಿದ್ರು. ಅರ್ಥ ಆಗ್ತಾ ಇದೆಯಾ? ಸರ್ ಡಿಪೆಂಡ್ಸ್ ನಿಮ್ಮ ಅನುಭವದ ಮೇಲೆ ನೀವು ಎಕ್ಸಾಮ್ನ ಬರೀತಾ ಹೋಗ್ತಾರೆ. ನಾನು ಅವ್ರು ಕೇಳೋದು ಅದೇ. ಸೊ ಅವ್ರು ಫೈನಾನ್ಸ್ ಸ್ಟ್ರಾಂಗ್ ಇದ್ರು, ಫೈನಾನ್ಸ್ ಮೇಲೆ GK ಸ್ಟ್ರಾಂಗ್ ಇದ್ರು, ಅಕೌಂಟ್ಸ್ ಸ್ಟ್ರಾಂಗ್ ಇರಲಿಲ್ಲ, ಬಟ್ ಅವ್ರಿಗೆ ಫೈನಾನ್ಸ್ ಬ್ಯಾಕ್ಗ್ರೌಂಡ್ ಚೆನ್ನಾಗಿತ್ತು. ಒಬ್ಬೊಬ್ರು ಒಂಥರ ಮೈಂಡ್ ಸೆಟ್. ಸೊ ಒಬ್ಬೊಬ್ರು ಒಂಥರ ಅನುಭವ ಹೇಳ್ತಾರೆ. ಬಟ್ ಇಲ್ಲಿ ಯಾರೇ ಒಂದು ನಾವು ನಿಮ್ ಪೊಸಿಷನ್ ಇದ್ವಿ, ನೆಕ್ಸ್ಟ್ ನೀವು ಇಲ್ಲಿ ಬಂದು ಇನ್ನೊಬ್ರಿಗೆ ಹೇಳೋ ಚಾನ್ಸ್ ಯಾಕಿಲ್ಲ, ಇರ್ಬೋದು. ಬಟ್ ನಾನು ಹೇಳ್ತೀನಿ 90% ಎಕ್ಸಾಮ್ ಬರ್ದಿದ್ವಿ ಚೆನ್ನಾಗೆ, ಬಟ್ ಹೋಪ್ ಇರ್ಲಿಲ್ಲ ನಂಗೆ ಆಗುತ್ತೆ ಅಂತ. ಬಟ್ ನನಗೆ ಗೊತ್ತಿಲ್ಲ. ಬಟ್ ಎಕ್ಸಾಮ್ ಅಂತೂ ಅದಕ್ಕೆ ಹೇಳ್ತಾರೆ, ನಾನು ಯಾವತ್ತು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಮಾತು ಜ್ಞಾಪಿಸ್ಕೊತೀನಿ, ಕರ್ಮ ನೀವು ಮಾಡಪ್ಪ, ಫಲ ಬಿಟ್ಕೊಡು ಅಂತ. ನೀವು ಯಾವತ್ತು ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬಿಡಿ. ನಾನು ಹೇಳ್ದಲ್ಲ 2017 AP ಆಗುತ್ತೆ ಅಂತ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ನಾನು AP ಆಗಿಲ್ಲ. ಅದು ಎಕ್ಸ್ಪೆಕ್ಟೇ ಮಾಡಬೇಡಿ. ಈ ಎಕ್ಸಾಮ್ ಅಂತೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಬಟ್ ಎಕ್ಸಾಮ್ ಚೆನ್ನಾಗಿ ಮಾಡಿದ್ದೆ. ಬಟ್ ನಾನು ಕೈ ಹಿಡಿತೆ ಅಷ್ಟೇ. ಬಟ್ ನಾನ್ ನಿಮ್ಗೆ ಏನಂದ್ರೆ, ಡೂ ಯುವರ್ ವರ್ಕ್, ಕರ್ಮ ನೀವು ಮಾಡಿ ಅಷ್ಟೇ, ಫಲ ಬಿಟ್ಬಿಡಿ. ಬಟ್ ನನಗೆ ಫಲ ಬೇಕು ಅಂದ್ರೆ ಫಲ ಬರಲ್ಲ. ನಾನು ಹಂಗೆ, ನಾನು ಫ್ರಸ್ಟ್ರೇಷನ್ ಆಗೇನೆ ಈ ನಾನು ಯಾಕೆ ಇಲ್ಲಿ ಎಕ್ಸಾಮ್ ಕ್ಲಿಕ್ ಆಗ್ತಿಲ್ಲ, ಅಲ್ಲೂ ಹೋಗಿ ಎಕ್ಸಾಮ್ ಬೇಡ ಅಂತ ಹೋಗಿದ್ದು, ಆಂಧ್ರಕ್ಕೆ ಹೋಗಿದ್ದು, ಕೇರಳ ಹೋಗಿದ್ದು. ನನಗೆ ಆ ಫ್ರಸ್ಟ್ರೇಷನ್ ನಿಮ್ಗೂ ಇರುತ್ತೆ. ಬಟ್ ನನಗೆ ಅವಕಾಶ ಬಂತು, ಇಷ್ಟೆಲ್ಲ ಮಾಡಿದ್ಮೇಲೆ ನನಗೆ 4 ಕಡೆ ಅವಕಾಶ ಬಂತು. KSOಲಿ ಇಂಟರ್ವ್ಯೂ ಬಂದಿತ್ತು, ಆ ಇಂಟರ್ವ್ಯೂ ಕ್ಯಾನ್ಸಲ್ ಮಾಡ್ಬಿಟ್ರು. ಆಮೇಲೆ ಅಸೋಸಿಯೇಟ್ ಪ್ರೊಫೆಸರ್ಗೆ ಕೇರಳ, ಸೆಂಟ್ರಲ್ ಯೂನಿವರ್ಸಿಟಿ ಕೇರಳಕ್ಕೆ ಹೋಗಿದ್ದೆ, ಅಲ್ಲೂ ಇಂಟರ್ವ್ಯೂ ಕಾಲ್ ಮಾಡಿದ್ರು, ಅಲ್ಲೂ ಅಪ್ಲೈ ಮಾಡಿ, ಅಲ್ಲೂ ಎಲಿಜಿಬಿಲಿಟಿ ಆಗಿದ್ದೆ. ಸೊ ಇಲ್ಲಿ ಅಪಾಯಿಂಟ್ ಆಗಿತ್ತಲ್ವಾ, ಅಲ್ಲಿ ಏನು ಫೋಕಸ್ ಮಾಡಕ್ಕೆ ಹೋಗಿಲ್ಲ ಜಾಸ್ತಿ. ಆಮೇಲೆ ಈ ಸಲ ಒಂದು APನೂ ಆಗಿತ್ತು, ವೆರಿಫಿಕೇಶನ್ ನಾನು ಹೋಗಿಲ್ಲ. ಹೋದ ಆಗಿಲ್ಲ, 5 ಸಲ ಆಗಿತ್ತು. ಈ ಸಲ ಇದು ಜಾಬ್ ರಿಪೋರ್ಟ್ ಆಗಿದ್ನಲ್ಲ, ಬೇಡ ಅಂದ್ರೆ ನಾನು ಅದನ್ನ ಬಿಟ್ಟೆ. ಅಂದ್ರೆ ನಿಮ್ಗೆ ಬಂದ್ರೆ ಎಲ್ಲ ಒಟ್ಟಿಗೆ ಬರ್ತದೆ, ಬರಲ್ಲ ಅಂದ್ರೆ ಯಾವುದು ಬರಲ್ಲ. ಸೊ ಅಲ್ಲಿ ಅವಾಗೇನು ನನಗೆ ಹಿಂದೆ ಹೇಳಿದ್ನಲ್ಲ, ಏನೇನು ಕಳ್ಕೊಂಡಿದ್ನೋ ಅದೆಲ್ಲ ಬಂತು. ಸೊ ಅದೆಲ್ಲ ಈಗ ಸಾಕು ಅಂದ್ಬಿಟ್ಟು, ಯಾವ ಎಕ್ಸಾಮ್ ಬೇಡ ಅಂತ, ಇದೊಂದು ಸಾಕಪ್ಪ, ಇಲ್ಲಿಂದ ನಾನು ಮುಂದುವರಿಯೋಣ ಅಂತ ಸಾಕು, PhD ಮಾಡ್ಕೊಂಡಿದ್ದೀನಿ ಸಾಕಪ್ಪ, ಇನ್ನೆಲ್ಲ ಓದೋದು ಬೇಡ ಅಂದ್ಬಿಟ್ಟು ಇರೋದನ್ನ ಅಂದ್ರೆ ಓದ್ಲೇಬೇಕೀಗ. ಅಂದ್ರೆ ಈಗ ನಾವು ರೂಲ್ಸ್ ಓದ್ಬೇಕಷ್ಟೇ. ನಾವು ಏನ್ ಅನ್ಬೇಕು, ಯು ಶುಡ್ ರೈಟ್ ಯುವರ್ ಓನ್ ವರ್ಡ್ಸ್, ನಡೀತದೆ. ಬಟ್ ಯು ಶುಡ್ ಹೈಲೈಟ್ ಅಷ್ಟೇ. ನಾನು ಬುಕ್ ಬರಲಿಲ್ಲಪ್ಪ, ನಾನು ಬರ್ದಿಲ್ಲ, ಯಾವತ್ತು ಬರ್ದಿಲ್ಲ. ಯು ಶುಡ್ ರೈಟ್. ನೀನ್ ಹಾ ಹಾ ನಾನು ಹೇಳಿದ್ನಲ್ಲಪ್ಪ, ಪ್ರೀವಿಯಸ್ ಇಯರ್ ಪೇಪರ್ಸ್ ನೋಡ್ಕೊಂಡೇ ನಾನು ಪ್ರಿಪ್ರೇಷನ್ ಆಗಿದ್ದು, ನಾನು ಬೇರೆ ಯಾವುದೂ ಮಾಡಿಲ್ಲ. ಅದು ನೀನ್ ತಲೆಯೊಳಗೆ ಇಟ್ಕೊ, ಆಯ್ತಾ? ಅದು ನಿನ್ನ ಸ್ಟ್ರೆಂತ್. ನೀನ್ ಯಾವ ರೀತಿ ಅದನ್ನ ಫಿಕ್ಸ್ ಮಾಡ್ತೀಯ ಮೈಂಡ್ ಮೇಲೆ, ನಿನ್ ಸ್ಟ್ರೆಂತ್ ಇರುತ್ತೆ. ನಾನೇನ್ ಮಾಡಿದೆ ಅಂದ್ರೆ, ಕ್ವಶನ್ಸ್ ಗೊತ್ತಿಲ್ಲ ಅಂದ್ರೂ ಅದೆಲ್ಲ ಓದಿದೀನಿ ಕಾನ್ಸೆಪ್ಟ್ನ, ಅದನ್ನ ನಾ ಏನ್ ಮಾಡ್ತಿದ್ದೆ, ಕನೆಕ್ಟ್ ಮಾಡಿ ಬರ್ತಿದ್ದೆ ಅಷ್ಟೇ. ಈಗ ಪರ್ಸನಲ್ ಫೈನಾನ್ಸ್ ತಿಳ್ತೀವಪ್ಪ, ನೀನ್ ಅನ್ಬೋದೇ ಬರೀ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ನೀನ್ ಅನ್ಬೋದ ಬರೀ, ಅಲ್ಲಿ ಬುಕ್ ಇದಾಗೆ ಬರೆಯಂತಿಲ್ಲ. ಎಕ್ಸಾಂಪಲ್, ಆಸ್ ಎ ಫೈನಾನ್ಸರ್, ಆಸ್ ಎ ಇನ್ವೆಸ್ಟರ್ಸ್, ನೀ ಎಲ್ಲಿ ಇನ್ವೆಸ್ಟ್ ಮಾಡ್ತೀಯಾ ಅಲ್ವಾ? ಹಾಗಾದ್ರೆ ಹೇಳ್ತೀವಿ ರಿಸ್ಕ್ ಅಂತ ಹೇಳ್ತೀವಲ್ಲಪ್ಪ, ಏನು
ರಿಸ್ಕ್ ಅಲ್ಲಿ ಹೇಳ್ತೀವಿ ನಾವು ಫ್ರೀ ರಿಸ್ಕ್ ಹೇಳ್ವಾ, ರಿಸ್ಕ್ ನೋ ರಿಟರ್ನ್. ಅದನ್ನೇ ಹೇಳ್ತಾರೆ, ಮೋರ್ ರಿಸ್ಕ್ ಮೋರ್ ರಿಟರ್ನ್, ಲೆಸ್ ರಿಸ್ಕ್. ಈಗ ನೀವು ಹೋಗಿ ಎಫ್ ಡಿ ಅಮೌಂಟ್ ಇಕ್ಕಿದ್ರೆ ಎಷ್ಟು ಕೊಡ್ತಾರೆ ಬ್ಯಾಂಕಲ್ಲಿ ಅಕೌಂಟ್, ಎಷ್ಟು ಕೊಡ್ತಾರೆ ಬ್ಯಾಂಕಲ್ಲಿ ಇದು ಎಫ್ ಡಿ ಮ್ಯಾಕ್ಸಿಮಮ್ ಅಂದ್ರೆ 7.5. ಯಾರಿಗೆ? ಓನ್ಲಿ ಫಾರ್ ಸೀನಿಯರ್ ಸಿಟಿಜನ್ ಮಾತ್ರ. ಅವೇನ್ರಪ್ಪ ಇದು ರಿಸ್ಕ್ಲೆಸ್, ರಿಸ್ಕ್ ಫ್ರೀನಾ ರಿಸ್ಕ್ ಇದು ಫ್ರೀ ಬರುತ್ತೆ ಅಂತ. ನೀವು ಫಂಡಿಗೆ ಬಡ್ಡಿ ಕೊಟ್ರೆ 2% ಬಡ್ಡಿಯಪ್ಪ. ರಿಸ್ಕ್ ಇದೆಯಾ ಇಲ್ವಾ? ರಿಸ್ಕ್ ಇರುತ್ತೆ ಸರಿ, ಅಂದ್ರೆ ಮಾಡರೇಟ್ ರಿಸ್ಕ್ ಇರುತ್ತೆ. ತಗೊಂಡು ಸ್ಟಾಕ್ ಮಾರ್ಕೆಟ್ಲಿ ಆಗ್ತೀಯ ಅನ್ಕೊಳ್ಳಿ, ಅಲ್ಲಿ 2 ತರ ಇದೆ ಸ್ಟಾಕ್ ಅಲ್ಲಿ. ಅದೇ ಡಿಸಿಷನ್ ಮೇಕಿಂಗ್. ನೀನೇನೋ ಈಕ್ವಿಟಿ ಮೇಲೆ ಹಾಕಿದ್ರೆ ಮಾಡರೇಟ್ ರಿಸ್ಕ್, ಅದೇ ಫ್ಯೂಚರ್ ಮೇಲೆ ಡಿರೈವೇಟಿವ್ ಮೇಲೆ ಹಾಕಿದ್ರೆ ಅದೇನ್ರಪ್ಪ ತಗೊಂಡು ಡಿರೈವೇಟಿವ್ ಹಾಕಿದ್ರೆ ರಿಸ್ಕ್ ಇರುತ್ತೆ ಅಲ್ವಾ? ನೀವೇ ಡಿವೈಡ್ ಮಾಡ್ಕೊಳ್ಳಿ, ಯಾವ್ದು ರಿಸ್ಕ್ ಯಾವ್ದು ರಿಸ್ಕ್ಲೆಸ್, ಯಾವ್ದು ರಿಸ್ಕ್ ಮಾಡರೇಟ್ ರಿಸ್ಕ್ ಅಂತ ನೀವೇ ಫಿಕ್ಸ್ ಮಾಡ್ಕೊಳ್ಳಿ. ನಿಮ್ ಮೈಂಡ್ ವರ್ಕ್ ಆಗ್ಬೇಕು ಅಷ್ಟೇ ನಿಮ್ಗೆ. ಅದು ಎಲ್ಲ ಇನ್ವೆಸ್ಟ್ಮೆಂಟ್ಸ್. ಈಗ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತಿದೆ, ಅವೇನಪ್ಪ ಏನ್ ಮೆಂಬರ್ ಅಲ್ಲ. ಅವ್ರಿಗೆ ಎಷ್ಟು ಗೊತ್ತಾ ಬಡ್ಡಿ ಕೊಡೋದು, ಬಡ್ಡಿ ಚಾರ್ಜ್ ಮಾಡೋದು ವರ್ಷಕ್ಕೆ? ಬ್ಯಾಂಕಲ್ಲಿ ಹೋದ 10% ಅನ್ಕೊಳ್ಳಿ ಬಡ್ಡಿ, 11% ಅನ್ಕೊಳ್ಳಿ, ಅವ್ರಿಗೆ 24%, 36% ಬಡ್ಡಿ. ಯಾಕೆ? ಆದ್ರೂ ಹೆಣ್ಮಕ್ಳು ಲೋನ್ ತೀರಿಸ್ತಾರೆ. ಅವೇನಪ್ಪ ಎಲ್ಲಿ? ಸೆಲ್ಫ್ ಹೆಲ್ಪ್ ಗ್ರೂಪ್ ಅಲ್ಲಿ. ನಾವು ಬ್ಯಾಂಕಲ್ಲಿ ದುಡ್ಡು ಕಟ್ಟಲ್ಲ. ಅರ್ಥ ಆಯ್ತಾ ಇದೆಯಾ? ಸೊ ನಮಗೆ ಅಲ್ಲಿ ಇಮಿಡಿಯೇಟ್ ಲೋನ್ ಸಿಗುತ್ತೆ, ಬಟ್ ಏನು ಬಡ್ಡಿ ಜಾಸ್ತಿ. ಬ್ಯಾಂಕಲ್ಲಿ ಲೋನ್ ತಗೋತೀವಿ, ಬಟ್ ಅದಕ್ಕೇನು ಸಾವಿರಾರು ಪ್ರೊಸೀಜರ್. ನೀವ್ ಯೋಚನೆ ಮಾಡ್ಬೇಕು, ಯಾವ್ದು ರಿಸ್ಕ್ ಯಾವ್ದು ರಿಸ್ಕ್ ಲೆಸ್ ಯಾವ್ದು ನೀವು ಯೋಚನೆ ಮಾಡ್ಬೇಕಷ್ಟೇ. ಅರ್ಥ ಆಗ್ತಾ ಇದೆಯಾ? ಅದನ್ನೇ ಕನೆಕ್ಟ್ ಮಾಡಿ ಹೋಗಿ ಎಫ್ ಎಂ ಎಲ್ ಅದನ್ನೇ ರಿಸ್ಕ್ ಫ್ರೀ. ಅದು ರಿಸ್ಕ್ ಅಂತ ಬಂದಾಗ ಸಿಸ್ಟಮ್ಯಾಟಿಕ್ ರಿಸ್ಕ್, ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್, ಆಲ್ಫಾ ಬೀಟಾ ಟೆಕ್ನಿಕ್ ಅಂತ ಹೇಳ್ತೀವಿ ನಾವು. ಅದನ್ನ ಏನ್ ಮಾಡ್ಬೇಕು ನೀವು, ನೀವೇ ಅದನ್ನ ಏನ್ ಮಾಡ್ಬೇಕು, ಅನಲೈಸ್ ಮಾಡ್ಕೋಬೇಕು. ಮತ್ತೆ ಕೇಳ್ಬೋದು, ಯು ಆರ್ ಫ್ರೀ ಟು ಆಸ್ಕ್ ದ ಕ್ವಶನ್. ಹೌದು, ನೋಡಮ್ಮ ಇಲ್ಲಿ ಎಷ್ಟು ಜನ ಇದಪ್ಪ ಅಪ್ರಾಕ್ಸಿಮೇಟ್ಲಿ? ಸಿಂಪಲ್. ಓಕೆ 20 ಅಂತ. ಇವು ಎಲ್ಲರೂ ಒಂಥರ, ಎಲ್ಲರೂ ಸೇಮ್ ಇದ್ದಾರಾ? ಎಲ್ಲರೂ ಯೂನಿಕ್ ಅಲ್ವಾ? ರಿಸರ್ಚು ಅಷ್ಟೇ, ಇಟ್ಸ್ ಯೂನಿಕ್. ಅರ್ಥ ಆಗ್ತಾ ಇದೆಯಾ? ನಾನು ಡೆಫಿನೇಷನ್ ಕೊಟ್ಟಂಗೆ ಇನ್ನೊಬ್ಬ ಡೆಫಿನೇಷನ್ ಕೊಡಕ್ಕಾಗಲ್ಲ. ಈಗ ಸಿಂಪಲ್ ಎಕ್ಸಾಂಪಲ್ ತಗೊಳ್ಳಿ, ನಿಮ್ಗೆ ಮ್ಯಾಸ್ಲೋ ಥಿಯರಿ ತಗೊಳ್ಳಿ. ಯಾವ ಥಿಯರಿ? ಹಸ್ಬರ್ಡ್ ಥಿಯರಿ ತಗೊಳ್ಳಿ. ಮ್ಯಾಸ್ಲೋ ಮತ್ತೆ ಹಸ್ಬರ್ಡ್ ಥಿಯರಿ ತಗೊಳ್ಳಿ. ಮ್ಯಾಸ್ಲೋ ಏನ್ ಹೇಳ್ದ? ಫಸ್ಟ್ ಫಿಸಿಯಾಲಜಿಕಲ್ ನೀಡ್ಸ್ ಅಂತ ಹೇಳ್ದ, ಫಸ್ಟ್ ಆಮೇಲೆ ಸೇಫ್ಟಿ ನೀಡ್ಸ್ ಅಂತ ಹೇಳ್ದ, ಸೋಷಿಯಲ್ ನೀಡ್ಸ್ ಅಂತ ಹೇಳ್ದ, ಸೆಲ್ಫ್ ಎಸ್ಟೀಮ್ ನೀಡ್ಸ್ ಅಂತ ಹೇಳ್ದ, ಇನ್ನೊಬ್ಬ ಅಂತ ಹೇಳದ್ನಲ್ವಾ? ಹಾಗಾದ್ರೆ ಈ ಥಿಯರಿ ಯಾರಿಗೆ ಅಪ್ಲೈ ಆಗುತ್ತೆ? ಯೂಶುವಲಿ ಯಾರಿಗೆ ಅಪ್ಲೈ ಆಗುತ್ತೆ? ಈಗ ಅನಿಲ್ ಅಂಬಾನಿ, ಮುಖೇಶ್ ಅಂಬಾನಿಗೆ ಅಪ್ಲೈ ಆಗುತ್ತೆ ಥಿಯರಿ. ಅಲ್ವೇನಪ್ಪ? ಹೌದಾ ಅಲ್ವಾ? ಅಂದ್ರೆ ಮನುಷ್ಯನಿಗೆ ಅವನೇನ್ ಥಿಯರಿ ನೋಟ್ ಮಾಡ್ತಾರೆ, ಫಸ್ಟ್ ಬೇಸಿಕ್ ನೀಡ್ಸ್ ನ ಫುಲ್ಫಿಲ್ ಮಾಡ್ಬೇಕು ಮನುಷ್ಯ. ಅದಾದ್ಮೇಲೆ ನೆಕ್ಸ್ಟ್ ಐ ಗೋ ಫಾರ್ ಸೇಫ್ಟಿ ನೀಡ್ಸ್. ಅಂದ್ರೆ ಫಸ್ಟ್ ಏನು? ಕುಡಿಯಕ್ಕೆ ನೀರು, ಹಾಕೊಳ್ಳಕ್ಕೆ ಒಂದು ಬಟ್ಟೆ, ಊಟ, ಇಷ್ಟು ಗಾಳಿ, ಇಷ್ಟು ಬೇಕು ಅಂತ ಹೇಳ್ತಾನೆ. ಫಸ್ಟ್ ಮನುಷ್ಯ ಕಷ್ಟಪಡೋದು ಇದಕ್ಕೋಸ್ಕರನೇ, ಮೋಟಿವೇಶನ್ ಇದಕ್ಕೋಸ್ಕರ ಅಂತ ಹೇಳ್ತಾನೆ. ಇನ್ನೊಬ್ಬ ಏನ್ ಹೇಳ್ತಾನೆ, ನೆಕ್ಸ್ಟ್ ಏನ್ ಹೇಳ್ತಾನೆ? ಸೇಫ್ಟಿ, ನಮ್ಗೊಂದು ಮನೆ ಬೇಕಪ್ಪ. ಸೋಷಿಯಲ್ ನೀಡ್ಸ್, ನಂಗೊಂದು ಮದುವೆ ಮಾಡ್ಕೋಬೇಕು, ನನ್ನ ಸಮಾಜವನ್ನು ಗುರ್ತಿಸ್ಬೇಕು, ಫ್ಯಾಮಿಲಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾನೆ. 90% ಜನ ಈ ಮೂರಲ್ಲೇ ಬಿದ್ದೋಯ್ತಾರೆ.
ಆಮೇಲೆ ಸೆಲ್ಫ್ ಎಸ್ಟಿಮೇಟ್ಸ್ ಏನೋ ಜೂನ್ ಅಚೀವ್ ಮಾಡಬೇಕು. ಲಾಸ್ಟ್ ಏನೋ ಸೊ ಇವ್ನೇನ್ ಮಾಡ್ದ, ಎಂಪ್ಲಾಯೀಸ್ಗೆ ಅಂದ್ರೆ ಯಾವ ಎಂಪ್ಲಾಯೀಸ್ಗೆ, ಲೋಯರ್ ಲೆವೆಲ್ ಎಂಪ್ಲಾಯೀಸ್ಗೆ ಈ ಥಿಯರಿ ಡೆವಲಪ್ ಮಾಡ್ದ. ಅದೇ ಅಸ್ಬಸ್ ಬರಮ್ಮ, ಅದೇನ್ ಮಾಡಿದ್ರೆ ಐಜಿನ್ ಮತ್ತೆ ಏನು ಮೋಟಿವೇಟರ್ ಮತ್ತೆ ಐಜಿನ್ ಅಂತ ಹೇಳ್ತಾನೆ. ಅದೇನ್ರಪ್ಪ, ಕೆಲವರು ಲೇಜಿ ಆಗಿರ್ತಾರೆ, ಕೆಲವರು ಅಂದ್ರೆ ಯಾವುದೇ ಒಂದು ರಿಸರ್ಚ್ ಮಾಡ್ಬೇಕಾದ್ರೆ ದೇ ವಿಲ್ ಫೋಕಸ್ ಓನ್ಲಿ ಪರ್ಟಿಕ್ಯುಲರ್ ಇಶ್ಯೂಸ್ ಮಾತ್ರ. ಈಗ ನಾವು ಸಿಂಪಲ್ ಇದೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಫಾದರ್ ಆಫ್ ಎಕನಾಮಿಕ್ಸ್ ಯಾರಪ್ಪ, ಅವನ್ ಯಾವ ಥಿಯರಿ ಮಾಡ್ದ? ಅಥವಾ ಏನು ವೆಲ್ತ್ ಆಫ್ ನೇಷನ್ಸ್ ಅಂತ ಬರ್ದಲ್ಲಪ್ಪ, ಡೇವಿಡ್ ರಿಕಾರ್ಡ್ ಏನ್ ಬರ್ದ? ಅದೇನಪ್ಪ, ಈ ವೆಲ್ಫೇರ್ ಥಿಯರಿ ಯಾರು ಬರೆದ್ರು? ಅವೇನಪ್ಪ, ನಾವು ಇಬ್ಬರಿಗೂ ನೋಬೆಲ್ ಪ್ರೈಸ್ ಕೊಟ್ವಿ. ಯಾರಿಗೆ? ಏನ್ ಡಿಫ್ರೆನ್ಸ್? ಅಷ್ಟೇ. ಯಾವುದೇ ರಿಸರ್ಚ್ ಅಲ್ಲಿ ಡೈಮೆನ್ಷನ್ ಇಸ್ ಡಿಫ್ರೆಂಟ್, ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಇವರು ಈ ಆಂಗಲ್ ಹೇಳಿದ್ರೆ ಇನ್ನೊಬ್ಬ ಏನ್ ಮಾಡ್ತಾನೆ, ಕ್ರಿಟಿಸೈಸ್ ಮಾಡ್ತಾನೆ. ಕ್ರಿಟಿಸೈಸ್ ಮಾಡಿ ಅವನು ಒಂದು ಥಿಯರಿಯನ್ನ ಡೆವಲಪ್ ಮಾಡ್ತಾನೆ. ಅದೇ ರಿಸರ್ಚ್, ಬೇರೆ ಏನು ಅಲ್ಲ. ಆ ರಿಸರ್ಚ್ ಅಲ್ಲಿ ನಾವು ಬಂದಾಗ ಸೈಂಟಿಫಿಕ್ ರಿಸರ್ಚ್ ಅದು ಸೋಷಿಯಲ್ ರಿಸರ್ಚ್ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ನಾವು ಸೋಷಿಯಲ್ ಸೈನ್ಸ್ ಅಂತ ಮಾಡಿದ್ದೀವಿ, ಪ್ಯೂರ್ ಸೈನ್ಸ್ ಅಂತ ಹೇಳಿದೀವಿ ನಾವು. ಅರ್ಥ ಆಗ್ತಾ ಇದೆಯಾ? ಪ್ಯೂರ್ ಸೈನ್ಸ್ ಅಂತ ಬಂದಾಗ ನಾವು ಲ್ಯಾಬ್ ಅಲ್ಲಿ ಯೂಸ್ ಮಾಡ್ತೀವಿ. ಸೋಷಿಯಲ್ ಸೈನ್ಸ್ ಅಂತ ಬಂದಾಗ ಅರ್ಥ ಆಗ್ತಾ ಇದೆಯಾ? ಈಗ ಎಕನಾಮಿಕ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ಇವೆಲ್ಲ ಎಲ್ಲಿ ಬರುತ್ತೆ? ಸೋಷಿಯಲ್ ಸೈನ್ಸ್ ಅಲ್ಲಿ ಬರುತ್ತೆ. ಸೊ ಎಲ್ಲರಿಗೂ ಮೆಥಡ್ಸ್ ಒಂದೇ. ಫಸ್ಟ್ ಏನ್ ಮಾಡ್ಬೇಕು ನಾವು? ಪ್ರಾಬ್ಲಮ್ನ ಐಡೆಂಟಿಫಿಕೇಶನ್ ಮಾಡ್ಬೇಕಪ್ಪ. ಎಲ್ಲಿ ಯಾವ ಟಾಪಿಕ್ ತಗೊಳ್ಳಿ. ಈಗ ಕೆಲವರು ಸಿಂಪಲ್ ಎಕ್ಸಾಂಪಲ್ ತಗೋತಾರೆ, ಭೂಮಿ ಸುತ್ತುತ್ತಾ ಅಥವಾ ಭೂಮಿ ಸುತ್ತುತ್ತಾ? ಸೊ ಒಂದು ಸಾವಿರಾರು ವರ್ಷಗಳ ಹಿಂದೆನೆ ಕೆಲವರು ಏನ್ ತೀರ್ಮಾನ ಗೊತ್ತಾ? ಅಲ್ವೇನ್ರಪ್ಪ, ಅವನ್ ತೀರ್ನು ಅಕ್ಸೆಪ್ಟ್ ಮಾಡಿದೀವಿ, ಇವನ್ ತೀರ್ನು ಅಕ್ಸೆಪ್ಟ್ ಮಾಡಿದೀವಿ. ಆ ಕಾಲಕ್ಕೆ ಅದು ಕರೆಕ್ಟೇ, ಈ ಕಾಲಕ್ಕೆ ಅದು ಡೈಮೆನ್ಷನ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಈಗ ನಾವೆಲ್ಲ ಮಾಡಿದೀವಿ, ಹಾಗೆ ನಾವು ಏನ್ ಮಾಡಿದ್ವಿ, ಕಂಪ್ಯೂಟರ್ ಟೈಮಲ್ಲಿ ಕಂಪ್ಯೂಟರ್ ಬೇಕಾದ್ರೆ ನಾವು ಸಂಶೋಧನೆ ಮಾಡಿದ್ವಿ. ಈ ಕಂಪ್ಯೂಟರ್ ಮುಗಿತು, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಈಗ ನೆಕ್ಸ್ಟ್ ಇನ್ನೊಂದು ಲೆವೆಲ್, ರಿಸರ್ಚ್ ಕೀಪ್ ಆನ್ ಚೇಂಜಿಂಗ್. ಅಲ್ಲಿ ಏನಾಗುತ್ತೆ ಅಂತಂದ್ರೆ, ರಿಸರ್ಚ್ ಅಂತ ಬಂದಾಗ ನಾವು ಯಾವುದೇ ಒಂದು ಥಿಯರಿ ಡೆವಲಪ್ ಮಾಡ್ಬೇಕಾದ್ರೆ ಅಸಂಪ್ಷನ್ ಬೇಸ್ ಮೇಲೆ ಮಾಡ್ತೀವಿ. ಅಸಂಪ್ಷನ್ ಏನು? ಹೈಪಾಥಿಸಿಸ್ ಅಂತ ಹೇಳ್ತೀವಿ ನಾವು. ಏನ್ ಹೇಳ್ತೀವಿ? ಹೈಪಾಥಿಸಿಸ್. ಹಿಂಗ ಆಗ್ಬೋದು. ಈಗ ನಿಮ್ದೇ ಎಕ್ಸಾಂಪಲ್ ತಗೋಣಪ್ಪ. ಇಲ್ಲಿ 25 ಜನದಲ್ಲಿ 25 ಜನನು ಮೇನ್ ಎಕ್ಸಾಮ್ ಜಾಬ್ ತಗೋತಾರೆ. ಇದೊಂದು ಥಿಯರಿ, ಇದೊಂದು ಅಸಂಪ್ಷನ್. ಇದರಲ್ಲಿ ಸಮ್ ಆಫ್ ದಿ ಏನು ಸ್ಟೂಡೆಂಟ್ಸ್ ದೇ ವಿಲ್ ಗೆಟ್ ಎ ಜಾಬ್ ಅಂತ ಹೇಳ್ಬೋದು. ಹೇಳ್ತಾನು ಇದೆ, ಎಲ್ಲವೂ ತಗೊಬೋದು ಜಾಬ್ನ, ಅದು ಸಮ್ ಆಫ್ ಅಂತ ಹೇಳ್ಬೋದು. ಇದೇ ಇದು ಹೈಪಾಥಿಸಿಸ್. ಆದ್ರೆ ನಲ್ ಹೈಪಾಥಿಸಿಸ್ ಬರುತ್ತೆ, ಇನ್ನೊಂದು ಆಲ್ಟರ್ನೇಟ್ ಹೈಪಾಥಿಸಿಸ್ ಬರುತ್ತೆ. ನಲ್ ಅಂದ್ರೇನೋ ನಾ ಏನ್ ಅದು ಟ್ರೂ ಅಂತ ಅರ್ಥ. ಆಲ್ಟರ್ನೇಟಿವ್ ಏನೋ ನಾ ಏನ್ ಅನ್ಕೊಂಡಿದ್ದು ಅದು ಆಗಿಲ್ವಲ್ಲ, ಅದು ನೆಕ್ಸ್ಟ್ ಚೇಂಜಸ್ ಅದು ಅಷ್ಟೇ. ಅಂದ್ರೆ ಅದ್ ಹೆಂಗ್ ಪ್ರೂವ್ ಮಾಡ್ತೀಯಾ? ಈಗ ನಲ್ ಹೈಪಾಥಿಸಿಸ್ ನ ಆಲ್ಟರ್ನೇಟ್ ಹೈಪಾಥಿಸಿಸ್ ಹೆಂಗ್ ಪ್ರೂವ್ ಮಾಡ್ತೀಯಾ ಅಂದ್ರೆ, ಅದಕ್ಕೆ ಸ್ಟಾಟಿಸ್ಟಿಕಲ್ ಟೆಕ್ನಿಕ್ಸ್ ಇದೆ, ಆ ಫಾರ್ಮುಲಾಸ್ ಇದೆ. ಆ ಫಾರ್ಮುಲಾಗಳನ್ನ ಅಪ್ಲೈ ಮಾಡಿ ಆ ರಿಸಲ್ಟ್ ಬೇಸ್ ಮೇಲೆ ನಾವೇನ್ ಮಾಡ್ತೀವಿ, ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್ ನಾವು ಡಿಸಿಷನ್ ತಗೋತೀವಿ. ಡಿಸಿಷನ್ ಇಸ್ ಬೇಸ್ಡ್ ಆನ್ ದಿ ಸ್ಟಾಟಿಸ್ಟಿಕಲ್ ಟೆಕ್ನಿಕ್ಸ್ ಇನ್ ರಿಸರ್ಚ್. ಅರ್ಥ ಆಗ್ತದೆಯಾ? ಅದೇ ರೀತಿ ವೆನ್ ಇಟ್ ಕಮ್ಸ್ ಟು ಫೈನಾನ್ಸ್, ನೀವು ಹೇಳ್ದಲ್ಲ ಇನ್ವೆಸ್ಟ್ಮೆಂಟ್ ಬಂದಾಗ NPV ಮೆಥಡ್, ಅಂದ್ರೆ ಯಾವ ಮೆಥಡ್? NPV, IRR, ARR.
ಅದೇ ಫೈನಾನ್ಸ್ ಬಂದಾಗ ಲಿವರೇಜಸ್, EPS, ಲಿವರೇಜಸ್, EPS ಕ್ಯಾಲ್ಕುಲೇಷನ್, EBIT ಅನಾಲಿಸಿಸ್ ಅಂತ ಬರುತ್ತಲ್ಲ, ಇದು ಟೆಕ್ನಿಕ್ ಯೂಸ್ ಮಾಡ್ತೀವಿ ಫೈನಾನ್ಸ್ ಅಂತ ಬಂದಾಗ. ಅರ್ಥ ಆಗ್ತಾ ಇದೆಯಾ? ಅಕೌಂಟ್ಸ್ ಅಂತ ಬಂದಾಗ ಹೇಗೆ ಫಂಡ್ ಫ್ಲೋ ಸ್ಟೇಟ್ಮೆಂಟು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು ಮತ್ತೆ ರೇಷಿಯೋ ಅನಾಲಿಸಿಸ್ ನಾವು ಯೂಸ್ ಮಾಡ್ತೀವಿ. ಇನ್ನು ಯಾವ ಡೈಮೆನ್ಷನ್ ನೀವು ವರ್ಕ್ ಮಾಡ್ತೀರೋ ಆಯಾ ಡೈಮೆನ್ಷನ್ ಏನ್ ಮಾಡ್ತೀವಿ, ಟೆಕ್ನಿಕ್ ಎಲ್ಲ ನಾವು ಮಾಡ್ಕೊಂಡಿದೀವಿ. ಆ ಟೆಕ್ನಿಕ್ ನಾವು ಬೇಸ್ ಮೇಲೆ ನಾವೇನ್ ಮಾಡ್ತೀವಿ, ಒಂದು ಕನ್ಕ್ಲೂಷನ್ ಬರ್ತೀವಿ. ಆ ಕನ್ಕ್ಲೂಷನ್ ಮೇ ರಾಂಗ್, ಮೇ ರೈಟ್ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಸೊ ನಾವು ಯಾವುದೇ ಒಂದು ಕನ್ಕ್ಲೂಷನ್ ಬರೀಬೇಕಾದ್ರೆ ಬೇಸ್ಡ್ ಆನ್ ದಿ ಯುವರ್ ಅಸಂಪ್ಷನ್ ಅಂಡ್ ಕ್ವಶನ್ಸ್. ಈಗ ನೀವು ಯಾವುದೇ ನಾವು ಒಂದು ಕ್ವಶನ್ ಹಾಕೊಂಡ್ರೆ ನಮ್ಮ ತಲೆ ಒಳಗೆ ಆ ಕ್ವಶನ್ ಪ್ರೂವ್ ಆದ್ರೆ ಓಕೆ ನಲ್ ಐಪೋಸ್ ಅಕ್ಸೆಪ್ಟ್ ಅಂತ ಹೇಳ್ತೀವಿ ನಾವು. ಅದು ಬರುತ್ತೆ ಟೈಪ್ 1 ಎರರ್ ಅಂದ್ರೆ ಅರ್ಥ ಏನು? ಸಿಂಪಲ್ ಹೇಳಪ್ಪ, ಓಕೆ ಈ ಹುಡುಗಿ ಒಳ್ಳೆ ಹುಡುಗಿ ಅಂತ ನನಗೆ ಗೊತ್ತು, ಆದ್ರೆ ಆ ಹುಡುಗಿ ಒಳ್ಳೆ ಹುಡುಗಿ ಇಲ್ಲ ಅಂತ ನಾನು ಆ ಹುಡುಗಿನ ಅಕ್ಸೆಪ್ಟ್ ಮಾಡಲ್ಲ. ನನ್ಗೆ ಗೊತ್ತು ಒಳ್ಳೆ ಹುಡುಗಿ ಅಂತ ಪ್ರೂವ್ ಆಗಿದೆ, ಬಟ್ ಅದು ಅಕ್ಸೆಪ್ಟ್ ಮಾಡಲ್ಲ. ಟೈಪ್ 1 ಎರರ್. ಆ ಹುಡುಗಿ ಸೈಲ ಅಂತ ಗೊತ್ತು, ಬಟ್ ಆ ಹುಡುಗಿನೇ ಬೇಕು ಅಂತ ಆ ಹುಡುಗಿನ ಅಕ್ಸೆಪ್ಟ್ ಮಾಡ್ತೀನಿ ನಾನು. ಅಂದ್ರೆ ಅರ್ಥ ಏನು? ನಲ್ ಹೈಪೋಥಿಸಿಸ್ ಟ್ರೂ ಇದ್ದು ಅದನ್ನ ರಿಜೆಕ್ಟ್ ಮಾಡಿದ್ರೆ ಟೈಪ್ 1 ಎರರ್. ನಲ್ ಹೈಪೋಥಿಸಿಸ್ ಫಾಲ್ಸ್ ಇದೆ, ಅದು ಅಕ್ಸೆಪ್ಟ್ ಮಾಡ್ತೀನಿ ನಾನು, ಟೈಪ್ 2 ಎರರ್ ಅಂತ ಹೇಳ್ತೀವಿ ನಾವು. ಆಗತ್ತೆ, ಚಾನ್ಸಸ್ ಇದೆ. ಅದ್ ನಲ್ ಹೆಂಗ್ ಬಂತು ಸರ್? ಅದಕ್ಕೆ ಸ್ಟಾಟಿಸ್ಟಿಕಲ್ ಟೆಕ್ನಿಕ್ಸ್ ಇದೆ, ಆ ಟೆಕ್ನಿಕ್ ಬೇಸ್ ಮೇಲೆ ನಾವು ಮಾಡ್ತೀವಿ ಅಷ್ಟೇ. ಅದರಲ್ಲಿ ಪಿ ಫ್ಯಾಕ್ಟರ್ ಅಂತ, ಅಂದ್ರೆ ಪ್ರಾಬಬಿಲಿಟಿ ವ್ಯಾಲ್ಯೂ ಅಂತ ಬರುತ್ತೆ, ಪಿ ವ್ಯಾಲ್ಯೂ ಅಂತ ಬರುತ್ತೆ. ಆ ಪಿ ವ್ಯಾಲ್ಯೂ ಬೇಸ್ ಮೇಲೆ ನಾವೇನ್ ಮಾಡ್ತೀವಿ, ಆನ್ಸರ್ನ ಹುಡುಕಿ ಏನ್ ಮಾಡ್ತೀವಿ, ಆನ್ಸರ್ ನಾವೇನ್ ಮಾಡ್ತೀವಿ, ದ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಬರುತ್ತೆ. ಈಗ ಏನು ದ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಬರುತ್ತೆ. ಸಿಗ್ನಿಫಿಕೆನ್ಸ್ ಬೇಸ್ ಮೇಲೆ ನಾವೇನ್ ಮಾಡ್ತೀವಿ, ಡಿಸಿಷನ್ ತಗೋತೀವಿ. ಅದು ನಿಮ್ಮ ಒಬ್ಬೊಬ್ಬರು ಡೈಮೆನ್ಷನ್ ಚೇಂಜ್ ಆಗ್ತಾ ಹೋಗ್ತದೆ. ಅದು ನಿಮ್ಮ ಮೈಂಡ್ ಸೆಟ್. ಅರ್ಥ ಆಗ್ತದ್ಯಾ? ಈಗ ನೀವೇ ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ 16ನೇ ವಯಸ್ಸಿಂದ 25ನೇ ವಯಸ್ಸು 21 ವರ್ಷ ಗಂಟ ಲವ್ ಮಾಡೋದ್ರೆ ಒಳ್ಳೇದು ಅಂತ ನೀವೆಲ್ಲ ಯೋಚನೆ ಮಾಡ್ತೀವ? ಅದು ಅವೇಳ್ರಪ್ಪ ನಿಮ್ ಇಂಡಿವಿಜುವಲ್ ಏನು ಆ ವಯಸ್ಸಲ್ಲಿ. ಅದೇ ನೀವು 30 ಆದ್ಮೇಲೆ ಇವಳು ಯಾಕಾದ್ರೆ ಮದ್ವೆ ಆದ್ನ ಅನ್ಸಲ್ವಾ? ಯಾಕೆ? ಸಿಂಪಲ್, ಅದೇ ನಿಮ್ ನೋಡ್ಕೊಂಡೆ ಇವೆಲ್ಲ ಥಿಯರಿ ಮಾಡಿರೋದು. ಅರೆ ಯಾಕೆಂದ್ರೆ ಈಗ ನನ್ಗೂ ರಿಲೇಷನ್ ಆಯ್ತಲ್ಲಪ್ಪ ಅಂದ್ರೆ ಸಿ ದ ಅಸಂಪ್ಷನ್ ಬೇಸ್ಡ್ ಆನ್ ದಿ ಎಕ್ಸ್ಪೆರಿಮೆಂಟ್. ಎಕ್ಸ್ಪೆರಿಮೆಂಟ್ ಬೇಸ್ ಮೇಲೆ ಏನ್ ಮಾಡ್ತೀವಿ ನಾವು, ಅಸಂಪ್ಷನ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಅರ್ಥ ಆಗ್ತದೆಯಾ? ಸೊ ಯಾಕೆ ಡೈವರ್ಸ್ ಆಗುತ್ತೆ? ಲವ್ ಮಾಡಿದ್ರೆ ಜಾಸ್ತಿ ಡೈವರ್ಸ್ ಆಗ್ತಾರೆ, ರೈಟ್? ಸೊ ಅದ ಮೈಂಡ್ ಸೆಟ್ ವೇರಿಯೇಬಲ್ಸ್. ಅದೇ ನಮಗೆ ನಾವು ರಿಸರ್ಚ್ ಹೇಳ್ತೀವಿ, ವೇರಿಯೇಬಲ್ಸ್ ಅಂತ ಹೇಳ್ತೀವಿ. ವೇರಿಯೇಬಲ್ಸ್ ಯಾವ ವೇರಿಯೇಬಲ್? ಡಿಪೆಂಡೆಂಟ್ ವೇರಿಯೇಬಲ್, ಇಂಡಿಪೆಂಡೆಂಟ್ ವೇರಿಯೇಬಲ್ಸ್. ನೀನು ಲವ್ ಮಾಡಿದಾಗ ಇಂಡಿಪೆಂಡೆಂಟ್ ಆಗಿದ್ದೆ, ಮದುವೆ ಆದ್ಮೇಲೆ ಇಂಡಿಪೆಂಡೆಂಟ್. ಅವೇನ್ರಪ್ಪ, ಇಂಡಿಪೆಂಡೆಂಟ್ ಇದ್ದಾಗ ವೇರಿಯೇಬಲ್ಸ್ ಇನ್ಫ್ಲೂಯೆನ್ಸ್ ಆಗೋ ವೇರಿಯೇಬಲೇ ಬೇರೆ, ಇಂಡಿಪೆಂಡೆಂಟ್ ಆದಾಗ ಆಗೋ ಇನ್ಫ್ಲೂಯೆನ್ಸೇ ಬೇರೆ. ಅದೇ ರಿಸರ್ಚ್ ಕೀಪ್ ಆನ್ ಚೇಂಜಿಂಗ್ ಬೇಸ್ಡ್ ಆನ್ ದಿ ವೇರಿಯೇಬಲ್ಸ್. ಇಟ್ ಮೇ ಬಿ ಡಿಪೆಂಡೆಂಟ್ ವೇರಿಯೇಬಲ್ಸ್, ಇಟ್ ಮೇ ಬಿ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್. ಅದು ನೀ ಐಡೆಂಟಿಫೈ ಮಾಡ್ಬೇಕಷ್ಟೇ. ಅರ್ಥ ಆಗ್ತಾ ಇದೆಯಾ? ಅದೇ ರಿಸರ್ಚ್ ಅಷ್ಟೇ, ಬೇರೆ ಏನೂ ಅಲ್ಲ. ಮತ್ತೆ ಕೇಳ್ಬೋದು, ನಮ್ಮ ಬಗ್ಗೆ ನಾನು ಮಾತಾಡ್ತೀನಿ ಕ್ಲಾಸು. ಏನ್ ಡೌಟ್ಸ್? ಅದೇ ನೀವ್ ಯೋಚನೆ ಮಾಡಿ, ನನ್ನ ಮೈಂಡ್ ಏನು ಓಡ್ತಿದೆ, ಇದು ಸೂಟಬಲ್ ಅಲ್ವಾ ಅನ್ನೋದು ನೀವ್ ಯೋಚನೆ ಮಾಡ್ಬೇಕಂತ ನಾನಲ್ಲ. ಯು ಆರ್ ಡಿಸಿಷನ್ ಮೇಕರ್ಸ್, ಯು ಆರ್ ರೈಟರ್ಸ್, ಯು ಹ್ಯಾವ್ ರೆಸ್ಪಾನ್ಸಿಬಿಲಿಟಿ ಟು ರೈಟ್ ಯುವರ್ ಓನ್ ಎಕ್ಸಾಮ್ಸ್. ನಾನು ಏನಿಲ್ಲ, ನಾ 1000 ಹೇಳ್ಬೋದು, ಒಂದ್ ಗಂಟೆ ಪಾಠ ಮಾಡ್ಬೋದು. ನೀವೇ ಡಿಸಿಷನ್ ಮೇಕರು, ನೀವೇ ಎಕ್ಸಾಮ್ ಬರೆಯೋದು, ನೀವೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇರೋದು ನೀವೇ, ಅಲ್ಟಿಮೇಟ್ಲಿ ಯು. ಬಟ್ ಆಮೇಲೆ ಇನ್ನೊಂದು ಹೇಳ್ತೀನಿ, ಯಾರು ಏನೇ ಅನ್ಲಿ, ನೀವು ನಿಮ್ ಗುರಿ ಏನಿದೆ ಅದ್ ಮಾಡಿ ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ತುಂಬಾ ಜನ ನನ್ನ ನೋಡಿದಂಗೆ
ನನ್ನ ಸ್ನೇಹಿತರುಗಳೇ, ತುಂಬಾ ಚೆನ್ನಾಗಿ ಓದುವಂತ ವಿದ್ಯಾರ್ಥಿಗಳೇ ಪ್ರಿಪರೇಷನ್ ಮಾಡ್ದಾನೆ ಸುಮ್ನೆ ಎಕ್ಸಾಮ್ ಬರೆದು ಒಂದೆರಡು ಎಕ್ಸಾಮ್ ಬರೆದು ವಾಪಸ್ ಹೋಗಿದ್ದಾರೆ. ಬಟ್ ಅವ್ರು ಬ್ರಿಲಿಯಂಟ್, ತುಂಬಾ ಬ್ರಿಲಿಯಂಟ್ ನನಗೆ ಗೊತ್ತಿರೋಂಗೆ. ಬಟ್ ಪ್ರಾಕ್ಟೀಸ್ ಮಾಡಿರಲಿಲ್ಲ, ಓದಿರಲಿಲ್ಲ. ಈ ಎಕ್ಸಾಮ್ ಇಂದ ಓದಿರಲಿಲ್ಲ, ಬಟ್ ತುಂಬಾ ನನಗಿಂತ ತುಂಬಾ ಬ್ರಿಲಿಯಂಟ್. ಆದ್ರೆ ಈ ಎಕ್ಸಾಮ್ ಹೆಂಗೆ ಅಂದ್ರೆ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ನನ್ನ ಅನುಭವ ಏನಪ್ಪಾ ಅಂದ್ರೆ, ಆ ಮೂಮೆಂಟ್ ನೀವೇನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಅರ್ಥ ಆಗ್ತಾ ಇದೆಯಾ? ಅವನು ನನ್ನನ್ನು ನೋಡ್ಕೊಂಡು ಬೇರೆ ಎಕ್ಸಾಮ್ ಬರೆದು ಅದು ಎಪಿನೂ ಆಗಿ ಈಗ ಅಷ್ಟೇ ಪ್ರೊಫೆಷನಲ್ ಆಗಿದ್ದಾನೆ, ಇನ್ನು ಆರ್ಡರ್ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಅದು ಬರುತ್ತೆ. ಅವಾಗ ನಾವು ಹೇಳ್ತಿದ್ದೆ ಬೇಡ ಕೊಡೋಣ ಎಕ್ಸಾಮ್ ಬರೆಯೋ ಅಂತಂದ್ರು ಇಲ್ಲ ಸರ್ ಅಂದ್ರೆ ಬುದ್ಧಿವಂತ, ಬಟ್ ಪ್ರಿಪ್ರೇಷನ್ ಆಗಿಲ್ಲ. ಈ ಎಕ್ಸಾಮ್ ಮೇನ್ಸ್ಗಂತೂ ನೀವು ಪ್ರಿಪ್ರೇಷನ್ ಆಗ್ತದೆ ಏನು ಮಾಡೋಕ್ಕಾಗಲ್ಲ. ಯು ಶುಡ್ ಪ್ರಿಪೇರ್. ಹಂಗಂತ ಹೇಳ್ಬಿಟ್ಟು ನಾನು ಬುದ್ಧಿವಂತನ ಇಲ್ಲ, ದಯವಿಟ್ಟು ಅದು ಅನ್ಕೋಬಿಡಿ, ನಾನು ನಿಮ್ಗಿಂತ ದೊಡ್ಡ. ಬಟ್ ಏನಂದ್ರೆ ಆ ಮೂಮೆಂಟ್ ಏನ್ ಮಾಡಿದೆ, ಪ್ರಿಪೇರ್ ಮಾಡಿ ಪ್ರಾಕ್ಟೀಸ್ ಮಾಡ್ದೆ ಅಷ್ಟೇ. ನಮಗೂ ನಿಮ್ಗೂ ಡಿಫ್ರೆನ್ಸ್ ಅಷ್ಟೇ. ಬಟ್ ಯುವರ್ ಆಲ್ ಇಂಟೆಲಿಜೆಂಟ್ ದಾನ್ ಮೀ. ಆಯ್ತಾ? ಇಷ್ಟೆಲ್ಲ ಓದ್ಕೊಂಡಿರ್ಬೋದು, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ನೀವು ಆಲ್ರೆಡಿ ಪಳಗಿದ್ದೀರಾ. ಬಟ್ ನಾನೆಲ್ಲೂ ಕಾಂಪಿಟೇಟಿವ್ ಎಕ್ಸಾಮ್ ಸೆಲ್ಫ್ ಮೇಡ್ ಅಷ್ಟೇ. ಬಟ್ ಈಗ ಓಕೆ, ನೀವೆಲ್ಲರೂ ಸಹ ನಿಮ್ಗೆ ಕೆಲವೆಲ್ಲ ಅಲ್ಲಿ ವರ್ಕ್ ಮಾಡಿ, ನಿಮ್ಗೆ ಟೀಚಿಂಗ್ ಇದ್ರೆ ಓಕೆ, ನೀವೆಲ್ಲ ಆಲ್ರೆಡಿ ವರ್ಕ್ ಮಾಡ್ತೀವಿ, ಸ್ವಲ್ಪ ನಿಮ್ಗೆ ಟಚ್ ಅಪ್ ಬೇಕೇ ಬೇಕು ನಿಮ್ಗೆ. ಬಿಕಾಸ್ ತುಂಬಾ ವರ್ಷದಿಂದ ನೀವು ಕ್ಲಾಸ್ನ ಬಿಟ್ಟಿರ್ತೀರಾ, ನೀವು ಬೇಕಾಗತ್ತೆ. ಏನ್ ಡೌಟ್? Okay, any questions from online? ಝೀರೋ ಏನಾದ್ರು ಹೇಳದ್ನಲ್ಲ, ನಿಮಗೆ ಕಾನ್ಫಿಡೆಂಟ್ ಇದೆಯಾ? ಟೇಕ್ ಪ್ರಿಂಟ್ ಔಟ್ ತಗೊಳ್ಳಿ, ಕ್ವಶನ್ ಒಂದ್ಸಲ ಗ್ಲಾನ್ಸ್ ಮಾಡಿ. ಯಾಕೆ ಗೊತ್ತಾ, ಸಿಲೆಬಸ್ ನ ಚೆನ್ನಾಗಿ ಓದಿ ಸರ್, ನಾ ಇಲ್ಲ ಅಂತ ಹೇಳಲ್ಲ. ಸಿಲೆಬಸ್ ನ ಚೆನ್ನಾಗಿ ಓದಿ, ಕ್ವಶನ್ ಬಂದು ತಗೊಳ್ಳಿ, ಅದನ್ನ ಅನಲೈಸ್ ಮಾಡಿ. ಆ ಕ್ವಶನ್ ಬೇರೆ ತರ ಕೇಳ್ತಾನೆ ಅಷ್ಟೇ, ಸೇಮ್ ಆನ್ಸರ್, ಬಟ್ ಕ್ವಶನ್ ಬೇರೆ ತರ ಕೇಳ್ತಾನೆ. ಅದು ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಬಟ್ ವರ್ಕ್ ಮಾಡಿ, ನಾನು ಬೇಡ ಅಂತ ಹೇಳಲ್ಲ, ಬಟ್ ಯು ಶುಡ್ ರೈಟ್. ಬಟ್ ಪ್ರಾಕ್ಟೀಸ್ನ ಹೇಳೋದಲ್ಲ, ಸುಮ್ ಬೇಜಾರಾಯ್ತಾ ಏನೋ ಬೈತಾರಿ, ಅದೇ ಒಂದೇ ಮಂತ್ರ ಸರ್. ನಾನ್ ಕಲ್ತ್ಕೊಂಡು ಒಂದೇ ಬರೆಯೋದು. ಬಟ್ ನನಗೆ ಮೊದ್ಲಿಂದಲೂ ಸ್ವಲ್ಪ ಈ ಅಭ್ಯಾಸ ಹುಚ್ಚು. ಬೆಳಗ್ಗೆ ಎದ್ದ ತಕ್ಷಣ ಪೇಪರ್ ಓದೋದು, ಅದನ್ನ ಅಪ್ಡೇಟ್ ನೋಟ್ಸ್ ಮಾಡ್ಕೊಳ್ಳೋದು, ಜಿಕೆ ಸ್ವಲ್ಪ ಬರೆಯೋದು, ಇದು ನನ್ನ ಮೊದಲಿಂದ ಅಭ್ಯಾಸ ಆಗಿತ್ತು. ಇವಾಗಲೂ ಅಭ್ಯಾಸ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಪೇಪರ್ ಓದ್ತೀನಿ, ಅದೇನ ಮೆಟೀರಿಯಲ್ಸ್ ಏನಾದ್ರು ಇಂಪಾರ್ಟೆಂಟ್ ಇದ್ದ ಅದನ್ನ ವಾಟ್ಸಪ್ ಅಲ್ಲಿ ಶೇರ್ ಮಾಡ್ತೀನಿ. ಇದು ಹ್ಯಾಬಿಟ್, ನಿಮ್ಗೆ ಕಲಿಯುವಂತ ಹ್ಯಾಬಿಟ್ ನಿಮ್ಗಿರ್ಬೇಕು. ಅರ್ಥ ಆಗ್ತಾ ಇದೆಯಾ? ಅದನ್ನ ಕಂಟಿನ್ಯೂಸ್ ಆಗಿರ್ಬೇಕು ಅಷ್ಟೇ, ಸಿಂಪಲ್. ನಾನೇನ್ ಬುದ್ಧಿವಂತ, ನಾನು ಫೇಲ್ ಸ್ಟೂಡೆಂಟು, ಬಿಕಾಮ್ ಅಲ್ಲಿ 2 ಸಲ ಫೇಲ್ ಆಗಿದ್ದೀನಿ. ಅರ್ಥ ಆಗ್ತಾ ಇದೆಯಾ? ಅದು ಇಲ್ಲಿ ಗಂಟೆ ಯಾಕೆ ಬಂದೆ ಅಂದ್ರೆ, ಇನ್ನೊಂದು ಪ್ರಯತ್ನ ಪಡೋಣ, ಇನ್ನೊಂದ್ಸಲ ಟ್ರೈ ಮಾಡೋಣ ಅನ್ನೋ ಆ ಇಂಡಿವಿಜುವಲ್ ಇಲ್ಲಿ ಬಂದಿರೋದು ಅಷ್ಟೇ, ಸಿಂಪಲ್. ಅರ್ಥ ಆಗ್ತಾ ಇದೆಯಾ? ಓಕೆ, ನಾನು ಇಲ್ಲಿ ಕೂತ್ಕೊಳ್ತೀನಿ, ಸರ್ ಮಾತಾಡ್ತಾರೆ. ಏನ ಡೌಟ್ಸ್ ಇದ್ರೆ ನಾನು ಕೇಳಿ, ಇಲ್ಲೇ ಇರ್ತೀನಿ. ಓಕೆ, ಸೊ ಡೈರೆಕ್ಟ್ ಆಗಿ ನಾನು ಪೇಪರ್ ಸ್ಟ್ರಕ್ಚರ್ ಬರ್ತೀನಿ. ಟೋಟಲ್ ಎಷ್ಟು ಪೇಪರ್ ಇರೋದು? 8 ಪೇಪರ್ಸ್. ಸರ್ ಆಲ್ರೆಡಿ ಎಲ್ಲ ನೋಡಿದ್ದೀರಾ ಅಲ್ವಾ? ಆನ್ಲೈನ್ ಸ್ಟೂಡೆಂಟ್ಸ್ ಆಮೇಲೆ ರಿಪ್ಲೈ ಮಾಡ್ತೀನಿ, ಓದಿದ್ದೀನಿ ನಿಮ್ ಡೌಟ್ಸ್ ರಿಪ್ಲೈ ಮಾಡ್ತೀನಿ. ಓಕೆನಾ? ಸೊ ಇಲ್ಲಿ ಫಸ್ಟ್ 2 ಪೇಪರ್ ನಮ್ಗೆ ಯಾವ್ದಿರುತ್ತೆ? ಏನ ಫಸ್ಟ್ 2 ಪೇಪರ್ ನಮ್ಗೆ ಲ್ಯಾಂಗ್ವೇಜ್ ಪೇಪರ್ಸ್ ಇರುತ್ತೆ. ಯೂಶುವಲಿ ಫಸ್ಟ್ 2 ಪೇಪರ್ ನಮ್ಗೆ ಯಾವುದು? ಲ್ಯಾಂಗ್ವೇಜ್. ಸೊ 8 ಪೇಪರ್ಸ್ ನಮ್ಗೆ ಕಂಪಲ್ಸರಿ. 8 ಪೇಪರ್ ಏನಿದೆ? ಕಂಪಲ್ಸರಿ ಇದೆ. 2 ಪೇಪರ್ ಲ್ಯಾಂಗ್ವೇಜ್, ಒಂದು ಕನ್ನಡ ಅಂಡ್ ಇಂಗ್ಲಿಷ್. ಸೊ ಕನ್ನಡ ಅಂಡ್ ಇಂಗ್ಲಿಷ್ 150 ಮಾರ್ಕ್ಸ್ ಇರುತ್ತೆ. 2 ಪೇಪರ್ ಎಷ್ಟು ಮಾರ್ಕ್ಸ್ ಇರುತ್ತೆ? 150 ಮಾರ್ಕ್ಸ್. ಆಲ್ರೆಡಿ ನೀವು ಎಲ್ಲಾದ್ರೂ ಎಷ್ಟೆಷ್ಟು ಮಾರ್ಕ್ಸ್ ಅಂತ ಕೇಳಿದೀರಾ. ಜಸ್ಟ್ 1 ಸೆಕೆಂಡ್ ಲೈಟ್ ಆಗಿ ಬ್ರಷ್ ಅಪ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಈ ಕನ್ನಡ ಅಂಡ್ ಇಂಗ್ಲಿಷ್ ಸೊ ಅಗ್ರಿಗೇಟ್ ಆಗಿ ನಮ್ಗೆ 35% ಸ್ಕೋರ್ ಮಾಡ್ಬೇಕು. 35%
ಈಚ್ ಸಬ್ಜೆಕ್ಟ್ ಅಲ್ಲಿ 30% ಮಿನಿಮಮ್ ಇರಲೇಬೇಕು. ಎರಡು ಅಗ್ರಿಗೇಟ್ ಎಷ್ಟು ಪರ್ಸೆಂಟ್ ಇರ್ಬೇಕು? ಮಿನಿಮಮ್ 35%. ಈಚ್ ಸಬ್ಜೆಕ್ಟ್ ಕನ್ನಡ ಅಂಡ್ ಇಂಗ್ಲಿಷ್ ಅಲ್ಲಿ ಎಷ್ಟು ಪರ್ಸೆಂಟ್ ಇರಬೇಕು? 30% ಇರ್ಬೇಕು. ಲೆವೆಲ್ ಆಫ್ ಎಕ್ಸಾಮಿನೇಷನ್ SSLC. ಓಕೆನಾ? ಸೊ ಐ ಲೆವೆಲ್ ನಮ್ಗೆ ಏನಿರಲ್ಲ ಇದ್ರಲ್ಲಿ ಇರಲ್ಲ. ಜಸ್ಟ್ ಯಾವ ಲೆವೆಲ್ ಅಲ್ಲಿ ಇರುತ್ತೆ? SSLC ಲೆವೆಲ್ ಇರುತ್ತೆ. ಜಸ್ಟ್ ಇದು ಕ್ವಾಲಿಫೈಯಿಂಗ್ ಇನ್ ನೇಚರ್. ಸೊ ಇದು ಕ್ವಾಲಿಫೈಯಿಂಗ್ ಆಗಿಲ್ಲ ಅಂದ್ರೆ ಅದಷ್ಟು ಪೇಪರ್ ನಮಗೆ ವೇಸ್ಟ್. ಸೊ ಫಸ್ಟ್ ಯು ಶುಡ್ ಫೋಕಸ್ ಆನ್ ಕನ್ನಡ ಅಂಡ್ ಇಂಗ್ಲಿಷ್ ವಿತ್ ಮಿನಿಮಮ್ ನಾಲೆಡ್ಜ್, ನಾಟ್ ಮ್ಯಾಕ್ಸಿಮಮ್. ಜಸ್ಟ್ ಯಾವ್ದು ಬೇಸ್ ಮೇಲೆ ಅಂತ ಹೇಳಿದೆ? SSLC ಬೇಸ್ಡ್. ಸೇಮ್ 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 ಸಿಲೆಬಸ್. ನೆಕ್ಸ್ಟ್ ಅದ್ರಲ್ಲಿ ಕಂಟೆಂಟ್ ಎಲ್ಲ ತೋರಿಸ್ತೀನಿ ಏನೇನು ಬರುತ್ತೆ. ಓಕೆನಾ? ದೆನ್ ಅದಾದ್ಮೇಲೆ ಪೇಪರ್ 3 ಅಂಡ್ ಪೇಪರ್ 4 ಜನರಲ್ ಸ್ಟಡೀಸ್. ಪೇಪರ್ 3 ಅಂಡ್ ಪೇಪರ್ 4 ಯಾವ್ದಿರುತ್ತೆ? ಜನರಲ್ ಸ್ಟಡೀಸ್. ರಿಮೈನಿಂಗ್ ಆಲ್ ದ ಪೇಪರ್ಸ್ ಕ್ಯಾರಿಂಗ್ 300 ಮಾರ್ಕ್ಸ್. ಎಲ್ಲದು ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ, 300 ಮಾರ್ಕ್ಸ್ ಇರುತ್ತೆ. ಓಕೆನಾ? ಸೊ ಇವಾಗ ಒಂದೊಂದು ಪೇಪರ್ನೇ ಜಸ್ಟ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕಂಪಲ್ಸರಿ ಪೇಪರ್ ಫಾರ್ ಕನ್ನಡ ಅಂಡ್ ಇಂಗ್ಲಿಷ್. ಸೊ ಏನೇನ್ ಕಂಟೆಂಟ್ ಮೇಲೆ ಕ್ವಶನ್ಸ್ ಬರುತ್ತೆ? 125. ಸೊ ಟೋಟಲ್ ನಮ್ಗೆ 150 ಮಾರ್ಕ್ಸ್ಗೆ. ಓಕೆನಾ? ಸೊ ಕಾಂಪ್ರಿಹೆನ್ಷನ್ ಸೇಮ್ ಕನ್ನಡ ಅಂಡ್ ಇಂಗ್ಲಿಷ್. ಪ್ಯಾಸೇಜ್ ನ ಓದಿ ಆನ್ಸರ್ ಮಾಡೋದು 25 ಮಾರ್ಕ್ಸ್ ಇರುತ್ತೆ. ಅಗೇನ್ ಯೂಸೇಜ್, ಪ್ರಿಸೈಸ್ ರೈಟಿಂಗ್, ವೊಕ್ಯಾಬ್ಯುಲರಿ, ಶಾರ್ಟ್ ಎಸ್ಸೆ, ಟ್ರಾನ್ಸ್ಲೇಷನ್ ಫ್ರಮ್ ಇಂಗ್ಲಿಷ್ ಟು ಕನ್ನಡ. ಇಲ್ಲಿ ಯಾವ್ದ್ರ ಮೇಲೆ ಕೇಳ್ತಾರೆ? ಕಮ್ಯುನಿಕೇಶನ್. ಇದಕ್ಕೆ ನೀವು ಲಾಸ್ಟ್ ಇಯರ್ KPSC ಮೇನ್ಸ್ ಅಲ್ಲಿ ಇರುವಂತ ಕಂಪಲ್ಸರಿ ಕ್ವಶನ್ ಪೇಪರ್ಸ್ ನ ನೋಡ್ಕೊಂಡ್ರೆ ಸಾಕು. ಓಕೆನಾ? ನಿಮ್ಗೊಂದಲ್ಲ ಐಡಿಯಾ ಸಿಗುತ್ತೆ, ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ಇದಕ್ಕಿನ್ನೇನ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಯ್ತಾ? ನೆಕ್ಸ್ಟ್ ಜನರಲ್ ಸ್ಟಡೀಸ್. ಸೊ ಇಲ್ಲಿಂದ ನಮ್ಗೆ ಏನು ಟೋಟಲ್ 6 ಪೇಪರ್ಸ್ ಇದೆ. ಅದರಲ್ಲಿ ಇಲ್ಲಿರೋದ್ರಲ್ಲೇ 2 ತರ ಕ್ಯಾಟಗರಿ ಇರ್ತೀರ. ಸೊ ಒಂದು ಕ್ಯಾಟಗರಿ ಯಾವ್ದಪ್ಪ ಅಂದ್ರೆ, ಸರ್ ನಮ್ಗೆ ಕಾಮರ್ಸ್ ಗೊತ್ತು, GS ಗೊತ್ತಿಲ್ಲ. ಇನ್ನೊಂದು ಕ್ಯಾಟಗರಿ, ಸರ್ ನಮ್ಗೆ GS ಮಾತ್ರ ಗೊತ್ತು, ಕಾಮರ್ಸ್ ಗೊತ್ತಿಲ್ಲ. ಕರೆಕ್ಟ್ ಅಲ್ವಾ? ಸೊ ಇದು 2 ಕ್ಯಾಟಗರಿ 100% ಇದ್ದೇ ಇರ್ತೀವಿ. ಇವಾಗ 2 ಕ್ಯಾಟಗರಿನೂ ಸ್ಯಾಟಿಸ್ಫೈ ಆಗ್ಬೇಕು, ಮತ್ತೆ ಇರೋ ಡ್ಯೂರೇಷನ್ ಅಲ್ಲಿ ನಾವು ಅಷ್ಟು ಕವರ್ ಆಗ್ಬೇಕು. ಸೊ ಸುಮಾರು ಕ್ವಶನ್ಸ್, ಸರ್ ಇಸ್ ಇಟ್ ಪಾಸಿಬಲ್ ಇನ್ 80 days ಅಲ್ಲಿ ಆಗುತ್ತಾ? ಮಾಡ್ಬಹುದಾ? ಎಸ್, ಇಟ್ ಈಸ್ ಪಾಸಿಬಲ್. ಬಟ್ ಸೊ ಕ್ಲಾಸಸ್ ಜೊತೆಗೆ ನಿಮ್ಮ ಎಫರ್ಟ್ ಸಹ ಬೇಕಾಗುತ್ತೆ. ಸೊ ಇಲ್ಲಿ ಜನರಲ್ ಸ್ಟಡೀಸ್ 1 ಅಲ್ಲಿ ನಮ್ಗೆ 3 ಕಾಂಪೋನೆಂಟ್ಸ್ ಇದೆ. ಮಾಡರ್ನ್ ಹಿಸ್ಟ್ರಿ ಅಂಡ್ ಇಂಡಿಯನ್ ಕಲ್ಚರ್. ಮಾಡರ್ನ್ ಹಿಸ್ಟ್ರಿ ಅಂಡ್ ಇಂಡಿಯನ್ ಕಲ್ಚರ್. ಎಂಟೈರ್ ಹಿಸ್ಟ್ರಿ ಅಲ್ಲ. ಯಾವ ಹಿಸ್ಟ್ರಿ? ಮಾಡರ್ನ್ ಹಿಸ್ಟ್ರಿ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಕರ್ನಾಟಕ. ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಸೊ ನಾವು ಮಾಡರ್ನ್ ಹಿಸ್ಟ್ರಿನ ಸ್ಟಡಿ ಮಾಡಿ. ಸೆಕೆಂಡ್, ಕರೆಂಟ್ ಇವೆಂಟ್ಸ್. ಸೊ ಕರೆಂಟ್ ಇವೆಂಟ್ ಇಸ್ ಎ ಪೋರ್ಷನ್. ಓಕೆನಾ? ಸೊ ಕರೆಂಟ್ ಇವೆಂಟ್ಸ್ ಅಂದ್ರೆ ಕರೆಂಟ್ ಅಫೇರ್ಸ್ ಅಂತ ಆಸ್ ಯೂಶುವಲ್ ಗೊತ್ತಿರುತ್ತೆ ನಮ್ಗೆ. ಲಾಸ್ಟ್ 2 years 1 year ಎಲ್ಲಿ ಪಿಕ್ ಮಾಡ್ತಾರೆ ಅಂದ್ರೆ ಬರ್ನಿಂಗ್ ಇಶ್ಯೂಸ್ ಮೇಲೆ ನಾವೇನ್ ಮಾಡ್ತೀವಿ, ಕ್ವಶನ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆಯ್ತಾ? ಲಾಸ್ಟ್ ಒಂದು ಸ್ಟಾಟಿಸ್ಟಿಕಲ್ ಅನಾಲಿಸಿಸ್. ಸೊ ಸ್ಟಾಟ್ಸ್ ಓದಿರ್ತೀವಿ ನಾವು, ಕಾಮರ್ಸ್ ಆಗಿರೋದ್ರಿಂದ. ಸೊ ನಮ್ಗೆ ಮೀನ್ ಮೀಡಿಯನ್ ಮೋಡ್, ದೆನ್ ಅದಾದ್ಮೇಲೆ ಗ್ರಾಫ್ಸ್ ಆಗಿರ್ಬೋದು, ಡಯಾಗ್ರಾಮ್ ಆಗಿರ್ಬೋದು, ಪೈ ಚಾರ್ಟ್ ಆಗಿರ್ಬೋದು, ಇಲ್ಲೆಲ್ಲದ್ರ ಬಗ್ಗೆ ಇಲ್ಲಿರುತ್ತೆ. ಓಕೆನಾ? ಇದು ಯಾವುದು? ಪೇಪರ್ 4. ಇದು ಪೇಪರ್ 3. ಸೊ ನಮ್ಗೆ ಪೇಪರ್ 3 ಒಳಗಡೆ ಬರುವಂತದ್ದು. ಇಲ್ಲಿ ಬುಕ್ ಲಿಸ್ಟ್ ಸೊ ನಾನು ಪ್ರಿಸ್ಕ್ರೈಬ್ ಮಾಡಿಲ್ಲ. ಯಾಕೆ ಅಂತಂದ್ರೆ ಸೊ ನಮ್ಮ ಜನರಲ್ ಸ್ಟಡೀಸ್ಗೆ ಮತ್ತೆ ಅದರ್ ಸ್ಟ್ಯಾಂಡರ್ಡ್ ಬುಕ್ಸ್ಗೂ ಡಿಫ್ರೆನ್ಸ್ ಇದೆ. ಓಕೆನಾ? ಸೊ ಅದನ್ನ ಪ್ರಿಸೈಸ್ ಮಾಡಿ ಅಕಾಡೆಮಿ ಕಡೆಯಿಂದಾನೇ ನಿಮ್ಗೆ ಎಷ್ಟು ಬೇಕು ಅಂದ್ರೆ ನಮ್ಮ ಸಿಲೆಬಸ್ ಓರಿಯೆಂಟೆಡ್ ಮತ್ತೆ ಎಕ್ಸಾಮಿನೇಷನ್ ಓರಿಯೆಂಟೆಡ್ ನಿಮ್ಗೆ ಸಿಗುತ್ತೆ. ಸೊ ನಾವು ತುಂಬಾ ಹಂಗೂ ಓದ್ಬೇಕಂದ್ರೆ ಸಜೆಸ್ಟ್ ಮಾಡ್ತೀವಿ. ಜಾಸ್ತಿ ನಮಗೆ ನಾಲೆಡ್ಜ್ ಬೇಕು ಸರ್, ತುಂಬಾ ಓದ್ತೀವಿ. ಬಟ್ ನಾಲೆಡ್ಜ್ ನ ಗೈನ್ ಮಾಡಕ್ಕೆ ಇವಾಗ ಅಷ್ಟು ಟೈಮ್. ಅರ್ಥ ಆಗ್ತಾ ಇದೆಯಲ್ವಾ? ದೆನ್ ಪೇಪರ್ ಜನರಲ್ ಸ್ಟಡೀಸ್ 2 ಇಂಡಿಯನ್ ಪೊಲಿಟಿ, ಅಗೇನ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಕರ್ನಾಟಕ. ಆಯ್ತಾ? ಆಸ್ ಯೂಶುವಲ್ ಹಾಫ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 51A ವರ್ಗುನು, ಫಂಡಮೆಂಟಲ್ ರೈಟ್ಸ್ ವರ್ಗು ಕಂಪಲ್ಸರಿ. ಸೆಕೆಂಡ್ ಹಾಫ್ ಅಲ್ಲಿ ಕರ್ನಾಟಕ ಅಂತ ಬಂದ ತಕ್ಷಣ ನಮ್ಗೆ ಸ್ಟೇಟ್ ಗವರ್ಮೆಂಟ್ ಕವರ್ ಮಾಡ್ತೀವಿ. ದೆನ್ ಅದಾದ್ಮೇಲೆ ಯಾವ್ದು ಕವರ್ ಮಾಡ್ತೀವಿ? ಹೈಕೋರ್ಟ್ ಕವರ್ ಮಾಡ್ತೀವಿ. ಲೋಕಲ್ ಗವರ್ಮೆಂಟ್ ನ ಕಂಪಲ್ಸರಿ ಕವರ್ ಮಾಡ್ತೀವಿ. ಯಾಕೆಂದ್ರೆ ಸ್ಪೆಷಲ್ ರೆಫರೆನ್ಸ್ ಯಾವ್ದು ಕೊಟ್ಟಿದ್ದಾರೆ? ಕರ್ನಾಟಕ. ಕರ್ನಾಟಕಕ್ಕೆ ಸಂಬಂಧಪಟ್ಟ ಈ ತರ ನಾವೇನ್ ಮಾಡ್ತೀವಿ? ಪೊಲಿಟಿ ಒಳಗಡೆ ಕವರ್ ಮಾಡ್ತೀವಿ. ನೆಕ್ಸ್ಟ್ ಇಂಡಿಯನ್ ಎಕಾನಮಿ, ಇಂಡಿಯನ್ ಜಿಯೋಗ್ರಫಿ. ಇಂಡಿಯನ್ ಎಕಾನಮಿ ಅಂಡ್ ಇಂಡಿಯನ್ ಜಿಯೋಗ್ರಫಿ, ಅಗೇನ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಕರ್ನಾಟಕ.
ಆಯ್ತಾ. ಸೊ ಕರ್ನಾಟಕದಲ್ಲಿ ಇರುವಂತ ಲ್ಯಾಂಡ್ ಫಾರ್ಮೇಶನ್ ಆಗಿರ್ಬೋದು, ಫಿಸಿಕಲ್ ಫೀಚರ್ಸ್ ಆಗಿರ್ಬೋದು, ರಿವರ್ ಸಿಸ್ಟಮ್ ಆಗಿರ್ಬೋದು, ಆಯ್ತಾ, ಸಾಯಿಲ್ ಡಿವಿಷನ್ ಆಗಿರ್ಬೋದು. ಲಾಸ್ಟ್ ಇಯರ್ ಸಾಯಿಲ್ ಮೇಲೆ ಕ್ವಶನ್ ಕೇಳಿದ್ದಾರೆ, ನೋಡಿರ್ಬೋದು ಕ್ವಶನ್ ಪೇಪರ್ ನ. ಸೊ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ವಾಟ್, ಕರ್ನಾಟಕ ಓನ್ಲಿ. ಸೊ ನೀವು ಆಲ್ರೆಡಿ ವರ್ಲ್ಡ್ ಜಿಯೋಗ್ರಫಿ ನೋಡಿರ್ತೀರಾ, ಅಗೇನ್ ಇಂಡಿಯನ್ ಜಿಯೋಗ್ರಫಿ ನೋಡಿರ್ತೀರಾ. ಇವಾಗ ನಾವ್ ಯಾವ ಜಿಯೋಗ್ರಫಿ ನೋಡ್ಬೇಕಿಲ್ಲಿ, ಕರ್ನಾಟಕ ಜಿಯೋಗ್ರಫಿ. ದೆನ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಓಕೆನಾ. ಸೊ ಯೂಶುವಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಇಲ್ಲಿ ಕರ್ನಾಟಕ ಡೆವಲಪ್ಮೆಂಟ್, ಇಂಡಿಯಾ ಅಂಡ್ ಕರ್ನಾಟಕದಲ್ಲಿ ಏನ್ ಡೆವಲಪ್ಮೆಂಟ್ಸ್ ಆಗಿದೆ, ಇಂಡಿಯಾ ಮತ್ತೆ ಕರ್ನಾಟಕದಲ್ಲಿ ಏನ್ ಡೆವಲಪ್ಮೆಂಟ್ಸ್ ಆಗಿದೆ. ಸೊ ಇಷ್ಟು ನಮ್ಗೆ GS1 ಮತ್ತೆ GS2ಗೆ ಅರೌಂಡ್ 50 to 60 ಅವರ್ಸ್ ಕ್ಲಾಸಸ್ ಬೇಕಾಗುತ್ತೆ. ಸೊ ನಮ್ಗೆ ಏನೂ ಗೊತ್ತಿಲ್ಲ ಸರ್ ಅಂದ್ರೆ ಓನ್ಲಿ ಕಾಮರ್ಸ್ ಸ್ಟೂಡೆಂಟ್ಸ್ ಮಾತ್ರ ಇರ್ತಾರೆ, ಅವ್ರಿಗೆ ಯಾವ್ದು ಗೊತ್ತಿರಲ್ಲ, GS ಗೊತ್ತಿರಲ್ಲ. ಸೊ ಅವ್ರಿಗೆ 50 to 60 ಅವರ್ಸ್ ಅಲ್ಲಿ ಕ್ಲಾಸ್ ಅಲ್ಲಿ ಇಷ್ಟು ಸಹ ಏನಾಗುತ್ತೆ, ಕವರೇಜ್ ಆಗುತ್ತೆ. ಓಕೆನಾ. ಸೊ ಪ್ಲಸ್ ಆರ್ ಮೈನಸ್ ಆಗ್ತಾ ಇರುತ್ತೆ, ಸೊ ಜಾಸ್ತಿ ಸಹ ಆಗ್ಬೋದು. ಸೊ ಇಷ್ಟು ಕಂಪಲ್ಸರಿಯಾಗಿ ಕವರ್ ಆಗುತ್ತೆ. ಮತ್ತೆ ಇಲ್ಲಿ ನಾವು ಟೆಸ್ಟ್ ಇರುತ್ತೆ ಈಚ್ ಕಾಂಪೊನೆಂಟ್. ಫಾರ್ ಎಕ್ಸಾಂಪಲ್ ಇವಾಗ ಮಾಡ್ರನ್ ಹಿಸ್ಟ್ರಿ ಆಯ್ತು ಅಂದ್ರೆ, ಆಯ್ತಾ, ಸೊ ಮಾಡ್ರನ್ ಹಿಸ್ಟ್ರಿ ಬಗ್ಗೆ ಟೆಸ್ಟ್ ಇರುತ್ತೆ. ಫಸ್ಟ್ ವೀಕ್ ಆಲ್ಮೋಸ್ಟ್ ಆಲ್ 150 ಮಾರ್ಕ್ಸ್ ಗೆ ವೀಕ್ ಇರುತ್ತೆ ಸೆಲೆಕ್ಷನಲ್ ಟೆಸ್ಟ್. ಆಯ್ತಾ, ಫುಲ್ ಲೆಂತ್ ಟೆಸ್ಟ್ ಬೇರೆ, ಸೆಲೆಕ್ಷನಲ್ ಟೆಸ್ಟ್ ಬೇರೆ, ಅದು ಅಷ್ಟೇ ನಮಗೆ 40+ ಟೆಸ್ಟ್ ಇದೆ. ದೆನ್ ಇಂಡಿಯನ್ ಕಲ್ಚರ್, ಇದು ಸೆಲೆಕ್ಷನ್ ವೈಸ್ ನಮ್ಗೆ ಏನಾಗುತ್ತೆ, ಟೆಸ್ಟ್ ಶೆಡ್ಯೂಲ್ಸ್ ನಾವು ಕೊಡ್ತೀವಿ, ಅದ್ರ ಪ್ರಕಾರ ಕ್ಲಾಸಸ್ ನಡೀತಾ ಇರುತ್ತೆ. ಏನ್ ಕ್ಲಾಸಸ್ ಇರುತ್ತೆ, ಅದಕ್ಕೆ ಏನಿರುತ್ತೆ, ಟೆಸ್ಟ್ ಇರುತ್ತೆ. ಕ್ಲಿಯರ್. ಇದು GS1 ಅಂಡ್ GS2. ಓಕೆನಾ. ಸೊ ಅಗೇನ್ ಎರಡರಲ್ಲೂ ನಾನು ಬುಕ್ಸ್ ನ ಏನ್ ಮಾಡಿಲ್ಲ, ಪ್ರಿಸ್ಕ್ರೈಬ್ ಮಾಡಿಲ್ಲ, ಬಿಕಾಸ್ ಆಫ್ ಇಟ್ ಈಸ್ ವಾಸ್ಟ್. ನಿಮ್ಗೆ ಎಲ್ಲಿಂದ ಎಲ್ಲಿಗೆ ಎಂಡ್ ಮಾಡ್ಬೇಕಂತ ಗೊತ್ತಾಗಲ್ಲ. ಯಾವ್ದಾದ್ರು ನನ್ನ ಬುಕ್ ಸಜೆಸ್ಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರ್ಬೋದು, ಇಂಡಿಯನ್ ಪೊಲಿಟಿ ಅಂದ ತಕ್ಷಣ ಲಕ್ಷ್ಮೀಕಾಂತ್ ಸೈಜ್ ನೋಡ್ತಾ ಇದ್ದಂಗೆ ಬಿದೋಗ್ಬಿಡ್ತೀರಾ, ಗೊತ್ತಿಲ್ಲದೆ ಇರೋರು. ಗೊತ್ತಿರೋರ್ಗಾದ್ರೆ ಓಕೆ, ನಾವು ಒಂದ್ಸಲಿ ಓದಿದೀವಿ, ಗೊತ್ತು ಏನೇನ್ ಪಿಕ್ ಮಾಡ್ಬೇಕಂತ ಅಲ್ವಾ. ಅಗೇನ್ ಎಕನಾಮಿ ಅಂತ ಬಂದ ತಕ್ಷಣ ಸ್ಟ್ಯಾಂಡರ್ಡ್ ಬುಕ್ಸ್ ಇರುತ್ತೆ, ಎಷ್ಟೊಂದು ಬುಕ್ಸ್ ಸಿಗುತ್ತೆ, ಮ್ಯಾಗ್ರೆಲ್ ಪಬ್ಲಿಕೇಶನ್, ಬೇರೆ ಬೇರೆ ಪಬ್ಲಿಕೇಶನ್ ಎಲ್ಲ ಇದೆ. ಜಿಯೋಗ್ರಫಿ ಸೊ ಗೊತ್ತಿರುತ್ತೆ ನಿಮ್ಗೆ ಅಲ್ವಾ. ಸೊ ಒಂದೊಂದಕ್ಕೂ ನಮ್ಗೆ ಸ್ಟ್ಯಾಂಡರ್ಡ್ ಆಥರ್ಸ್ ಬುಕ್ಸ್ ಇದೆ. ಬಟ್ ಅಷ್ಟನ್ನ ನಾವು ಇವಾಗ 80 days ಅಲ್ಲಿ ಸೈಮಲ್ಟೇನಿಯಸ್ಲಿ ಕವರ್ ಮಾಡ್ಬೇಕು. ಸೊ ಸೈಮಲ್ಟೇನಿಯಸ್ಲಿ ಕಾಮರ್ಸ್ ಅಲಾಂಗ್ ವಿತ್ GS. ಓಕೆ. ಸೊ ಮೂವ್ ಆನ್ ಟು ಕಾಮರ್ಸ್. ಓಕೆನಾ. ಪೇಪರ್ 5. ಸೊ ನೀವು ಸಿಲೆಬಸ್ ನ ಡೌನ್ಲೋಡ್ ಮಾಡಿದ್ರೆ ಅರೌಂಡ್ 8 to 9 pages ಇದೆ, ಬ್ಯಾಕ್ ಟು ಬ್ಯಾಕ್ ತೆಗೆದ್ರು. ಇಷ್ಟಕ್ಕೆ ನಾನು ಜಸ್ಟ್ ಪ್ರಿಸೈಸ್ ಮಾಡಿ, ಇಷ್ಟಲ್ಲೇ ಒಂದು ಪೇಪರ್ ನ ಕವರ್ ಆಗುತ್ತೆ. ಸೊ 300 ಮಾರ್ಕ್ಸ್. ಸೊ ನಿಮ್ಗೆ 5 ಕಾಂಪೋನೆಂಟ್ಸ್ ಇಲ್ಲಿ ಕವರ್ ಆಗುತ್ತೆ, 300 ಮಾರ್ಕ್ಸ್. ಫಸ್ಟ್ ಕಾಂಪೋನೆಂಟ್ ಅಕೌಂಟಿಂಗ್ ಥಿಯರೀಸ್ ಅಂಡ್ ಪ್ರಾಕ್ಟೀಸಸ್. ಜಸ್ಟ್ ಸರ್ ಆಗ್ತಾನೆ ನಿಮ್ಗೆ ಅಕೌಂಟಿಂಗ್ ಬಗ್ಗೆ ಮೆನ್ಷನ್ ಮಾಡು. ಸೊ ಮೀನಿಂಗ್ ಅಲ್ಲೇ ಅದನ್ನೆಲ್ಲದು ಕವರ್ ಆಗೋಯ್ತು. ಇಲ್ಲಿ ನಮ್ಗೆ ಥಿಯರಿ ಕ್ವಶನ್ಸ್ ಬರ್ಬೋದು, ಆಸ್ ವೆಲ್ ಆಸ್ ಯಾವ ಕ್ವಶನ್ಸ್ ಬರುತ್ತೆ, ಪ್ರಾಕ್ಟಿಕಲ್ ಕ್ವಶನ್ಸ್. ಆನ್ ಅಂಡ್ ಅವರೇಜ್ ಇಲ್ಲಿ ಏನು ಕಾಂಪೋನೆಂಟ್ಸ್ ಇದೆ, ಇದಕ್ಕೆ 60 ಮಾರ್ಕ್ಸ್ ಈಚ್ ಕಾಂಪೋನೆಂಟ್ ಕವರ್ ಆಗುತ್ತೆ. 60 to 50 ಒಂದೊಂದು ಕಾಂಪೋನೆಂಟ್ಗೆ 60 to 50 ಮಾರ್ಕ್ಸ್ ಕವರ್ ಆಗುತ್ತೆ. ದೆನ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದು ಒಂದು ಸಬ್ಜೆಕ್ಟ್ ಇನ್ 3 ಸಬ್ಜೆಕ್ಟ್ಗೂ ಲಿಂಕ್ ಆಗುತ್ತೆ. ಸೊ ಒಂದ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಫಿನಾನ್ಸ್ ಅಲ್ಲಿ ನಮ್ಗೆ ಏನ್ ಹೇಳ್ತಾರಪ್ಪ ಅಂದ್ರೆ, ನಮ್ಗೆ ಎಲ್ಲಿ ಐ ಈಲ್ಡಿಂಗ್ ಏರಿಯಾ ಅಂತ ಹೇಳ್ತೀವಿ, ಆಯ್ತಾ. ಮೋಸ್ಟ್ ಐ ಈಲ್ಡಿಂಗ್ ಏರಿಯಾ ನೀವು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಕಂಪ್ಲೀಟ್ ಸ್ಟಡಿ ಮಾಡಿದ್ರೆ ಎಲ್ಲಾ ಪೇಪರ್ ಅಲ್ಲೂ ಬರುತ್ತೆ. ಅಗೇನ್ ನಾನು ನಿಮಗೆ ತೋರಿಸ್ತೀನಿ ಎಲ್ಲೆಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕವರ್ ಆಗಿದೆ ಅಂತ. ಸೊ ಪೇಪರ್ 5, 6, 7, 8 4 ಪೇಪರ್ ಅಲ್ಲೂ ಕಾಮನ್ ಅಂತಂದ್ರೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬೋತ್ ಥಿಯರಿ ಅಂಡ್ ಪ್ರಾಕ್ಟಿಕಲ್. ದೆನ್ ಪರ್ಸನಲ್ ಫಿನಾನ್ಷಿಯಲ್ ಪ್ಲಾನಿಂಗ್ ಪ್ಯೂರ್ಲಿ ಥಿಯರಿ. ಸೊ ಥಿಯರಿ ಬೇಸ್ಡ್ ಆಗಿರುತ್ತೆ, ಓದ್ಕೊಳ್ಳೋಂತ. ದೆನ್ ಅದಾದ್ಮೇಲೆ ಅಡ್ವಾನ್ಸ್ ಮ್ಯಾನೇಜ್ಮೆಂಟ್, ಆಯ್ತಾ, ಅಡ್ವಾನ್ಸ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಪ್ರಾಕ್ಟಿಕಲ್, ಆಯ್ತಾ. ಪ್ಯೂರ್ಲಿ ಅದೇನಾಗಿರುತ್ತೆ ನಮ್ಗೆ ಪ್ರಾಕ್ಟಿಕಲ್ ಆಗಿರುತ್ತೆ, ಸಮ್ ಮಾಡೋದು ಇದ್ದೇ ಇರುತ್ತೆ. ಅಗೇನ್ ಫಿನಾನ್ಷಿಯಲ್ ಸ್ಟ್ರಾಟಜಿಸ್ ಥಿಯರೀಸ್. ಸೊ ಇಷ್ಟರಲ್ಲಿ ನಮ್ಗೆ ಥಿಯರಿ ಯಾವುದು, ಪ್ರಾಕ್ಟಿಕಲ್ ಯಾವುದು ಅಂತ ಸಗ್ರಿಗೇಷನ್ ಸಿಕ್ಕುತ್ತೆ. ಮತ್ತೆ ಇವಾಗ ನಾವು ಯಾವ್ದಕ್ಕೆ ಫೋಕಸ್ ಮಾಡಬೇಕು, ಕೆಲವೊಬ್ರು ಥಿಯರಿಲ್ ಸ್ಟ್ರಾಂಗ್ ಇರ್ತಾರೆ, ಕೆಲವೊಬ್ರು ಪ್ರಾಕ್ಟಿಕಲ್ ಸ್ಟ್ರಾಂಗ್ ಇರ್ತಾರೆ. ಸೊ ನಾನು ಇದು ಸಜೆಸ್ಟ್ ಮಾಡೋದೇನಪ್ಪಾ ಅಂದ್ರೆ, ಪ್ರಾಕ್ಟಿಕಲ್ಸ್ ಅಲ್ಲಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಸೊ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಟರ್ಮ್ ನ ಮಾತಾಡ್ತೀವಿ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನಾವೇನ್ ಹಾಕಿರ್ತೀವಿ ಅದಕ್ಕೆ ಜಾಸ್ತಿ ಬರ್ಬೇಕಲ್ವಾ. ಸೊ ಪ್ರಾಕ್ಟಿಕಲ್ಸ್ಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗಿರ್ತೀವಿ, ಟ್ಯಾಲಿ ಆಗಿಲ್ಲ ಅಂದ್ರೂ ಸ್ಟೆಪ್ ಬೈ ಸ್ಟೆಪ್ ಮಾರ್ಕ್ಸ್ ಬರುತ್ತಾ. ಸೊ ಅಕೌಂಟ್ಸ್ ಅವರಿಗೆ ಗೊತ್ತಿರುತ್ತೆ ಏನದು ಟ್ಯಾಲಿ ಅಂದ್ರೆ ಏನು ಅಂತ ಅಲ್ವಾ. ಸೊ ನಮ್ ಟ್ಯಾಲಿ ಆಗಿಲ್ಲ ಅಂದ್ರು ಸ್ಟೆಪ್ಗೆ ಏನಿರುತ್ತೆ, ಮಾರ್ಕ್ಸಸ್ ಇರುತ್ತೆ. ಸೇಮ್ ಇಲ್ಲಿ ಪ್ರಾಕ್ಟಿಕಲ್ಗೆ ನೀವು ಫೋಕಸ್ ಮಾಡಿದ್ರೆ 30 ಮಾರ್ಕ್ಸ್ ಕ್ವಶನ್ಸ್ ಅಂದ್ರೆ ವಿ ಕ್ಯಾನ್ ಅಟ್ ಲೀಸ್ಟ್ ಗೆಟ್, ಟ್ರೈ ಮಾಡಿದ್ರು ಸಹ 15 ಮಾರ್ಕ್ಸ್ ನ ತೆಗಿಬಹುದು. ಬಟ್ ಥಿಯರಿ ಕ್ವಶನ್ಸ್ ಅಲ್ಲಿ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತಂದ್ರೆ
ಆಗಲ್ಲ. ಮತ್ತೆ ಓನ್ ಆಗಿ ಬರೆಯಕ್ಕೂ ಆಗಲ್ಲ. ಎಸ್ಪೆಷಲಿ ಓನ್ ಆಗಿ ಅಂತಂದ್ರೆ ಅಲ್ಲೇನ್ ನೆನಪಾಗುತ್ತೆ ಅದನ್ನ ಬರೆಯೋದು. ಇಲ್ಲಿ ಸಬ್ಜೆಕ್ಟ್ ಲಿಂಕ್ ಮಾಡಿ ಬರೆಯೋದು. ಇದು ಎಷ್ಟಾಗುತ್ತೆ ಇದ್ರಲ್ಲಿ 300 ಮಾರ್ಕ್ಸ್. ಇಲ್ಲಿಗೂ ಸಹ ನಮ್ಗೆ ಡ್ಯೂರೇಷನ್ ಬಂದು 60 ಅವರ್ಸ್ ಕ್ಲಾಸ್ ಬೇಕಾಗುತ್ತೆ. ಇದೊಂದು ಕಾಂಪೌಂಡ್ 60 ಅವರ್ಸ್. ಸೊ 4 ಟೆಸ್ಟ್, ಸೆಲೆಕ್ಷನಲ್ ಟೆಸ್ಟ್, 1 ಫುಲ್ ಲೆಂತ್ ಟೆಸ್ಟ್ ರಿಗಾರ್ಡಿಂಗ್ ಪೇಪರ್ 5. ಓಕೆ, ದೆನ್ ಪೇಪರ್ 6. ಸೊ ಪೇಪರ್ 6 ಥಿಯರಿ ಆಸ್ ವೆಲ್ ಆಸ್ ಪ್ರಾಕ್ಟಿಕಲ್. ಅಲ್ಲಿ ಟಿ ಅಂತ ಒಂದಿದೆ, ಪ್ರಾಕ್ಟಿಕಲ್ಸ್ ಬರುತ್ತೆ. ಆಯ್ತಾ, ಇಲ್ಲಿ ನಮ್ಗೆ 7 ಕಾಂಪೊನೆಂಟ್ ಇದೆ. ಅಗೇನ್ ಇಲ್ಲಿ ಪ್ರಾಕ್ಟಿಕಲ್, ಲಾಸ್ಟ್ ಇಯರ್ ಪ್ರಾಕ್ಟಿಕಲ್ ಕೇಳ್ಬಿಟ್ಟಿದ್ದಾರೆ. ಪ್ಯೂರ್ಲಿ ಇಲ್ಲೆಲ್ಲ ಇರೋದೆಲ್ಲ ಥಿಯರಿ ಸಬ್ಜೆಕ್ಟ್ಸ್. ಬಟ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಮೇಲೆ, ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂತ ಕ್ವಶನ್ಸ್ ಬಂದಿದೆ. ಅಗೇನ್ FM ಅಂತ ಹೇಳಿದೆ, ಇಲ್ಲೂ ಸಹ FM ಸಬ್ಜೆಕ್ಟ್ ಬಂದಿದೆ. ಈಚ್ ಕಾಂಪೊನೆಂಟ್ ಮೆಜಾರಿಟಿ ಕಾನ್ಸೆಪ್ಟ್ ಇಲ್ಲೆಲ್ಲ ಥಿಯರಿ ಇರುತ್ತೆ. ಸೊ ಈ ಥಿಯರಿ ಬೇಸ್ಡ್ ಯಾವ್ದಪ್ಪ ಅಂದ್ರೆ ನಮ್ಗೆ ಡಿಗ್ರಿ ಲೆವೆಲ್. ಇಲ್ಲಿರೋದಕ್ಕೆ ಎಲ್ಲದಕ್ಕೂ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ಬುಕ್ ಓದಿದ್ರೆ ಆಲ್ಮೋಸ್ಟ್ ಆಲ್ ಎಲ್ಲದಕ್ಕೂ ಬೇಸಿಕ್ಸ್ ಸಿಗುತ್ತೆ. ಎಲ್ಲಾ ಕಾಂಪೊನೆಂಟ್ಗೂ ಇನ್ಕ್ಲೂಡಿಂಗ್ ಟಾಪ್ ಟು ಬಾಟಮ್, ಫಸ್ಟ್ ಇಂದ ಲಾಸ್ಟ್ ವರ್ಗುನು ಜಸ್ಟ್ ಬಿಸ್ನೆಸ್ ಸ್ಟಡೀಸ್ ಬುಕ್ಸ್, NCERT ಬಿಸ್ನೆಸ್ ಸ್ಟಡೀಸ್ ಅದು ಒಂದು ಹೋದ್ರೆ ಬೇಸಿಕ್ಸ್. ನಮ್ಗೆ ಬೇಸಿಕ್ಸ್ ಜೊತೆಗೆ ಏನ್ ಬೇಕು, ಅಪ್ಲಿಕೇಶನ್ಸ್. ಅಪ್ಲಿಕೇಶನ್ಸ್ಗೆ ಈ ಬುಕ್ ಲಿಸ್ಟ್. ಓಕೆನಾ. ಅಗೇನ್ ಇಲ್ಲೂ ಅಷ್ಟೇ ನಮ್ಗೆ 60 ಅವರ್, 50 to 60 ಅವರ್ಸ್ ಕ್ಲಾಸ್ ಇದು ರನ್ ಆಗುತ್ತೆ. ಓಕೆನಾ. ಸೊ ದೆನ್ ನೆಕ್ಸ್ಟ್ ಪೇಪರ್ ಕಾರ್ಪೊರೇಟ್ ಫಿನಾನ್ಸ್, ಬಿಸ್ನೆಸ್ ಅಂಡ್ ಎಕನಾಮಿಕ್ಸ್ ಅಂಡ್ ಟ್ಯಾಕ್ಸೇಷನ್. ಇದು ಅಷ್ಟೇ ಟೆಕ್ನಿಕಲ್ ಪೇಪರ್ ತರ. ಸೊ ಟೆಕ್ನಿಕಲ್ ಅಂತಂದ್ರೆ ನಮ್ಗೆ ಇಲ್ಲಿ ಟ್ಯಾಕ್ಸೇಷನ್ ಕವರ್ ಆಗುತ್ತೆ. ಅಗೇನ್ ಟ್ಯಾಕ್ಸೇಷನ್ ಅಲ್ಲಿ ಓಲ್ಡ್ ಸಿಲೆಬಸ್ ಅಲ್ಲಿ ಕೆಲವೊಂದಿದೆ, ಈಗ ಸಿಲೆಬಸ್ ಚೇಂಜಸ್ ಆಗಿದೆ. ಅಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ಇತ್ತು, ಇವಾಗ ಇಂಡೈರೆಕ್ಟ್ ಟ್ಯಾಕ್ಸ್ ಇಲ್ಲ, ಅದ್ರ ಬದಲು ಏನಿದೆ GST. ಆ ಏನ್ ಅಪ್ಡೇಷನ್ ಏನಿರುತ್ತೆ ಅದನ್ನ ಇಲ್ಲಿ ಕವರ್ ಆಗುತ್ತೆ. ಓಕೆನಾ. ದೆನ್ ಕಾರ್ಪೊರೇಟ್ ಫಿನಾನ್ಸ್ ಆಲ್ಮೋಸ್ಟ್ ಆಲ್ ನೀವು ಪೇಪರ್ ತೆಗೆದು ನೋಡಿದ್ರೆ ನಮ್ಗೆ ಕ್ಲಾರಿಟಿ ಸಿಗುತ್ತೆ. ಯಾಕೆಂದ್ರೆ ಇಲ್ಲಿ ಹಾಕಿರೋ ಕಾಂಪೋನೆಂಟ್ ಮೇಲೆ ಇದು ಬಿಸ್ನೆಸ್ ಲಾ ಅಂಡ್ ಪ್ರಾಕ್ಟೀಸಸ್, ಪ್ಯೂರ್ಲಿ ಥಿಯರಿ. ಓಕೆನಾ. ಸೊ ಅದು ಒಂದ್ಸಲಿ ನಾವು ಓದಿದ್ರೆ ಚೇಂಜ್ ಆಗಲ್ಲ, ಅದು ಇನ್ನು 10 ವರ್ಷ ಆದ್ರೂ ಅದೇ ಇರುತ್ತೆ. ಅರ್ಥ ಆಗ್ತಾ ಇದೆಯಲ್ವಾ. ಇವಾಗ ಲಾಸ್ಟ್ ಸಬ್ಜೆಕ್ಟ್ ನಿಮ್ಗೆ ಗೊತ್ತಿರ್ಬೋದು, ಕಾಂಟ್ರಾಕ್ಟ್ ಆಕ್ಟ್ 1872. ಆಯ್ತಾ. ಸೊ ರೆಮಿಡೀಸ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತ ಬಂದ್ರೆ ನಾವು 5 ಪಾಯಿಂಟ್ ಓದಿದ್ರೆ ಅದು 5 ಪಾಯಿಂಟ್ ಹಂಗೆ ಇರುತ್ತೆ. ಎಕ್ಸಾಂಪಲ್ ಚೇಂಜ್ ಆಗ್ಬೋದು, ಕ್ವಶನ್ ಕೇಳೋ ರೀತಿ ಚೇಂಜ್ ಆಗ್ಬೋದು. ಸೇಲ್ ಆಫ್ ಗೂಡ್ಸ್ ಆಕ್ಟ್ 1930. ಆಯ್ತಾ. ಸೊ ಅದರಲ್ಲಿ ರೈಟ್ಸ್ ಅನ್ಪೇಡ್ ಸೆಲ್ಲರ್, ಅದು ಫಿಕ್ಸ್ಡ್ ಕ್ವಶನ್. ಸೊ ಅದು ಫಿಕ್ಸ್ಡ್ ಕಾನ್ಸೆಪ್ಟ್. ಇಲ್ಲಿ ಬರುವಂತದೆಲ್ಲ ನಮ್ಗೆ ಫಿಕ್ಸ್ಡ್ ಆಗಿರುತ್ತೆ, ಮತ್ತೇನಾಗಲ್ಲ, ಇದು ಫ್ಲಕ್ಚುವೇಟ್ ಆಗಲ್ಲ. ಒಂದ್ಸಲಿ ಇದು ಒಂದು ಕಾನ್ಸೆಪ್ಟ್ ನ ಓದಿ ನಾವು ಅಪ್ಲಿಕೇಶನ್ ಮಾಡಿದ್ರೆ ಅದೇನಾಗಲ್ಲ, ಚೇಂಜ್ ಆಗಲ್ಲ. ಓಕೆನಾ. ಸೊ ನಾವು ಚೇಂಜಸ್ ಮತ್ತೆ ಅಪ್ಗ್ರೇಡೇಷನ್ ಅಂದ್ರೆ ಇಲ್ಲಿಗೆ ಬರ್ಬೇಕು, ಅಡ್ವಾನ್ಸ್ ಬಿಸ್ನೆಸ್ ಟ್ಯಾಕ್ಸೇಷನ್. ಯಾಕೆಂದ್ರೆ ಎವ್ರಿ ಇಯರ್ ಏನ್ ಚೇಂಜ್ ಆದಂಗೆ ಬಜೆಟ್ ಸ್ಲಾಬ್ ರೇಟ್ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ನಾವು ಅಪ್ಗ್ರೇಡ್ ಆಗ್ಬೇಕಂತ ಇರೋದು ಲಾಸ್ಟ್ ಕಾನ್ಸೆಪ್ಟ್ ಮಾತ್ರ. ಓಕೆನಾ. ಇಲ್ಲಿ ಥಿಯರಿ ಆಸ್ ವೆಲ್ ಆಸ್ ಪ್ರಾಕ್ಟಿಕಲ್ ಎರಡೂ ಕ್ವಶನ್ ಬರುತ್ತೆ. ಲಾಸ್ಟ್ ಇಯರ್ ಅಲ್ಲಿ ಥಿಯರಿ ಕ್ವಶನ್ ಕೇಳಿದ್ರು ರಿಗಾರ್ಡಿಂಗ್ ಅಗ್ರಿಕಲ್ಚರ್ ಇನ್ಕಮ್ ಅಂಡರ್ ಸೆಕ್ಷನ್ 10. ಓಕೆನಾ. ದೆನ್ ಲಾಸ್ಟ್ ಪೇಪರ್ ಈಸಿಯೆಸ್ಟ್ ಪೇಪರ್. ಸೊ 4 ಕಾಂಪೊನೆಂಟ್ ಅಷ್ಟೇ ಬರುತ್ತೆ. ಇದು ಅಷ್ಟೇ ಥಿಯರಿ ಆಸ್ ವೆಲ್ ಆಸ್ ಪ್ರಾಕ್ಟಿಕಲ್. ಪ್ರಾಕ್ಟಿಕಲ್ ಯಾವ್ದ್ರ ಮೇಲೆ, ಕಂಪ್ಯೂಟರ್ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಅಂತ ಇದೆ, ಅದ್ರ ಮೇಲೆ ಮಾತ್ರ ಪ್ರಾಕ್ಟಿಕಲ್ ಬರುತ್ತೆ. ಓಕೆನಾ. ಅಲ್ಲಿ ನೀವು ನೋಡಿರ್ಬೋದು ವೇರಿಯನ್ಸ್ ಅಂತ ಬರುತ್ತೆ. ಆಯ್ತಾ. ವೇರಿಯನ್ಸ್ ರಿಗಾರ್ಡಿಂಗ್ ವೇರಿಯನ್ಸ್ ಸ್ಟ್ಯಾಂಡರ್ಡ್ ಕಾಸ್ಟ್ ಅಲ್ಲಿ ಬರುತ್ತೆ. ವೇರಿಯನ್ಸ್ ಅನಾಲಿಸಿಸ್ ಅಂತ, ಅದನ್ನ ನಾವಿಲ್ಲಿ ಏನ್ ಮಾಡ್ತೀವಿ, ಕ್ವಶನ್ ನ ಕವರ್ ಆಗುತ್ತೆ. ಇದು ಅಷ್ಟೇ ನಮ್ಗೆ 20 ಅವರ್ಸ್ ಅಲ್ಲಿ ಈ ಕ್ಲಾಸ್ ಕವರ್ ಆಗುತ್ತೆ. ಎಲ್ಲಾ ಕ್ಲಾಸಸ್ ಸೇರಿ ಇನ್ಕ್ಲೂಡಿಂಗ್ GS ಅಂಡ್ ಟೆಕ್ನಿಕಲ್ ಪೇಪರ್ ಎಲ್ಲಾ ಸೇರಿ 200+ ಅವರ್ಸ್ ಕ್ಲಾಸಸ್. ಓಕೆನಾ. ಸೊ ನಿಮ್ಗೆ ಯಾವ್ದನ್ನ ಆಫ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆಮೇಲೆ ಸರ್ ಹೇಳ್ತಾರೆ. ಆಯ್ತಾ. ಬಟ್ ಈ 200+ ಕ್ಲಾಸ್ ಅಲ್ಲಿ ಎಂಟೈರ್ ಪೂರ್ತಿ ನಮ್ಗೆ ಏನಾಗುತ್ತೆ, ಕವರ್ ಆಗುತ್ತೆ, ಇನ್ಕ್ಲೂಡಿಂಗ್ ಲ್ಯಾಂಗ್ವೇಜಸ್ ವಿತ್ ಟೆಸ್ಟ್. ಲ್ಯಾಂಗ್ವೇಜಸ್ ಅಂಡ್ ಟೆಸ್ಟ್ ಅಗೇನ್ ಫುಲ್ ಸಿಲೆಬಸ್. ಮತ್ತೆ ಕೆಲವರಿಗೆ ಡೌಟ್ಸ್ ಇರುತ್ತೆ, ಸರ್ ಮೆಟೀರಿಯಲ್ಸ್ ಎಲ್ಲ ಕೊಡ್ತೀರಾ? ಸೊ ಮೆಟೀರಿಯಲ್ಸ್ ಇಲ್ಲಿ ಏನ್ ರನ್ನಿಂಗ್ ಕ್ಲಾಸ್ ನಡೀತಾ ಇರುತ್ತೆ ನೋಟ್ಸ್ ಮಾಡ್ಕೊಳ್ಳಿ, ಮತ್ತೆ PPT ಮಾಡೋರು PPT ಕೊಡ್ತಾರೆ. ಎಕ್ಸ್ಟ್ರಾ ಅಡಿಷನ್ಸ್ ಯಾವ್ದಾದ್ರು ಇದ್ರೆ ಕನ್ಸಲ್ಟ್ ಟೀಚರ್ಸ್ ಬರ್ದಲ್ಲ, ಪ್ರೊಫೆಸರ್ಸ್ ಬರ್ತಾರೆ. ಮತ್ತೆ ಎಲ್ಲದಕ್ಕೂ ಟೀಚ್ ಮಾಡ್ಬೇಕಾದ್ರೆ ಎಕ್ಸ್ಪರ್ಟ್ ಇರೋ ಅಂತಾರೆ ಬರ್ತಾರೆ. ಮತ್ತೆ ಅಟ್ ಪ್ರೆಸೆಂಟ್ ಸರ್ವಿಸ್ ಅಲ್ಲಿ ಇರೋರು, ಏನ್ ಈ ಸರ್ವಿಸ್ ಅಲ್ಲಿ ಇದಾರಲ್ವಾ ಅಸಿಸ್ಟೆಂಟ್ ಕಂಟ್ರೋಲ್, ಅದೇ ಸರ್ವಿಸ್ ಅಲ್ಲಿ ಇರೋ ಫ್ಯಾಕಲ್ಟೀಸ್ ಬರ್ತಾರೆ. ಅಗೇನ್ ಯೂನಿವರ್ಸಿಟಿ ಎಕ್ಸ್ಪರ್ಟ್ಸ್, ಯೂನಿವರ್ಸಿಟಿಲಿ ಮತ್ತೆ ಬೇರೆ ಬೇರೆ ಕಡೆ ವರ್ಕ್ ಮಾಡೋ ಅಂತವ್ರೆ ಬಂದು ಟೀಚ್ ಮಾಡ್ತಾರೆ. ಓಕೆನಾ. ಸೊ ಇದ್ರಲ್ಲಿ ನಿಮ್ಗೆ ಯಾವ್ದು ಕಾನ್ಸೆಪ್ಟ್ ಆಗಿರ್ಬೋದು ಪ್ರತಿ ಒಂದು ಅಷ್ಟೇ. ಟೆಸ್ಟ್ ಅಷ್ಟೇ ವೀಕ್ಲಿ ವ್ಯಾಲ್ಯೂಯೇಷನ್ ಆಗ್ತಾ ಇರುತ್ತೆ. ಫ್ರೀಕ್ವೆಂಟ್ ಆಗಿ ನಿಮ್ಗೆ ಆನ್ಸರ್ಸ್ ಮತ್ತೆ ನಿಮ್ಗೆ ಏನ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ಎಲ್ಲ ಸಿಗ್ತಾ ಇರುತ್ತೆ.
ಆಯ್ತಾ? ಸೊ ಏನಾದ್ರು ಡೌಟ್ಸ್ ಇದೆಯಾ ಇದರಲ್ಲಿ? ಜಸ್ಟ್ ಥಿಯರಿನ ಸಿಲೆಬಸ್ ನ ಡಿಕೋಡ್ ಮಾಡೋದು, ಅವೆಲ್ಲ ಕೇಳಿದ್ರು ಸರ್ ಸಿಲೆಬಸ್ ಡಿಕೋಡ್ ಮಾಡೋದು ಅಂತ. ಜಸ್ಟ್ ಸಿಂಪಲ್ ಆಗಿ ಡಿಕೋಡ್ ಮಾಡಿದೀನಿ. ಅದ್ರಲ್ಲೂ ಕೆಲವೊಂದು ಟೆಕ್ನಿಕಲ್ ವರ್ಡ್ ಹಾಕಿಲ್ಲ ನಾನು. ಜಸ್ಟ್ ಇಷ್ಟು ನಾನು ನಿಮ್ಗೆ ತಿಳ್ಕೊಂಡಿದ್ರೆ ಸಾಕು. ಮೇನ್ ಹೆಡ್ಡಿಂಗ್ ನೀವು ಕ್ವಶನ್ ಪೇಪರ್ ತೆಗೀರಿ, ನಾನು ಏನ್ ಹೆಡ್ಡಿಂಗ್ ಕೊಟ್ಟಿದ್ದೀನಲ್ವಾ ಅದ್ರಲ್ಲಿರೋದು ಎಷ್ಟು ಕ್ವಶನ್ ಬೇಕಾದ್ರೂ ನಾನು ತೋರಿಸ್ತೀನಿ ಎಲ್ಲ ಪೇಪರ್ ಅಲ್ಲೂ. ಆಯ್ತಾ? ಜಸ್ಟ್ ಆ ಕಾನ್ಸೆಪ್ಟ್ ಹಂಗೆ ಹೇಳ್ತಾ ಹೋದ್ರು ಸಿಗುತ್ತೆ. ಎನಿ ಡೌಟ್? ಈಗ ರಿಗಾರ್ಡಿಂಗ್ ಸಿಲೆಬಸ್ ಮತ್ತೆ ಪ್ರಿಪರೇಷನ್ ಯಾವ ತರ ಪ್ಲಾನ್ ನಿಮ್ಗೆ ಏನ್ ಅನ್ಸುತ್ತೆ ಕೇಳಿ ಡೌಟ್. ಈವ್ನಿಂಗ್ ಕ್ಲಾಸ್ ಈವ್ನಿಂಗ್ ಟೈಮ್, ಯಾಕೆಂದ್ರೆ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರೋರ್ಗೆ ಮತ್ತೆ ಆನ್ಲೈನ್ ಅಲ್ಲಿ ಇರೋರ್ಗೆ ಹೆಲ್ಪ್ ಆಗ್ಲಿ ಅಂತ ಈವ್ನಿಂಗ್ ಕ್ಲಾಸಸ್ ಇರುತ್ತೆ. Your exam dates will be December, we are planning for 5:30. Hello, government holidays, availability. Hello, PS class.